ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ ಎರಡನೇ ಆವೃತ್ತಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದು ನವರಾತ್ರಿಯ 6ನೇ ದಿವಸದಲ್ಲಿ ನಾವಿದ್ದೀವಿ. ಎಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಕನ್ನಡ ಚಿತ್ರರಂಗದ ನಿರ್ದೇಶಕರಾದಂತಹ ಪ್ರಖ್ಯಾತ ನಿರ್ದೇಶಕರಾದಂತಹ ಯೋಗರಾಜ್ ಭಟ್ ಅವರ ಹುಟ್ಟುಹಬ್ಬ. ಮುಂಗಾರು ಮಳೆ, ಗಾಳಿಪಟದಂತಹ ಪ್ರಖ್ಯಾತ ಚಿತ್ರಗಳನ್ನು, ಜನಪ್ರಿಯ ಚಿತ್ರಗಳನ್ನು ನೀಡಿದ ಖ್ಯಾತಿ ಯೋಗರಾಜ್ ಭಟ್ ಅವರಿಗೆ. ಹಾಗೆ ಮತ್ತೋರ್ವ ಕನ್ನಡದ ಹಾಸ್ಯ ನಟ ಚಿಕ್ಕಣ್ಣ ಅವರ ಹುಟ್ಟುಹಬ್ಬ ಕೂಡ ಹೌದು. ಯೋಗರಾಜ್ ಭಟ್ ಅವರು ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಚಿಕ್ಕಣ್ಣ ಅವರು ಹಾಸ್ಯ ನಟರು. ಮೊದಲು ವೇದಿಕೆ ಕಾರ್ಯಕ್ರಮಗಳಲ್ಲಿ, ಕಾಮಿಡಿ ಕಿಲಾಡಿ ಶೋಗಳಲ್ಲಿ ನಟರಾಗಿ ಬಂದಂಥವರು ಇವತ್ತು ಕನ್ನಡ ಚಿತ್ರರಂಗದ ಬಹು ಬೇಡಿಕೆಯ ಹಾಸ್ಯ ನಟ ಯೋಗರಾಜ್ ಭಟ್ ಹಾಗೂ ಚಿಕ್ಕಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ ಎರಡನೇ ಆವೃತ್ತಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಮದುವೆ ಮುಂಜಿ, ಹೋಮ ಹವನ, ಗೃಹ ಪ್ರವೇಶ ಇತ್ಯಾದಿ ಶುಭ ಸಮಾರಂಭಗಳು ಅಂತ ಹೇಳಿದರೆ ಪುರೋಹಿತರನ್ನು ಕರೆಸ್ತೀವಿ, ಪೂಜೆ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಪೌರೋಹಿತ್ಯದಲ್ಲಿ ಪುರುಷ ಪ್ರಧಾನವಾಗಿರೋದನ್ನು ನೋಡಿದ್ದೀವಿ. ಅದರಲ್ಲೂ ಅಪರೂಪ ಎಂಬಂತೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದಂತಹ ಅಂತಾರಾಷ್ಟ್ರೀಯ ಮಹಿಳಾ ಪುರೋಹಿತರು ಹಾಗೆ ವೇದ ಚಿಂತಕರು. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಭ್ರಮರಾಂಬ ಅವರನ್ನ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಿಮ್ಮ ಜೊತೆ ಮಾತುಕತೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಇವತ್ತಿನ ಒಂದೊಳ್ಳೆ ಮಾತನ್ನು ನೋಡ್ಕೊಂಬರುವಂಥ ಸಮಯ. ಖಂಡಿತ. ವೀಕ್ಷಕರೇ, ಇವತ್ತಿನ ಒಂದೊಳ್ಳೆ ಮಾತು. ಭಜನೆಯನ್ನು ನೀ ಮಾಡು, ಬೀಜ ಫಲಿಸಲಿ ಭಕ್ತಿ, ಅಜ ಹರಿಹರರೆಲ್ಲ ನಿನಗೊಲಿಯಲಿ, ನಿಜ ಮಾರ್ಗವಿದು ಆತ್ಮ ಯಜಮಾನನಾಗಲು, ರಜ ಬೇಡ ಗಾಯನಕ್ಕೆ ಶಾಂತ ಮಲ್ಲೇಶ. ಇದರ ಅರ್ಥ, ಕಲಿಯುಗದಲ್ಲಿ ಭಜನೆ ಸಂಕೀರ್ತನೆಗಳೇ ಮೋಕ್ಷಕ್ಕೆ ದಾರಿ ಎಂದು ನಮ್ಮ ಪರಂಪರೆ ಹೇಳಿದೆ. ಭಕ್ತಿಯಿಂದ ಭಜನೆ ಮಾಡಿ ಮನವು ಫಲಿತವಾದಾಗ ತ್ರಿಮೂರ್ತಿಗಳು ಒಲಿಯುತ್ತಾರೆ. ಭಕ್ತಿ ಗಾಯನಕ್ಕೆ ಎಂದೂ ಯಾವ ಕ್ಷಣವೂ ವಿಶ್ರಾಂತಿ, ರಜೆ ಎನ್ನುವುದು ಬೇಡ ಎಂಬುದು ಶಾಂತಮಲ್ಲೇಶರ ಆಶಯ. ಇದಾಗಿತ್ತು ಇವತ್ತಿನ ಒಂದೊಳ್ಳೆ ಮಾತು. ಬನ್ನಿ ಮಾತುಕತೆಯನ್ನು ಆರಂಭಿಸೋಣ ಡಾಕ್ಟರ್ ಭ್ರಮರಾಂಬ ಅವರೊಂದಿಗೆ. ನಮಸ್ತೆ ಮೇಡಮ್. ನಮಸ್ಕಾರ. ಇವತ್ತು ನವರಾತ್ರಿಯ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಹೌದು. ನವರಾತ್ರಿ ಅಂತ ಹೇಳಿದ್ರೆ ನವದುರ್ಗೆಯರನ್ನ ಆರಾಧಿಸುವಂತಹ, ಎಲ್ಲರೂ ಭಕ್ತಿಯಿಂದ ಪೂಜಿಸುವಂತಹ ದಿವಸಗಳು. ನವರಾತ್ರಿ ಈ ಸಂದರ್ಭದಲ್ಲಿ ತಮ್ಮ ಪ್ರಕಾರ ಸ್ತ್ರೀ ಜಾಗೃತಿ ಅಂದರೆ ಏನು? ಮಹಾಲಕ್ಷ್ಮೇ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು ವಾಗ್ದೇವ್ಯೈ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ
ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಈ ನವರಾತ್ರಿಯ ದಿನಗಳಲ್ಲಿ ಶಕ್ತಿ ಆರಾಧನೆ, ಭಕ್ತಿ ಆರಾಧನೆ, ದೇವಿ ಆರಾಧನೆ ಮಾಡುವುದು ಎಲ್ಲರೂ ಗೊತ್ತಿರೋ ವಿಷಯನೇ. ಸೊ ಅದ್ರಲ್ಲಿ ಇವತ್ತು ನಾನು ಮಾತಾಡಬೇಕು ಅಂದ್ಕೊಂಡಿರೋದು ಇದರಿಂದ ನಾವು ಯಾವ ರೀತಿ ಸ್ತ್ರೀ ಜಾಗೃತಿಯನ್ನು ಮಾಡ್ಕೋಬಹುದು ಅಂತ. ಸೊ ನಾನು ಸ್ವಲ್ಪ ವೇದ ಅಭ್ಯಾಸ ಮಾಡಿರೋದ್ರಿಂದ, ವೇದಗಳ ಬಗ್ಗೆ ಗಮನ ಕೊಡ್ತಾ ಇರೋದ್ರಿಂದ, ಯಾಕೆಂದರೆ ವೇದೋಕಿಲ ಧರ್ಮ ಮೂಲಂ, ನಮ್ಮ ಈ ಒಂದು ಧರ್ಮ ಸನಾತನ ಧರ್ಮದಲ್ಲಿ ನಾವು ಪ್ರಮುಖವಾಗಿ ನಾವು ತಗೋಬೇಕಾದ ವೇದೋಪನಿಷತ್ತುಗಳೇ ಆಗುತ್ತದೆ. ಸೊ ಅದಕ್ಕೋಸ್ಕರ ನಾವು ಅದರ ಕಡೆಯಿಂದ ಬರಬೇಕಾಗ್ತದೆ. ಯಾವುದೇ ಒಂದು ವಿಚಾರಗಳು ತಗೊಂಡಾಗ ಮೂಲದಿಂದ ಇಂದಿನವರೆಗೆ ನಾವು ತೊಗೊಂಡ್ಬರ್ಬೇಕಾಗ್ತದೆ. ಸೊ ಹಾಗಾಗಿ ವೇದಗಳು ಏನು ಹೇಳುತ್ತೆ, ಹಾಗಾದರೆ ವೇದಗಳ ಆಚರಣೆಗಳ ಬಗ್ಗೆ ಏನು ಹೇಳುತ್ತೆ, ದೇವರುಗಳ ಬಗ್ಗೆ ಕಲ್ಪನೆಗಳನ್ನು ಹೇಗೆ ಕೊಟ್ಟಿದೆ, ಬ್ರಹ್ಮ ಅಂದ್ರೇನು, ಧರ್ಮ ಅಂದ್ರೇನು, ಇದ್ರ ಬಗ್ಗೆ ಎಲ್ಲವನ್ನು ಸಮಸ್ತ ವಿಸ್ತಾರವಾಗಿ ಸರಿಯಾಗಿ ವೈಜ್ಞಾನಿಕವಾಗಿ ಚಿಂತನೆಯನ್ನು ಒಳಗೊಂಡಿರ್ತಂಥದ್ದು ವೇದಗಳು, ಉಪನಿಷತ್ತುಗಳು. ಸೊ ಹಾಗಾಗಿ ಆಚರಣೆ ಬಂದಾಗ ಆ ವೇದಗಳು ಸ್ಪಷ್ಟವಾಗಿ ಹೇಳ್ತದೆ, ಮಾತೃದೇವೋಭವ, ಪಿತೃದೇವೋಭವ, ದೆನ್ ಆಚಾರ್ಯ ದೇವೋಭವ. ಇಲ್ಲಿ ಮಾತೃ ಸ್ವರೂಪಿಣಿಯಾದ ಮಾತೃವಿನ ಪೂಜೆಯನ್ನು ಕೊಡ್ತದೆ ಅಂತ ಏನಂತ ಹೇಳಿದ್ರೆ, ಪರಮಾತ್ಮ ಒಬ್ಬ ಪುರುಷ ಅಂತ ತಗೊಂಡಾಗ ಈ ಪ್ರಕೃತಿಯ ಮಾತೃ ಸ್ವರೂಪ. ಹೌದು. ಯಾಕೆಂದರೆ ಈ ಪ್ರಕೃತಿಲೇ ನಮಗೆಲ್ಲ ಸಿಗ್ತಾ ಇರೋದು. ಸೊ ಸ್ತ್ರೀಯರಲ್ಲೂ ಕೂಡ ಎಲ್ಲವನ್ನು ಕ್ರಿಯೇಷನ್ ಇರೋದು ಪ್ರಕೃತಿಯಲ್ಲಿ, ನಮ್ಮಲ್ಲೂ ಕ್ರಿಯೇಷನ್ ಆಗುತ್ತೆ. ಒಂದು ಜೀವಕ್ಕೆ ನಾವು ಕ್ರಿಯೇಟ್ ಮಾಡುವಂಥ ಶಕ್ತಿ ಇರೋದು. ಅದಕ್ಕೋಸ್ಕರ ಮಾತೃದೇವೋಭವ ಮಾತಾ ನಿರ್ಮಾತಾ ಭವತಿ ಅಂತ ಹೇಳ್ಬಿಟ್ಟಿದೆ. ಸೊ ಅಲ್ಲಿಂದನೇ ಶುರುವಾಯಿತು ನಮಗೆ, ವೇದಗಳ ಕಾಲದಿಂದನೇ ಸ್ತ್ರೀಯರ ಸ್ಥಾನಮಾನಗಳು, ಸ್ತ್ರೀ ಜಾಗೃತಿ ಎಷ್ಟು ಮಟ್ಟಿಗೆ ನಾವು ಇರಬೇಕು ಅನ್ನೋ ವಿಚಾರಗಳನ್ನು ವೇದಗಳ ನಂತರ, ಉಪನಿಷತ್ತುಗಳ ನಂತರದಲ್ಲಿ, ರಾಮಾಯಣ ಮಹಾಭಾರತ ಕಾಲಗಳಲ್ಲಿ, ಪುರಾಣಗಳಲ್ಲಿ, ಜಾನಪದಗಳಲ್ಲಿ, ನವ್ಯ ಕಾವ್ಯಗಳಲ್ಲಿ ಮತ್ತು ಈಗಿನ ಜನರೇಷನ್ಗಳಿಗೂ ಕೂಡ ಸ್ತ್ರೀ ಶಕ್ತಿಯ ಒಂದು ವಿಶಿಷ್ಟತೆಯನ್ನು ಕೊಡೋದಕ್ಕೋಸ್ಕರ ಈ ಒಂದು ಆಚರಣೆ. ಅದರಲ್ಲಿ ಮೊದಲಿಗೆ ನಾನು ಆವಾಗಲೇ ಹೇಳ್ದಂಗೆ, ಮೊದಲಿಗೆ ಲಕ್ಷ್ಮೀ ಆರಾಧನೆ, ಆಮೇಲೆ ಸರಸ್ವತಿ, ಆಮೇಲೆ ಪಾರ್ವತಿ, ಎಲ್ಲ ಒಂದೇ ಸ್ವರೂಪನೇ. ವಿವಿಧ ವಿಚಾರಗಳನ್ನು, ವಿವಿಧ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ, ಶಕ್ತಿಗಳಿರೋದ್ರಿಂದ ಸೊ ನಾವು ಶಕ್ತಿಯ ಪರಂಪರೆಯನ್ನು, ದೇವಿ ಆರಾಧನೆಯನ್ನು, ಸೊ ದೇವಿ ಅಂದರೆ ಕೊಡುವವಳು ಅಂತ, ದೇವ ಅಂದರೆ ಕೊಡುವವರು ಅಂತ, ದೇವನಾದ್ವ. ವೇದ ಉಪನಿಷತ್ತುಗಳಲ್ಲಿ ಬಹಳಷ್ಟು ಅಧ್ಯಯನ ಮಾಡಿದಂಥವ್ರು ತಾವು. ಹೌದು. ವೇದಗಳ ಕಾಲದಲ್ಲಿ ಸ್ತ್ರೀಯರಿಗಿದ್ದಂಥ ಸ್ಥಾನಮಾನ ಏನು ಸ್ಥಾನಮಾನ ಕೊಡ್ತಾ ಇದ್ರು ಆ ಟೈಮ್ನಲ್ಲಿ? ಹೌದು, ಉನ್ನತವಾದ. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಮಾತೃದೇವೋಭವ ಅಂತ ಹೇಳ್ಬಿಟ್ರಲ್ಲ, ಸ್ತ್ರೀನೇ ತಾಯಿನೇ ದೇವರೆಂದು ತಿಳಿ ಅಂತ ದೇವ್ರು ನೋಡಕ್ ಆಗೋದಿಲ್ಲ. ಸೊ ಮಾತೃವನ್ನ ತಾಯಿನೇ ದೇವರಂತ ತಿಳ್ಕೊ ಅಂತ ಹೇಳಿದ್ರು. ಸ್ತ್ರೀ ಬ್ರಹ್ಮಭವೀತ ಅಂತ ಹೇಳಿದ್ರು. ಸ್ತ್ರೀಯು 4 ವೇದಗಳ ಜ್ಞಾತ್ರಿ ಆಗಬಲ್ಲಳು ಅಂತ ಹೇಳಿದ್ರು. ಸ್ತ್ರೀ ಶುದ್ಧ ಪೂತ ಯೋಚಿತೋ ಯಜ್ಞ ಇಮ, ಶುದ್ಧರು, ಪೂತರು, ನಿರ್ಮಲರು, ಯೋಗ್ಯರು, ಅವರು ಎಲ್ಲ ಕಡೆನೂ ಕೆಲಸ ಮಾಡಲಿ, ಯಜ್ಞಕ್ಕೆ ಹರಿದು ಬರಲಿ, ಯಜ್ಞದ ಕೆಲಸ ಮಾಡಲಿ, ಈ ಥರ ಪವಿತ್ರತೆಯನ್ನು ಸ್ತ್ರೀಯರು ಕೊಡ್ತಾ ಇದ್ದಾರೆ. ಎತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಮನುಸ್ಮೃತಿಯಲ್ಲಿ ನಮಗೆ ಸಿಗುತ್ತೆ. ಸ್ತ್ರೀಯರ ಸ್ಥಾನಮಾನ ಬಹಳ ಉನ್ನತವಾಗಿತ್ತು. ನಾರಿಯರೆಲ್ಲಿರ್ತಾರೋ ಅಲ್ಲಿ ಪೂಜಿಸಲ್ಪಡುತ್ತೆ ಅಂತ ಹೇಳ್ಬಿಟ್ಟು ಆ ಶ್ಲೋಕ ನಾರಿಶಕ್ತಿಯನ್ನ ಅದು ನಮಗೆ ವೇದಗಳು ತುಂಬಾ ಎತ್ತರದ ಸ್ಥಾನ. ಸಮಾನತೆಗೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತೀವಿ, ಬೇಕಾಗಿಲ್ಲ. ನಾವು ಉನ್ನತ ಸ್ಥಾನದಲ್ಲೇ ಇರುವವರೇ ಯಾವಾಗಲೂ. ಸೊ ತಕ್ಕ ಹಾಗೆ ನಡ್ಕೋಬೇಕಾಗ್ತದೆ, ವಿಚಾರವಂತರಾಗಬೇಕಾಗುತ್ತೆ, ಜ್ಞಾನವಂತರಾಗಬೇಕಾಗ್ತದೆ, ಹೃದಯವಂತರಾಗಬೇಕಾಗ್ತದೆ, ವಿಚಾರವಂತರಾಗಬೇಕಾಗ್ತದೆ. ಆ ಪೋಸ್ಟ್ಗೆ, ಆ ಸ್ಥಾನಕ್ಕೆ ಸರಿಯಾದಂಥ ವ್ಯಕ್ತಿತ್ವ ಬೆಳೆಸ್ಕೋಬೇಕಾಗ್ತದೆ, ನಾಲೆಡ್ಜ್ ಬೇಕಾಗ್ತದೆ. ಅದಕ್ಕೋಸ್ಕರ ಈ ವೇದ ಉಪನಿಷತ್ತುಗಳನ್ನು ಓದಿ ಅರ್ಥ ಮಾಡಿಕೊಂಡು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ, ಕೌಟುಂಬಿಕವಾಗಿ ವಿಶ್ವದ ಚಿಂತನೆಯೊಂದಿಗೆ ನಾವು ಜೀವನವನ್ನು ಮಾಡಬೇಕಾಗ್ತದೆ. ನಮ್ಮ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದಲೂ ಕೂಡ ಪ್ರಕೃತಿಯನ್ನ ಮಾತೆ ಅಂತ, ಮಾತೆಯನ್ನ ಪ್ರಕೃತಿಯನ್ನ ಪೂಜಿಸಿಕೊಂಡು ಗೌರವಿಸಿಕೊಂಡು ಬರುವಂತ ಕೆಲಸ ಮೊದಲಿಂದಲೂ ಕೂಡ. ಯಾಕೆಂದ್ರೆ ನೋಡಿ, ನಾವು ಲಕ್ಷ್ಮಿ ಅಷ್ಟೋತ್ತರದಲ್ಲಿ ತಗೊಂಡಾಗ ಪ್ರಕೃತಿಯೇ ನಮಃ ಅಂತ ಹೇಳ್ತೀವಿ. ಅದೇ ನಾವು ಲಲಿತಾ ಸಹಸ್ರನಾಮ ಹೇಳುವಾಗ ಮೊದಲನೇ ಶಬ್ದವೇ ಶ್ರೀಮಾತಾ, ಶ್ರೀ ಮಹಾರಾಜ್ಞಿ, ಶ್ರೀಮತ್ ಸಿಂಹಾಸನೇಶ್ವರಿ. ಪುನಃ ಕಡೆಯಲ್ಲೂ ಕೂಡ ಅಂಬಿಕಾದಿಂದನೇ ಮುಗಿಸ್ತೀವಿ. ಅಂದ್ರೆ ಮಾತೃತ್ವದ ಜಾಗೃತಿ, ಶಕ್ತಿಯ ಜಾಗೃತಿ, ಪ್ರಕೃತಿಯ ಜಾಗೃತಿ ಎಲ್ಲವೂ ಸ್ತ್ರೀಯಿಂದನೇ ಒಳಗೊಂಡಿದೆ. ಅದಕ್ಕೆ ಸ್ತ್ರೀಯಲ್ಲಿ ಪ್ರಕೃತಿ ಇಷ್ಟೊಂದೆಲ್ಲ ವೈವಿಧ್ಯತೆ, ಅದಕ್ಕೆ ಸ್ತ್ರೀಯರಿಗೆ ಇಷ್ಟೊಂದೆಲ್ಲ ವೈವಿಧ್ಯತೆ, ಪುರುಷರಿಗೆ ಅಷ್ಟು ಕೊಡ್ಲಿಕ್ಕೆ ಆಗೋದಿಲ್ಲ. ಸತ್ಯ. ಹಾಗೆ ಇತ್ತೀಚಿನ ಕಾಲಘಟ್ಟದಲ್ಲಿ ಸ್ತ್ರೀ ಸಮಾನತೆ, ಸ್ತ್ರೀ ಜಾಗೃತಿ ಅಂತ ಮಾತನಾಡ್ತಿದ್ವಿ. ಇದರಲ್ಲಿ ಪುರುಷರ ಪಾತ್ರ ಎಷ್ಟು ಪ್ರಮುಖ ಅಂತ ಅನ್ಸುತ್ತೆ, ಎಷ್ಟು ಮಹತ್ವದ ಪಾತ್ರ ನಿರ್ವಹಿಸುತ್ತೆ? ನೋಡಿ, ನಾವು ಈ ನವರಾತ್ರಿ ತಗೊಂಡಾಗ ಈ ದುಷ್ಟರ ಸಂಹಾರಕ್ಕೆ, ರಾಕ್ಷಸ ಸಂಹಾರಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಸಾಕಾಗಿತ್ತಲ್ವಾ? ಯಾಕಾಗ್ಲಿಲ್ಲ? ಅದಕ್ಕೂ ಮೀರಿದ ತಮ್ಮ ಶಕ್ತಿಗಳನ್ನ ಸೇರಿಸಿ ಒಂದು ಶಕ್ತಿಯನ್ನು ನಿರ್ಮಾಣ ಮಾಡಿಕೊಟ್ಟದ್ದೇ ಆದಿಶಕ್ತಿ ನಿರ್ಮಾಣ ಮಾಡಿಕೊಟ್ರು ಅಲ್ವೇ? ಹೌದು. ಸೊ ಅದಕ್ಕೋಸ್ಕರ ಅಲ್ಲಿಂದನೇ ಗೊತ್ತಾಗ್ತದೆ ಕೋಆಪರೇಷನ್, ಕೋಆರ್ಡಿನೇಷನ್ ಎಷ್ಟಿರಬೇಕು, ಹೇಗಿತ್ತು ಅಂತ. ಆ ಶಕ್ತಿಯನ್ನು ನಿರ್ಮಾಣ ಮಾಡ್ಕೊಳ್ಳೋಕೆ ಅವರ ಸಹಯೋಗವನ್ನು, ಅವರ ಶಕ್ತಿಯನ್ನು, ಅವರ ತೇಜಸ್ಸನ್ನು ಕೊಟ್ಟರು
ಅಲ್ವೇ ಅವರೇ ಉಪಯೋಗಿಸ್ಬೋದಿತ್ತು. ಅಲ್ಲಿಗೆ ನಮಗೆ ಮೀರಿದಂಥ ಶಕ್ತಿ ಬರಬೇಕಾದ್ರೆ ಅದು ಇನ್ನೊಂದು ವಿಶೇಷವಾದ ಶಕ್ತಿ ಬೇಕು ಅಂತಾನೆ ಪ್ರಕೃತಿಲೂ ಅಷ್ಟೇ. ಕಾತ್ಯಾಯನಿ ಒಂದು ಇದ್ರಲ್ಲಿ ಬಂದಾಗ ಅವಳು ಬರೀ ವಿಶ್ವವನ್ನ ನೋಡಿ ನಕ್ಲಂತೆ, ಅದರಿಂದನೇ ಈ ಒಂದು ಕ್ರಿಯೇಷನ್ ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ಇಷ್ಟು ಸುಂದರ, ಅದಕ್ಕೆ ಲೇಡೀಸ್ ಯಾವಾಗಲೂ ಬ್ಯೂಟಿಫುಲ್ ಹೌದು ಅಲ್ವೇ. ಸೊ ಹಾಗಾಗಿ ಆ ಶಕ್ತಿಯನ್ನು ನಿರ್ಮಾಣ ಮಾಡಿಕೊಟ್ಟದ್ದೇ ಒಂದು ಪುರುಷ ಶಕ್ತಿ. ಸೊ ಅಲ್ಲಿಂದನೇ ನಾವು ತಗೊಂಡ್ ಬರ್ತಾ ಇದೀವಿ. ಎಲ್ಲ ನಾವೇ ಮಾಡ್ತೀವಿ ಅನ್ನೋದೇನು ಕೂಡ ಇಲ್ಲ. ಸೊ ಸ್ತ್ರೀ ಪುರುಷ ಎರಡೂ ಕೂಡ ಒಂದು ಪ್ಯಾರಲಲ್ ಆಗಿ ಬಂದ್ರೇನೆ ಜೀವನ ಆಗೋದು. ಸೊ ಪುರುಷರು ಆ ಶಕ್ತಿಯನ್ನು ಯಾವಾಗ ನಾವು ನೋಡ್ಕೊಂಡು ಬಂದಾಗೆಲ್ಲವೂ ಆರಾಧನೆಗಳೆಲ್ಲವನ್ನು ಪುರುಷರೇ ಮಾಡ್ಕೊಂಡು ಬರ್ತಾರೆ. ಆದರೆ ಮಾಡೋದಲ್ಲ ದೇವರಿಗೆ ಅಲ್ವಾ. ಈ ನವರಾತ್ರಿಲೂ ಕೂಡ ದೇವಿಯರ ಆರಾಧನೆಗಳನ್ನೇ ಮಾಡ್ಕೊಂಡು ಬರ್ತಾರೆ. ಸೊ ಪುರುಷರ ಸಹಯೋಗ ಇಲ್ಲದೆ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಒಂದು ಸ್ತ್ರೀ ಒಂದು ಮರ್ಯಾದೆ ಕೊಡಬೇಕು, ಪ್ರೀತಿ ಕೊಡಬೇಕು, ಗೌರವ ಕೊಡಬೇಕು, ಎಲ್ಲ ಇದೆ. ಅಂತ ಸ್ತ್ರೀಯರನ್ನ ಪುರುಷರು ನಮಗೆ ಸಹಯೋಗ ಕೊಡಬೇಕಾದ್ರೆ ಅಂಥ ಪುರುಷರನ್ನ ಕೂಡ ತಯಾರು ಮಾಡೋಳು ಒಬ್ಬ ಸ್ತ್ರೀನೇ. ಹೌದು ಅಲ್ವೇ. ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಭಾವನೆಯನ್ನು ತೋರಿಸದೆ ನಾವು ಚಿಕ್ಕ ವಯಸ್ಸಿಂದ ಕೂಡ ಆ ಒಂದು ಸಂಸ್ಕಾರವನ್ನು ಪುರುಷರಿಗೆ ಹಾಕಿದಾಗ ಪುರುಷರಲ್ಲೂ ಕೂಡ ಆ ಗುಣಗಳು ಬರಲಿಕ್ಕೆ ಸಾಧ್ಯ. ನಾವೇ ತಾರತಮ್ಯ ತೋರಿಸ್ಬಿಡ್ತೀವಲ್ಲ, ಒಂದು ಮಗ ಗ್ರೇಟು ಹೆಚ್ಚು, ಮಗಳು ನಿನ್ನ ಮನೆ ಕೆಲಸಕ್ಕಿರೋದು ಅವರೇ ಮಾಡಬೇಕು. ಈ ತಾರತಮ್ಯಗಳೆಲ್ಲ ಹಿಂದಿನ ಪುರುಷ ಪ್ರಧಾನದಿಂದ ನಡ್ಕೊಂಡು ಬಂದ್ಬಿಟ್ಟಿದೆ. ಸೊ ಇವಾಗ ಎಷ್ಟೋ ಮಟ್ಟಕ್ಕೆ ಕಮ್ಮಿ ಆಗಿದೆ. ಆದರೂ ಕೂಡ ಇವತ್ತು ನಮ್ಮ ಭಾರತ ಸನಾತನ ಧರ್ಮದಲ್ಲಿ ಈ ಒಂದು ಸ್ತ್ರೀ ಶಕ್ತಿಗೆ ಇಷ್ಟೊಂದು ವಿಚಾರಗಳು ಇರುವಾಗ ಭಕ್ತಿ ಪೂಜೆಗಳು ಮಾಡುವಾಗ ಭಕ್ತಿ ಕಾಣುತ್ತೆ ಅಷ್ಟೇ. ಇನ್ನೆಲ್ಲ ಹೋದ್ರೆ ಅವ್ರು ಸೆಕೆಂಡ್ ಕ್ಯಾಟಗರಿ. ಅಯ್ಯೋ ಹೆಣ್ಣು ಅವಳೇನು ಮಾಡೋಕ್ಕೆ ಸಾಧ್ಯ, ಅಯ್ಯೋ ಏನ್ರಿ ಬಿಡಿ ಅಂತ ಒಂದು ಯಾವುದೇ ಒಂದು ಪೋಸ್ಟಲ್ಲಿ ನೋಡಿ, ಅದೇ ಒಬ್ಬ ಪುರುಷ ಪ್ರಧಾನ ಬಾಸ್ ಇದ್ದಾಗ ಒಂದು ಗೌರವ, ಅದೇ ಒಂದು ಮಹಿಳೆ ಬಂದಾಗ ಒಂದು ಗೌರವ. ತುಂಬಾ ಬದಲಾವಣೆ. ನಾನು ಬಂದಾಗ ಈ ಫೀಲ್ಡ್ಗೂ ಇವತ್ತು ನಾನಿರೋ ಫೀಲ್ಡ್ಗೂ 36 ವರ್ಷಗಳ ನನ್ನ ಈ ಒಂದು ಜರ್ನಿ ಏನಿದೆಯೋ ಭಾಳ ವ್ಯತ್ಯಾಸ. ಇವತ್ತು ನಮ್ಗೂ ಅಷ್ಟೇ ಗೌರವ ಸಿಗುತ್ತೆ, ಅಷ್ಟೇ ಒಂದು ಬೆಲೆ ಇದೆ, ಮತ್ತೆ ಅಷ್ಟೇ ಒಂದು ಮಾಡಿಸ್ತಾರೆ ಅನ್ನೋ ಕಾನ್ಫಿಡೆಂಟ್ ಜನಗಳಿಗಿದೆ. ಎಲ್ಲರೂ ಯಾರು ಕರೆಯೋಕ್ಕಾಗೋದಿಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಸುಲಭ ಅಲ್ಲ. ಪೌರಹಿತ್ಯ ಅನ್ನೋದು ಫುಲ್ ಮೇಲ್ ಡಾಮಿನೇಟ್, ಎಲ್ಲ ಹಿಡಿತಾರೆ ನಮ್ಮನ್ನ. ಹಾಗೆ ಮಾಡಿದ್ರು ಈಗ ಮಾಡಿದ್ರು ಸರಿ ಇಲ್ಲ ಅಂತ ಬಂದೇ ಬರುತ್ತೆ. ಸೊ ಅಂತ ಒಂದು ಇದರಲ್ಲಿ ನಾವು ಒಂದು ಸಕ್ಸಸ್ಫುಲ್ ಅಂತ ಹೇಳ್ತೀವಿ. ನಾವು ಕಲ್ತೇನೋ ಮನೇಲಿ ಕೂತ್ಲಿಲ್ಲ ಅಲ್ಲ, ಲೀಡಿಂಗಲ್ಲಿ ಇದ್ದೀವಲ್ಲ ಇವತ್ತು. ಆ ಒಂದು ವಿಚಾರ ಬರಬೇಕಾದ್ರೆ ಪುರುಷರ ಸಹಕಾರವೂ ಬೇಕು, ಸ್ತ್ರೀಯರು ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗೋ ಶಕ್ತಿಯನ್ನು ಪಡ್ಕೋಬೇಕು. ಇದೆ ನಿಸರ್ಗ ದೇವ ಪಂಡಿತ ನಾರಿ ಅಂತ ಬಾರ್ನ್ ಇಂಟೆಲಿಜೆಂಟ್ಸ್. ಅದಕ್ಕೆ ನಮ್ಗೆ 18 ವರ್ಷಕ್ಕೆ ನಮ್ಗೆ ಮೆಜಾರಿಟಿ ಬಂದ್ರೆ ಗಂಡು ಮಕ್ಳಿಗೆ 21 ವರ್ಷಕ್ಕೆ. ಸ್ತ್ರೀಯರಿಗೆ ಆ ಒಂದು ಶಕ್ತಿ ಒಂದು ನಮ್ಗೆ ದೇವರ ಒಂದು ಕೃಪೆಯಿಂದನೇ ಬಂದ ಕ್ರಿಯೇಷನ್ ಅಲ್ಲೇ ಬಂದ್ಬಿಟ್ಟಿದೆ, ಪ್ರಕೃತಿಯಲ್ಲೇ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಅದಕ್ಕೆ ಪುರುಷರ ಆ ಒಂದು ಏನ್ ಹೇಳ್ತಾರೆ ಬ್ರಾಡ್ ಮೈಂಡ್, ಹೆಣ್ಣು ಅಂದ್ರೆ ಒಂದು ಭೋಗದ ವಸ್ತು, ಅವ್ರ ಅಲಂಕಾರ ಮಾಡ್ಕೋಬೇಕು, ನಾವು ನೋಡಬೇಕು. ಇದನ್ನೆಲ್ಲವನ್ನು ಅವ್ರಿಗೆ ಹುಟ್ಟತಾನೆ ನಾವು ಸಂಸ್ಕಾರದಲ್ಲಿ ಕೊಡಬೇಕಾಗ್ತದೆ. ಇಷ್ಟು ದಿವಸ ನಡ್ಕೊಂಡು ಬಂದಿರೋದ್ರ ಕೆಲವೆಲ್ಲ ಬದಲಾವಣೆ ಇದೆ. ನಾನು ತುಂಬ ನೋಡ್ತೀನಿ ಈಗ ನಿಮ್ಮಂಥವರೆಲ್ಲ ಎಷ್ಟು ಒಂದು ಒಳ್ಳೆಯ ಭಾವನೆಯಿಂದ ಪ್ರೀತಿಯಿಂದ. ನಾನು 36 ವರ್ಷ ಜನರಲ್ಲಿ ಎಲ್ಲ ಪುರುಷರ ಸಹಯೋಗದಿಂದ ಕೆಲಸ ಮಾಡಿದ್ದೀನಿ. ಯಾವುದೇ ಅಂತ ಭಾವನೆ ಬಂದಿಲ್ಲ. ಅವರಲ್ಲೂ ಬರಬೇಕಾದ್ರೆ ನಮ್ಮಲ್ಲೂ ಕಾರಣ ಇರುತ್ತೆ, ನಮ್ಮ ವರ್ತನೆಯೂ ಕಾರಣ. ನಮ್ಮ ಸೌಂದರ್ಯವನ್ನ ನಮ್ಮ ವ್ಯಕ್ತಿತ್ವವನ್ನು ನೋಡಿದಾಗ ಅವ್ರಿಗೆ ದೈವಿಕ ಭಾವನೆ ಬರಬೇಕೇ ವಿನ ಸ್ತ್ರೀ ಅಂದ್ರೆ ಇವಳು ಏನೋ ಒಂದು ಭಾವನೆ ಅಂತ ಬರೋಕ್ಕೆ ನಾವು ನೋಡ್ಕೋಬಾರ್ದು. ಅವ್ರಿಗೂ ಕೂಡ ಅಂತ ಸಂಸ್ಕಾರ ಇರಬೇಕು. ಅದೇ ನಮ್ಮ ಸನಾತನ ಧರ್ಮದ ಅಡಿಪಾಯ, ತಳಪಾಯ. ಸ್ತ್ರೀಯರನ್ನ ಗೌರವಿಸುವುದೇ. ಅದಕ್ಕೆ ಇದು ಭಾರತ ಮಾತಾ, ಗೋಮಾತಾ, ಭೂಮಾತಾ ಎಲ್ಲರೂ ಮಾತೃಸ್ಥಾನದಲ್ಲಿ ನೋಡಿ. ಅವಳು ಹೆಣ್ಣೆ ಆಗಿದ್ರು ಕೂಡ ಅವಳು ಪರಿಪೂರ್ಣವಾದ ಆಗೋದು ಯಾವಾಗ ಅಂದ್ರೆ ಆ ಮಾತೃಶಕ್ತಿಯ ಜಾಗೃತಿ. ಅಂದ್ರೆ ಮಕ್ಕಳೇ ಆಗಬೇಕು, ಮಕ್ಕಳನ್ನ ಹೆರಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲ. ಆ ಹೃದಯವಂತಿಕೆ ಯಾವಾಗ ಹೆಣ್ಮಕ್ಳಲ್ಲಿ ಬರ್ತದೆ ಮಾತೃಸ್ಥಾನ, ಅವಾಗ ಗಂಡು ಮಕ್ಕಳು ಕೂಡ ಆಟೋಮೆಟಿಕಲ್ ಆಗಿ ನಮಗೆ ಗೌರವ ಪ್ರೀತಿ ಕೊಡುವಂಥ ವಿಶೇಷ ಅವರಲ್ಲೂ ಬೆಳೀತದೆ. ಸೃಷ್ಟಿಕರ್ತ ಕೂಡ ಒಬ್ಬ ಬ್ರಹ್ಮ ಪುರುಷ. ಹಾಗೆ ಇವತ್ತು ಮಹಿಳೆಯರು ಸುರಕ್ಷಿತವಾಗಿರ್ಬೇಕಂತ ಹೇಳಿದ್ರೆ ತಮ್ಮ ಮಕ್ಕಳನ್ನ, ಗಂಡು ಮಕ್ಕಳನ್ನ ಯಾವ ರೀತಿ ತರಬೇತಿ ಕೊಡ್ತೀವಿ, ಯಾವ ರೀತಿ ಹೇಳ್ಕೊಡ್ತೀವಿ, ಸಂಸ್ಕಾರ ಕಲಿಸ್ತೀವಿ, ಅದು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿದ್ರಿ. ಹಾಗೆ ಮಹಿಳಾ ಶಕ್ತಿಯಾಗಿ ತಾವು ನಮ್ಮ ಮುಂದೆ ಕೂತಿದ್ದೀರಾ, 36 ವರ್ಷಗಳ ಅನುಭವ ಅಂತ ಕೂಡ ಹೇಳಿದ್ರಿ. ನಿಮ್ಮ ಸ್ತ್ರೀ ಜಾಗೃತಿ, ನೀವು ಸ್ತ್ರೀಯರಿಗೆ ಜಾಗೃತಿ ಮೂಡಿಸೋದು ಬಹಳ ಸಂತೋಷ ಆಗುತ್ತೆ. ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಾದ್ರೆ ತಮ್ಮ ಬಾಲ್ಯದ ಜೀವನ ಹೇಗಿತ್ತು, ಮೆಲ್ಕಾಕ್ಬೋದಾ? ಖಂಡಿತ, ಅದಿಲ್ಲ ಸಾಧ್ಯವೇ ಇಲ್ಲ. ಸೊ ನಾನು ದಕ್ಷಿಣ ಕಾಶಿ ಅಂತ ಹೇಳ್ತಾ ಟಿ ನರಸೀಪುರದಲ್ಲಿ ನಾನು ಹುಟ್ಟಿದವಳು. ತುಂಬಾ ಶ್ರೀಮಂತ ಕುಟುಂಬ, ಆಧ್ಯಾತ್ಮ ಕುಟುಂಬದಲ್ಲಿ ಬೆಳೆದವಳು. ನಮ್ಮ ತಾತ ಶ್ರೀಕಂಠ ಸ್ವಾಮಿಗಳು ಅಂತ ಹೇಳಿ, ನಮ್ಮ ತಂದೆ ಪ್ರಸನ್ನಮೂರ್ತಿ, ಲೀಲಾವತಿ ಹಾಗೂ ದೊಡ್ಡ ಕುಟುಂಬದಲ್ಲಿ ಬೆಳೆದೆ. ಬಾರ್ನವಿ ಸಿಲ್ವರ್ ಸ್ಪೂನ್ ಅಂತ. ಮತ್ತೆ ಅಷ್ಟೇ ಪೂಜೆ ಪುನಸ್ಕಾರಗಳು, ಸ್ವಾಮೀಜಿಗಳು ಬರ್ತಾ ಇದ್ರು, ಹೋಗ್ತಾ ಇದ್ರು, ಎಲ್ಲ ನಡೀತಾ ಇತ್ತು. ಹೋಮವನಾದಿಗಳನ್ನು ಮಾಡಿಸೋರು, ರುದ್ರಾಭಿಷೇಕಗಳನ್ನು ಮಾಡಿಸೋರು, ಎಲ್ಲ ಅಣಿ ಮಾಡ್ಕೊಡೋರು ನಾವೇ. ಬಟ್ ಬಂದ್ ಮಾಡೋರು ಪುರುಷರು. ಅದೊಂದು ಪ್ರಶ್ನೆ ಬರೋದು, ಯಾಕೆ ಇಷ್ಟೆಲ್ಲ ಮಾಡ್ತೀವಿ ನಾವು, ಬಂದ ತಕ್ಷಣ ನಮ್ಮನ್ನು ದೂರ ಮಾಡಿ ಅವ್ರು ಕೂತ್ಕೊಂಡು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ. ಬಟ್ ಅವಾಗೆಲ್ಲ ಕೇಳೋ ಅಂಥದ್ದು ಇರಲಿಲ್ಲ. ನಮ್ಗೆ 16 ವರ್ಷಕ್ಕೆ ನನ್ಗೆ ಮದುವೆ ಕೂಡ ಆಗೋಯ್ತು. ಮತ್ತೆ ದೊಡ್ಡವ್ರನ್ನೆಲ್ಲ ಕೇಳೋಷ್ಟು ಮಕ್ಕಳು ತಾವು. ನಾವು ನಮ್ಮ ತಂದೆಯವ್ರಿಗೆ, ನಮ್ಮ ತಾಯಿಗೆ 5 ಜನ ಮಕ್ಕಳು, 4 ಜನ ಹೆಣ್ಮಕ್ಳು. ಗಂಡು ಮಕ್ಳಿಗೋಸ್ಕರ ನನ್ನ ತಮ್ಮ ಹುಟ್ಟದ ಕಡೆ. ಸೊ ಹಾಗಾಗಿ ಮನೆಗಳದೇ ತುಂಬ ಕುಟುಂಬದಲ್ಲಿ ಬೆಳೆದಾಗ ಸೊ ಎಲ್ಲನೂ ಕಲ್ತಿದ್ವಿ, ಅವಾಗೆಲ್ಲ ಮಾಡ್ತಿದ್ವಿ. ಬಟ್ ಈ ಒಂದು ತಾರತಮ್ಯ ಅಂತ ಹೇಳಲ್ಲ, ಬಟ್ ಒಂದು ವಿಶಿಷ್ಟತೆ ಪುರುಷರೇ ಮಾಡಬೇಕು ಅಥವಾ ಅವರೇ ಪುರೋಹಿತರು ಬಂದು ಅವ್ರು ಮಾಡಬೇಕು ಅಂತ ಪ್ರಶ್ನೆ ಇರ್ತಿತ್ತು. ನಾನು ಅನ್ಕೋತಿದ್ದೆ ಯಾಕೆ ಈ ಥರ ಅಂತ. ಬಟ್ ಕೇಳೋಷ್ಟು ಧೈರ್ಯ ಇರಲಿಲ್ಲ.
ಹೇಳೋಂಥ ವ್ಯವಧಾನ ಇರಲಿಲ್ಲ. 16 ವರ್ಷಕ್ಕೆ ಮದುವೆ ಆಯಿತು. ವಿಜಯ್ ಕುಮಾರ್ ನಮ್ಮ ಯಜಮಾನ್ರ ಹೆಸರು, ಅವ್ರ ಜೊತೆ ಮದುವೆ ಆಯಿತು. ಆನಂತರದಲ್ಲಿ ಜ್ಯೋತಿ ಪ್ರೀತಿ ಇಬ್ಬರು ಹೆಣ್ಮಕ್ಳಾದ್ರು. ಸೊ ನಮ್ಮನೆಯವ್ರು ಎಡಿಯಲ್ ಜಾವದಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಹಾಗಾಗಿ 1988ರಲ್ಲಿ ನಾನು ಈ ಒಂದು ಆಧ್ಯಾತ್ಮ ಫೀಲ್ಡ್ಗೆ ಬರೋಕ್ಕೂ ಮುಂಚೆ 84ರಲ್ಲಿ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. 52ನೇ ವರ್ಷ. ಭಾಳ ಒಳ್ಳೆ ವ್ಯಕ್ತಿ. ಅಣ್ಣ ಅಣ್ಣ ಅಂತ ಹೇಳ್ತಿದ್ದವರು ಬಾಡಿಯನ್ನು ಬಿಟ್ರಲ್ಲ. ಹಾಗಾದ್ರೆ ಎಲ್ಲೋ ಇತ್ತು ಬಾಡಿ, ಅಲ್ಲೇ ಇದೆಯಲ್ಲ. ಹಾಗಾದ್ರೆ ಓದವ್ರು ಯಾರನ್ನ ನಾವು ಸಾವು ಅಂತೀವಿ? ಆ ಸತ್ತು ಒಳಗಡೆ ಇರೋ ಸತ್ತು ಓದೋದಕ್ಕೆ ಸತ್ತು ಹೋದ ಅಷ್ಟೇ. ಬಾಡಿ ಅಲ್ಲೇ ಇದೆಯಲ್ಲ. ಈಗ ಗೊತ್ತಾಗ್ತಾ ಇದೆ ಅವೆಲ್ಲ. ಒಳ್ಳೆಯವ್ರಿಗೆ ಯಾಕಾದ್ರೆ ಹೀಗೆ? ಯಾಕೆ ಪ್ರಪಂಚದಲ್ಲಿ ಎಲ್ಲರೂ ಒಂದೇ ಥರ ಇಲ್ಲ? ಈ ತಾರತಮ್ಯ ಯಾಕೆ? ಪೂಜೆ ಮಾಡಿದವ್ರಿಗೆಲ್ಲ ಒಳ್ಳೇದಾಗುತ್ತಾ? ಹಾಗಾದ್ರೆ ದೇವರ ಸ್ವರೂಪ ಏನು? ದೇವರ ವಿಚಾರ ಏನು? ಯಾವ ಮಾನದಂಡದ ಮೇಲೆ ದೇವರು ನಮ್ಗೆ ಒಳ್ಳೇದು ಕೆಟ್ಟದ್ದು ಕೊಡ್ತಾನೆ? ಇದೆಲ್ಲ ಈ ಎಲ್ಲ ಪ್ರಶ್ನೆಗಳು ನಿಮ್ಗೆ ಕಾಡ್ತಾ ಇದ್ದಾವಾಗ. ಖಂಡಿತ. ಅದಕ್ಕೆ ಮುಂಚೆ ತಾವು ಜ್ಯೋತಿ ಮತ್ತು ಪ್ರೀತಿ ಅಂತ ಹೆಸರಿಡ್ತೀರಾ. ಏನು ಆ ಹೆಸರಿಡ್ಲಿಕ್ಕೆ ಏನು ವಿಶೇಷತೆ, ಏನು ಕಾರಣ? ಅಂದ್ರೆ ಜೀವನದಲ್ಲಿ ಜ್ಯೋತಿ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಅಂದ್ರೆ ಜೀವನದಲ್ಲಿ ಜ್ಯೋತಿ ಇಲ್ಲ, ಏನು ಮಾಡಕ್ಕೆ. ಅದಕ್ಕೆ ನಾವು ಸೂರ್ಯನ ನಮಸ್ಕಾರ ಮಾಡೋದು. ಅವ್ನು ಬೆಳಗ್ಗೆ ಇಲ್ಲ, ಸೂರ್ಯ ಬಂದಿಲ್ಲ, ಬೆಳಗಾಗಿಲ್ಲ ಅಂತ ಮಲಗಿರ್ತೇವೆ. ಹಾಗಾಗಿ ಜ್ಯೋತಿ ಸ್ವರೂಪ ಭಗವಾನ್ ಜಾತ ವೇದಸೆ ಸುನಮಾಮ ದುರ್ಗಾದೇವಿ ಸ್ವರೂಪದಲ್ಲೂ ಕೂಡ ನಾವು ದೀಪವನ್ನು ಬೆಳಗ್ತೇವೆ. ಜ್ಯೋತಿ ಸ್ವರೂಪಿಣಿಯಾದ ಪರಮಾತ್ಮ. ಹಾಗೋಸ್ಕರ ಜ್ಯೋತಿ ತುಂಬಾ ನಮ್ಮ ಜೀವನದಲ್ಲಿ ಬೆಳಕು. ಒಳಗಡೆ ಇರತಕ್ಕಂಥ ಜ್ಞಾನ ಜ್ಯೋತಿ, ಹೊರಗಡೆ ಕಾಣತಕ್ಕಂಥ ಪ್ರಕೃತಿ ಜ್ಯೋತಿ, ಎಲ್ಲವೂ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಸೊ ನನ್ನ ದೊಡ್ಡ ಮಗಳು ಹುಟ್ಟಿದಾಗ ನನಗೆ ನಾನೇನು ನಕ್ಷತ್ರ ರಾಶಿ ಗೋತ್ರ ಎಲ್ಲ ನೋಡಲಿಲ್ಲ. ಯಾಕೆಂದರೆ ವೇದದಲ್ಲಿ ಯಾವುದೂ ನಮಗೆ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಅನ್ವರ್ಥ ನಾಮವನ್ನು ಇಟ್ಕೋ, ಅನ್ವರ್ಥ ನಾಮಕ್ಕೆ ತಕ್ಕಂಗೆ ನಡ್ಕೋ ಅಂತ. ಯಾಕೆಂದ್ರೆ ಈಗ ರಾಮಕೃಷ್ಣರೆಲ್ಲರೂ ಕೂಡ ಅವರ ಹೆಸರಿನಿಂದ ಇವತ್ತಿಗೂ ಜೀವಂತಿಗೆ ನಾವು ನೋಡಲಿಲ್ಲ ಅವ್ರನ್ನ. ಹಾಗಾಗಿ ಹೆಸರು ಬಹಳ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಅದಕ್ಕೋಸ್ಕರ ನಾಮಕರಣ ಮಾಡಿಸುವಾಗ ಎಲ್ಲ ಅದೇ ಹೇಳೋದು, ಏನೇನೋ ಇಟ್ಕೋಬೇಡಿ, ಅದು ನನ್ವರ್ಥ ನಾಮ ಇಟ್ಕೊಂಡು ತಕ್ಕ ಜೀವನ ನಡೆಸಿ ಅಂತ. ಹಾಗಾಗಿ ನನ್ನ ದೊಡ್ಡ ಮಗಳಿಗೆ ಜ್ಯೋತಿ ಅಂತ ಇಟ್ಟದೆ. ಎರಡನೇ ಮಗಳು ಹುಟ್ಟಿದಾಗ ಸೊ ಜ್ಯೋತಿ ಒಂದಿದ್ರೆ ಸಾಲಲ್ಲ, ಜೀವನದಲ್ಲಿ ಪ್ರೀತಿ ತುಂಬ, ಹಂಬಲ್ನೆಸ್, ಪ್ರೀತಿ. ನಾವು ಒಬ್ರಿಗೆ ಯಾವಾಗಲೂ ಪ್ರೀತಿಯಿಂದನೇ ಕೊಡ್ತಾ ಇರಬೇಕು. ಈ ಪ್ರೀತಿ ಇಲ್ಲದೇ ಜೀವನ ಬರಡಾಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ಪರಮಾತ್ಮ ತುಂಬ ದಯಾಳು, ಪ್ರೀತಿ. ಎಷ್ಟೊಂದು ತಪ್ಪುಗಳನ್ನೆಲ್ಲ ಮಾಡ್ತಾ ಇರ್ತೀವಿ, ಆದರೂ ನಮ್ಮನ್ನು ಎಷ್ಟೊಂದು ಕ್ಷಮಿಸ್ಕೊಂಡು ನಮ್ಮ ಜೊತೆಲೇ ಇದ್ದು ನಮ್ಮನ್ನು ಕಾಪಾಡ್ತಕ್ಕಂಥ ಅಪಾರವಾದ ಶಕ್ತಿ ಪರಮಾತ್ಮಂದು. ಆ ಪ್ರೀತಿಯಿಂದನೇ ನೋಡ್ತಾನೆ. ಅದಕ್ಕೋಸ್ಕರ ಪ್ರೀತಿ ಅನ್ನೋದು ಭಾಳ ಇಷ್ಟ ಅಂತೇಳಿ ನಾನು ಎರಡನೇ ಮಗಳಿಗೆ ಪ್ರೀತಿ ಅಂತ ಇಟ್ಟೆ. ಸೊ ನೀವು ಪ್ರಶ್ನೆಗಳು ಮೂಡ್ತಾ ಇರುತ್ತೆ, ಚಿಕ್ಕ ವಯಸ್ಸಲ್ಲಿ ಮದುವೆ ಆಗ್ತೀರಾ, ಪ್ರಶ್ನೆಗಳು ತಲೆಯಲ್ಲಿ ಓಡ್ತಾ ಇರುತ್ತೆ. ಸಾವು ಅಂದ್ರೇನು, ನೋವು ಅಂದ್ರೇನು, ಪೂಜೆ ಯಾಕೆ ಮಾಡ್ತಾರೆ, ಏನು, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳ್ಬಿಟ್ಟು ಆ ಪ್ರಶ್ನೆಗಳ ಒಂದು ತುಡಿತದಲ್ಲಿ ಮಿಡಿತದಲ್ಲಿ ತಾವು 1988ರಲ್ಲಿ ವೇದಾಧ್ಯಯನದ ಕಡೆ ಗಮನ ಕೊಡ್ತೀರಾ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಸೊ ನಾನು 84ರಲ್ಲಿ ನಮ್ಮ ತಂದೆಯವ್ರು ತೀರ್ಕೊಂಡ್ಬಿಟ್ರು. ನಮ್ಮ ಮನೆಗೆ ಬಂದು ಹಾರ್ಟ್ ಅಟ್ಯಾಕ್ ಆಗಿ ನನ್ನ ಮಗಳ ಬರ್ತಡೇ ಕೂಡ ಇತ್ತು ಅವತ್ತು. ಸೊ ಅದಾದ್ಮೇಲೆ ನಂಗೆ ಭಾಳ ಒಂಥರ ಜೀವನದಲ್ಲಿ ಜಿಗುಪ್ಸೆ, ಅಂದರೆ ಏನು ಹಂಗಾರೆ ಇಷ್ಟ ಇಲ್ಲ ಜೀವನ ಅನ್ನೋದೊಂದು ಭಾವನೆ. ಸೊ 84ರಲ್ಲಿ ನಮ್ಮ ತಂದೆಯವ್ರು ತೀರ್ಕೊಂಡಾಗ 88ರಲ್ಲಿ ನನಗೆ ಸುಚಲ ನಂಜುಂಡಪ್ಪ ಅಂತ ಹೇಳಿ ನನಗೆ ಒಬ್ಬರ ಪರಿಚಯ ಆಯಿತು. ನಾನು ಬೇಸಿಕಲಿ ಐ ಎಮ್ ಎ ಸಿಂಗರ್. ಅವ್ರಲ್ಲಿ ತುಳಸಿ ಪೂಜೆ ಆದಾಗ ಕರೆದಾಗ ಅವ್ರು ಭೇಟಿ ಆದಾಗ ನಾನು ಹಾಡಿದೆ. ಇಷ್ಟೊಂದು ಚೆನ್ನಾಗಿ ಹಾಡ್ತೀರಾ ನೀವು, ನಮ್ಮ ಸತ್ಸಂಗಕ್ಕೆಲ್ಲ ಬರಬೇಕು, ನಮ್ಮ ಸ್ವಾಮೀಜಿಯವರೆಲ್ಲ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿ ಅವ್ರ ಮನೆ ಗೃಹ ಪ್ರವೇಶ 1988ರಲ್ಲಿ ಆದಾಗ ಪುನಃ ನನ್ನ ಕರೆದ್ರು. ಅಲ್ಲಿ ಹೋದಾಗ ಇನ್ನೂ ದಯ ಬಾರದೆ ದಾಸನ ಮೇಲೆ ಅಂತ ಹಾಡಿದ್ದೆ. ಅದನ್ನು ಕೂಡ ನಮ್ಮ ಸ್ವಾಮೀಜಿಯವ್ರ ಮುಂದೆ ಹಾಡಿದಾಗ ಬಹಳ ಖುಷಿ ಪಟ್ರು. ಎಷ್ಟು ಚೆನ್ನಾಗಿ ನೆನಪಿದ್ರೆ ಈಗ ಆಡ್ಬೋದಾ ಒಂದೆರಡು ಸಾಲು? ಇನ್ನೂ ದಯ ಬಾರದೆ ದಾಸನ ಮೇಲೆ, ಇನ್ನೂ ದಯ ಬಾರದೆ ದಾಸನ ಮೇಲೆ, ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ, ಇನ್ನೂ ದಯ ಬಾರದೆ ದಾಸನ ಮೇಲೆ. ಸೊ ಈ ಹಾಡನ್ನ ಕೇಳಿ ಗುರುಗಳು ತಮ್ಮ ಸತ್ಸಂಗಕ್ಕೆ ನೀವು ಸಂಗೀತ ಎಲ್ಲ ಕಲ್ತಿದ್ಯಾ? ನಾನು ಸಂಗೀತ ನಾನು 16 ವರ್ಷಕ್ಕೆ ಮದುವೆ ಆಯ್ತಲ್ಲ. ಸೊ ಅದಕ್ಕೂ ಮುಂಚೆ ನಾನು PUC ಶಿಕ್ಷಣವನ್ನು ಮುಗಿಸ್ಕೊಂಡು ಸೀನಿಯರ್ ಎಕ್ಸಾಮ್ ಆಗಿತ್ತು. ಅವಾಗ ಮೈಸೂರಿಂದ ಬಂದು ನಾವು ಪಾಠ ಮಾಡಿದ್ರು. ನಾವು ಟಿ ನರಸೀಪುರದಲ್ಲಿ ವಾಸ ಮಾಡ್ತಿದ್ವಿ. ಸೊ ಹಾಗಾಗಿ ನಂಗೆ ಜೂನಿಯರ್ ಸೀನಿಯರ್ ಶಿಕ್ಷಣ ಎಲ್ಲ ಮೈಸೂರಿಂದ ಕರೆಸಿ ಟಿ ಚೌಡಾಯಿ ಅವ್ರ ಮೊಮ್ಮಗ ನಟರಾಜ್ ಅಂತ ಹೇಳಿ ನನಗೆ ಜೂನಿಯರ್ ಶಿಕ್ಷಣ, ಸೀನಿಯರ್ ಮೈಸೂರು ಬ್ಯಾಂಡ್ ಕ್ಲಾಸಿಕಲ್ ಬ್ಯಾಂಡ್ ಮಾಸ್ಟರ್ ಪುಟ್ಟಣ್ಣ ಸರ್ ನನಗೆ ಸೀನಿಯರ್ ಪಾಠ. ಸೊ ಅವಾಗ ಆಗಿತ್ತು. ಕರ್ನಾಟಕ ಸಂಗೀತ ಕಲಿತೆ, ಕರ್ನಾಟಕ ಸಂಗೀತದಲ್ಲಿ ಫಸ್ಟ್ ಕ್ಲಾಸ್ ಕೂಡ ಪಾಸ್ ಮಾಡಿದ್ದೆ. ಆ ನಂತರದಲ್ಲಿ ಮದುವೆ ಆದಾಗ್ಲಿಂದ ಸೊ ಸಂಸಾರ, ಮಕ್ಕಳು ಬೇಗ ಆಯ್ತು, ಮಕ್ಕಳ ಜೀವನ, ಐಡಿಯಲ್ ಜಾಬ್ ಪ್ರಾಬ್ಲಮ್ಮು, ಸಂಬಳ ಬರ್ತಿರ್ಲಿಲ್ಲ, ಜೀವನ ನಿರ್ವಹಣೆ ಮಾಡ್ಬೇಕು. ನಾ ದೊಡ್ಡ ಶ್ರೀಮಂತರ ಮಗಳು, ನಮ್ಗೇನ್ ಕೆಲಸ ಮಾಡಕ್ ಗೊತ್ತಿಲ್ಲ, ಏನ್ ಜೀವನ ಮಾಡ್ಬೇಕಲ್ಲ, ಜೀವನ ಏನು ಅಂತ ಗೊತ್ತಾಗೋಕ್ಕೂ ಮುಂಚೆನೆ ಜೀವನಕ್ಕೆ ಬಂದವಳ.
ಈಗ ನೀವು ಚೆನ್ನಾಗಿ ಓದ್ತಾ ಇದ್ರಿ, PUC ಕೂಡ ಮುಗಿಸಿದ್ರಿ, ಯಾಕೆ ಅಷ್ಟು ಬೇಗ ಮದುವೆ ಮಾಡೋದು? ನೀವು ಓದ್ಬೇಕು ಅಂತ ಆಟ ಹಿಡಿಲಿಲ್ವಾ ನಿಮ್ಮ ಮನೆಯಲ್ಲಿ? ಅಷ್ಟೆಲ್ಲ ಗೊತ್ತೇ ಇಲ್ಲ ಸರ್. ಅಷ್ಟೆಲ್ಲ ಗೊತ್ತೇ ಇಲ್ಲ ನಮಗೆ. ದೊಡ್ಡವ್ರು ಏನ್ ಹೇಳ್ತಾರೋ ಈ ಹುಡುಗನ್ ಮಾಡ್ಕೊಂಡ್ರು ಮಾಡ್ಕೊಂಡಿವಿ ಅಷ್ಟೇ, ನಮ್ಗೆ ನೋ ಚಾಯ್ಸ್. ಯಾವ ಗಂಡು ನೋಡ್ಲಿಲ್ಲ, ಏನೂ ಇಲ್ಲ, ಮಾಡ್ಕೊಂಡು ಸೋದ್ರ ಮಾವ ಮನೇಲೇ ಇದ್ರು, ಒಳ್ಳೆ ಹುಡುಗ ಮದುವೆ ಮಾಡ್ಕೊಂಡ್ರು. ಅಪ್ಪ ಅಮ್ಮ ಹೇಳಿದ್ರು ನಮ್ಮ ಒಳ್ಳೇದಕ್ಕೇನೋ ಭಾವನೆ, ಹಾಗಾಗಿ ಮದುವೆ ಮಾಡ್ಕೊಂಡ್ವಿ ಅಷ್ಟೇ ವಿನಃ ಯಾವುದೇ ನಮ್ಮ ಒಂದು ಪರಿಕಲ್ಪನೆ ಇಲ್ಲವೇ ಇಲ್ಲ ನಮ್ಮ ಜೀವನದಲ್ಲಿ. ಸೊ ವೇದಾಧ್ಯಯನಕ್ಕೆ ಹೋದ್ಮೇಲೆ ನಿಮ್ಮ ಬದುಕಲ್ಲಿ ತಿರುವು ಪಡೆಯುತ್ತೆ. ಹೇಗಿತ್ತು ಗುರುಗಳ ಸಂಪರ್ಕಕ್ಕೆ ಬಂದ್ಮೇಲೆ? 88ರಲ್ಲಿ ನಾನು ನಮ್ಮ ಪೂಜ್ಯ ಸ್ವಾಮಿ ಬ್ರಹ್ಮದೇವಜಿ ಅಂತ ಹೇಳಿ ಅವರು ಬಿಳಿಗರಂಗನ ಬೆಟ್ಟದಲ್ಲಿ ವಿಶ್ವಶಾಂತಿ ನಿಕೇತನದಲ್ಲಿ ಇದ್ರು. ಸೊ ಅವ್ರು ಅಲ್ಲಿಗೆ ಬಂದಾಗ ಅವ್ರು ಭೇಟಿ ಮಾಡಿ ಹಾಡು ಹೇಳಕ್ಕೆ ತುಂಬಾ ಖುಷಿ ಪಟ್ರಿ. ಹಾಡು ಹೇಳಿದಾಗ ತುಂಬಾ ಚೆನ್ನಾಗಿ ಹಾಡ್ತೀಯ, ನಮ್ಮ ಸತ್ಸಂಗದಂಗೆಲ್ಲ ಬಂದು ಹಾಡು ಬರ್ತೀನಿ. ಮತ್ತೆ ಅವ್ರ ಮನೆಗಳೆಲ್ಲ ಹೋಮ ಮಾಡಿಸ್ತಾ ಇದ್ರು, ಮಹಿಳೆಯರೆಲ್ಲ ಮಂತ್ರ ಹೇಳ್ತಾ ಇದ್ರು. ನಮ್ಮ ಸುಶೀಲಾನಂದಪ್ಪನವ್ರ ಮನೆಯಲ್ಲರೂ ಕೂಡ ಎಲ್ಲ ಹೆಣ್ಮಕ್ಳೆಲ್ಲ ಸೇರಿಸ್ಕೊಂಡು ಮಾಡಿದಾಗ ನಾನು ಕೇಳಿದೆ, ಸ್ವಾಮೀಜಿ ಹೆಣ್ಮಕ್ಳೆಲ್ಲ ನೋಡ್ತಾ ಇಲ್ಲ ಅವರೇನ ಗುರುಗಳು? ಹೌದು, ಇವರು ನಮ್ಮ ಪೂಜ್ಯ ಕೃಷ್ಣ ಭಟ್ರು. 18 ವರ್ಷಗಳ ಕಾಲ ನಮಗೆ ಋಗ್ವೇದ ಪಾಠವನ್ನ ಮಾಡಿದವರು. ನಮ್ಮ ಪುಣ್ಯ ಇವತ್ತು ಅವರಿಲ್ಲ, ಬಟ್ ಆದ್ರೂ ಕೂಡ ಅವರು ಹಾಕೊಟ್ಟತಕ್ಕಂಥ ಈ ಒಂದು ಮಾರ್ಗದರ್ಶನದಲ್ಲಿ ಇವತ್ತೆಲ್ಲ ಹೆಣ್ಮಕ್ಳಿಗೆ ಜಾಗೃತಿ ಇಲ್ಲ. ಅವ್ರು ಅವತ್ತು ಮನಸ್ಸು ಮಾಡದೇ ಇದ್ರೆ ಇವತ್ತು ಭ್ರಮರಾಮ ಮಹೇಶ್ವರಿ ಇಲ್ಲ. ಸೊ ಹಾಗಾಗಿ ಅವತ್ತಿನ ಧೈರ್ಯ ಇವತ್ತು ತುಂಬಾ ನಾನೇ ಸಾವಿರಾರು ಜನ ಹೆಣ್ಮಕ್ಳಿಗೆ ಪಾಠ ಮಾಡಿದ್ದೀನಿ, ಗಾಯತ್ರಿ ಮಂತ್ರದ ಉಪದೇಶ ಮಾಡ್ತೀನಿ, ಸಂಸ್ಕಾರಗಳ ಮೂಲಕ ಎಲ್ಲ ಹೇಳ್ತೀನಿ. ಬಟ್ ಅವತ್ತು ದಿನ ಕಷ್ಟ ಇತ್ತು. ಅವ್ರು ಹೇಳ್ತಾ ಇದ್ರು, ಇವತ್ತು ನೀವೆಲ್ಲ ಚೆನ್ನಾಗಿ ಕಲ್ತ್ಕೋರ್ಗೆ ಯಾರು ಸ್ಟೇಜಲ್ಲಿ ಬರಬೇಡಿ, ನಾನು ಹೇಳಿದಾಗ ಬರಬೇಕು ಅಂತ ಹೇಳ್ತಾ ಇದ್ರು. ತುಂಬಾ ಎಂಕರೇಜ್ ಮಾಡಿದ್ರು. ಯಾವುದೇ ಜಾತಿ ವಿಚಾರಗಳನ್ನ ಕೊಡದೆ, ಭಾವನೆಗಳನ್ನ ಭೇದ ಭಾವನೆಗಳನ್ನ ತೋರಿಸ್ದೆ. ನಮ್ಗೆಲ್ಲ ಬಹಳ ಒಂದು ನಮ್ಗಿಂತ ಚಿಕ್ಕವರು ಒಂದು 5 ವರ್ಷ ಗುರುಗಳು ಇಂಜಿನಿಯರಿಂಗ್ ಓದ್ತಾ ಇದ್ರು. ಅವತ್ತು ದೊಡ್ಡ ಮನಸ್ಸು ಮಾಡಿ ನಮ್ಗೆ ಪಾಠ ಮಾಡದೆ ಹೋಗಿದ್ದಿದ್ರೆ ನಾವಿವತ್ತಿಲ್ಲ. ಹಾಗೆ ನಮ್ಮ ಸ್ವಾಮೀಜಿ ಕೂಡ ವೇದಾಧ್ಯಯನ, ವೇದ ಅಂದ್ರೇನು, ಉಪನಿಷತ್ ಅಂದ್ರೇನು, ಜೀವನ ಅಂದ್ರೇನು, ಕರ್ಮ ಸಿದ್ಧಾಂತ ಅಂದ್ರೇನು, ಧರ್ಮ ಅಂದ್ರೇನು, ದೇವರು ಅಂದ್ರೇನು, ಎಲ್ಲವನ್ನ ವೈಜ್ಞಾನಿಕ ಚಿಂತನೆ, ಯಾವುದೋ ಒಂದಿಲ್ಲ, ಬುರ್ಡಾಲಜಿ ಇಲ್ಲ, ಸತ್ಯತೆ ಜೊತೆಗೆ ನಾವು ಜೀವನ ಮಾಡ್ಬೇಕು ಯಾವತ್ತು ಕೂಡ. ವಿಜ್ಞಾನಕ್ಕೆ ತಾಳೆ ಹೆಚ್ಚು ಹೇಳ್ಕೊಡ್ತಾ ಇರೋದು. ವೇದ ಅಂದ್ರೆ ವಿಜ್ಞಾನ ಅಂತ ಹೇಳ್ತಾ ಇದೆ. ಅದು ಜ್ಞಾನ, ವಿಜ್ಞಾನದಲ್ಲಿ ಇರ್ಬೇಕು. ಇವತ್ತು ನಾವೆಲ್ಲ ವಿ ಆರ್ ಇನ್ ಸೈಂಟಿಫಿಕ್ ಏಜ್, ನಾವೆಲ್ಲ ಇಲ್ಲ. ನಾವು ಇವತ್ತು ಭಾರತ ಎಷ್ಟೇ ಬೆಳೆದಿದ್ರು ಕೂಡ ಆ ಸನಾತನ ಧರ್ಮ ಒಪ್ಕೋತದೆ. ಯಾಕೆಂದ್ರೆ ಅದು ವೈಜ್ಞಾನಿಕವಾಗಿದೆಯಪ್ಪ, ಏನೋ ಬ್ರೊಡಾಲಜಿ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಆ ಚಿಂತನೆಯೊಂದಿಗೆ ಬರ್ಬೇಕಾದ್ರೆ ನಮ್ಮ ಪೂಜ್ಯ ಸ್ವಾಮೀಜಿಯವರು ಕೂಡ ಬಹಳ ಕಾರಣ. ಆ ಒಂದು ಏನೋ ಒಂದು ಮಾಡೋದಲ್ಲ, ಅದನ್ನ ಕರೆಕ್ಟಾಗಿ ಹೇಳ್ಬೇಕು, ತಿಳ್ಕೊಂಡು ಮಾಡಬೇಕು. ಉಪನಿಷತ್ತೆಲ್ಲ ಅದೇ ಹೇಳ್ತಾ ಇರೋದು, ವಿಚಾರಗಳನ್ನ ಕೊಡ್ತಾ ಇದೆ. ವೇದಗಳೆಲ್ಲ ಕರ್ಮ ಸಿದ್ಧಾಂತ ಪ್ರತಿಪಾದನೆ ಮಾಡಿದ್ರೆ ಉಪನಿಷತ್ತುಗಳು ಜ್ಞಾನ ಪ್ರತಿಪಾದನೆ ಮಾಡ್ತಾ ಇದೆ. ಸೊ ವೇದಗಳಲ್ಲಿ ಮೊದಲ ವೇದ ಋಗ್ವೇದ. 18 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ರು. ಋಗ್ವೇದದ ಬಗ್ಗೆ ನಮಗೆ ಹೆಚ್ಚಿನ ತಿಳಿಸ್ಕೊಡ್ಬೋದಾ? ಋಗ್ವೇದ ಅಂತ ಹೇಳಿದ್ರೆ ಎಲ್ಲ ಜ್ಞಾನ ಪ್ರಧಾನವಾದದ್ದು. ಅದು ಮೊದಲಿಗೆ ಬಂದದ್ದು ಋಗ್ವೇದ. ಅಗ್ನಿಮೀಳೆ ಪುರೋಹಿತಂ ಅಂತ ಮಂತ್ರ ಸ್ಟಾರ್ಟ್ ಆಗುತ್ತೆ. ಅಗ್ನಿಯೇ ಪ್ರಧಾನ ಅಂತ, ಅಗ್ನಿನೇ ಪುರೋಹಿತ ನಿನಗೆ ಅಂತ. ಹೀಗೆ ವಿಚಾರಗಳನ್ನ, ಜ್ಞಾನ ಪ್ರಧಾನವಾದ ವಿಚಾರಗಳನ್ನ ಋಗ್ವೇದ ಕೊಡ್ತಾ ಬರ್ತದೆ. ಯಜುರ್ವೇದವು ಎಲ್ಲ ಕರ್ಮ ಪ್ರಧಾನವಾಗಿ ಕೊಡ್ತಾ ಬರ್ತಾ ಇದೆ. ಸಾಮವೇದವು ಅಂತರಂಗಕ್ಕೆ ಸಂಬಂಧಪಟ್ಟದ್ದು. ಅಂತಃಕರಣ ಐತಿ ಸಾಮಾನ್ಯ ಅಂತ, ಅಂತರಂಗಕ್ಕೆ ಸಂಬಂಧಪಟ್ಟ ದೇವ್ರು ಯಾರು, ಭಕ್ತಿ ಯಾರು, ಇದ್ರ ಬಗ್ಗೆ ತಿಳ್ಕೊಂಡು ದೇವರು ಫಸ್ಟ್ ಸರಿಯಾಗಿ ಕಲ್ತು. ದೇವರ ಕಲ್ಪನೆಯಿಂದ ಪೂಜೆ ಮಾಡಬೇಡ. ದೇವರ ನಿನ್ ಶಕ್ತಿ ಏನು ಅಂತ ನಿನ್ನ ಶಕ್ತಿ ಗೊತ್ತಾದ್ರೆ ನೀ ಕೆಲಸ ಮಾಡ್ಬೋದು, ದೇವರ ಶಕ್ತಿ ಗೊತ್ತಾದ್ರೆ ದೇವ್ರ ಜೊತೆ ಕೆಲಸ ಮಾಡ್ಬೋದು. ಹಾಗೆ ದೇವರ ಶಕ್ತಿಯನ್ನ ತಿಳ್ಕೊಂಡು ದೇವರನ್ನ ಒಲಿಸ್ಕೊಳ್ಳೋದು, ದೇವರನ್ನ ಪಡೆಯೋದು, ದೇವರ ಶಕ್ತಿಯನ್ನ ನಮ್ಮಲ್ಲೂ ಒಂಚೂರು ಅನುಷ್ಠಾನಗೊಳಿಸ್ಕೊಳ್ಳೋದು ಹೇಗೆ ಅನ್ನೋದು ಸಂವೇದ. ಅಥರ್ವವೇದ ಇಸ್ ಫುಲ್ ಆಫ್ ಸೈನ್ಸ್. ಇವತ್ತೆಲ್ಲ ಮಾಟ ಮಂತ್ರ ಅದೆಲ್ಲ ಏನೇನೋ ಹೇಳ್ತಾರೆ, ಏನು ಇಲ್ಲ. ಅವೆಲ್ಲ ವೈಜ್ಞಾನಿಕ ಚಿಂತನೆ, ಸಾಮಾಜಿಕ ಚಿಂತನೆ, ರಾಜಕೀಯ ಚಿಂತನೆ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು. ಆಯುರ್ವೇದ, ಆರೋಗ್ಯ ಎಲ್ಲವನ್ನ ಕೊಟ್ಟಿರ್ತಕ್ಕಂಥದ್ದು ಅಥರ್ವವೇದ. ಸೊ 4 ವೇದಗಳು ಕೂಡ ನಮಗೆ ತುಂಬಾ ಪ್ರಮುಖವಾದದ್ದು. ಅನಂತ ವೈವೇದ ಅಂತ ಹೇಳ್ತಾರೆ. ಬಟ್ ಆದರೆ ಇವತ್ತು 4 ವೇದಗಳು ನಮಗೆ ಪ್ರಮುಖವಾಗಿ ಜ್ಞಾನ, ಕರ್ಮ, ಉಪಾಸನೆ ಹಾಗೂ ವಿಜ್ಞಾನವನ್ನ ಕೊಡ್ತಾ ಬಂದಿದೆ. 4 ಮಂತ್ರಗಳಲ್ಲಿ, 4 ವೇದಗಳಿಂದ ಕೂಡ 20,377 ಮಂತ್ರಗಳು ಸಿಗುತ್ತೆ. ಎಲ್ಲವೂ ಮಂತ್ರ ಮುಖ್ಯನವಾಗೇ ಇದೆ. ಅದಕ್ಕೋಸ್ಕರ ಮಂತ್ರ ಮುಖ್ಯ. ಮನನತ್ರಯತೇತಿ ಮಂತ್ರ. ಇವಾಗ ಗಣಾನ ಅಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಸ್ಸೀದ ಸಾಧನಂ ಮಹಾಗಣಪತಿಯೇ ನಮಃ ಅಂತ ಗಣಪತಿ ಪೂಜೆ ಮಾಡೋ ಹೇಳ್ತೀವಿ. ಅದು ಪೂಜೆ ಮಾಡೋ ಮಂತ್ರ ಅಲ್ಲ, ದೇವರ ಬಗ್ಗೆ ಕಾನ್ಸೆಪ್ಟ್ ಕೊಡ್ತಾ ಇದೆ. ಗಣಪತಿ ಯಾವ ವೇದದಿಂದ ಪಡೆದಂತ? ಇದು ಋಗ್ವೇದದಲ್ಲೂ ಇದೆ, ಯಜುರ್ವೇದದಲ್ಲೂ ಬರ್ತದೆ. ಸೊ ಋಗ್ವೇದವನ್ನ ನಾವು ಪಾಠಕ್ಕೆ ಪಾರಾಯಣಕ್ಕೆ ಉಪಯೋಗಿಸಿದ್ರೆ, ಯಜುರ್ವೇದದ ಮಂತ್ರಗಳನ್ನೆಲ್ಲ ನಾವು ಯಜ್ಞಕ್ಕೆ ಉಪಯೋಗಿಸ್ತೀವಿ, ಆಹುತಿಗಳಿಗೆ ಸ್ವಾಕಾರ ಕೊಡಕ್ಕೆ ಉಪಯೋಗಿಸ್ತೀವಿ. ನಿಮ್ಗೆ ಸಂಸ್ಕೃತ ಬರ್ತಾ ಇತ್ತಾ ಬಾಲ್ಯದಲ್ಲೇ, ಅಥವಾ ಈ ವೇದ ಕಲಿಯುವಾಗಲೇ ಸಂಸ್ಕೃತ ಕಲ್ತಿದ್ದ? ಹೌದು, ನಾನು ಕನ್ನಡ ಮೀಡಿಯಂನಲ್ಲಿ PUC ಮಾಡಿದ್ದು ಅಷ್ಟೇ. ಆನಂತರದಲ್ಲಿ ನಾವು ವೇದಾಧ್ಯಯನ ಮಾಡ್ಲಿಕ್ಕೆ ಬಂದಾಗ ಸ್ವಾಮೀಜಿ ಅವ್ರು ಹೇಳಿದ್ರು ಸ್ವಲ್ಪ ಸಂಸ್ಕೃತ ಜ್ಞಾನ ಬೇಕಾಗುತ್ತೆ, ಸೊ ಹಾಗಾಗಿ ಇದನ್ನ ಒಂಚೂರು ಕಲ್ತ್ರೆ ಒಳ್ಳೇದು ಅಂತ. ಸೊ ಹಾಗಾಗಿ ಶೃಂಗೇರಿ ಸರಸ್ವತಿ ಸಭಾದ 5 ಪರೀಕ್ಷೆಗಳನ್ನ ನಾವು ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ನಾವೆಲ್ಲ ಕಟ್ ಪಾಸ್ ಮಾಡ್ಕೊಂಡ್ವಿ. ಮಕ್ಕಳು ನೀವು ಒಟ್ಟಿಗೆ ಜ್ಯೋತಿ ಪ್ರೀತಿನೂ ಕಟ್ಸಿ ನಾನು ಕೂಡ ಕಟ್ಕೊಂಡು ಪಾಸ್ ಮಾಡ್ಕೊಂಡೆ. ಆವಾಗ ಸಂಸ್ಕೃತ ಮತ್ತೆ ಸಂಸ್ಕೃತ ಭಾರತೀಯ ಶಿಬಿರಗಳು, ಸಂಸ್ಕೃತ ಶಿಬಿರಗಳು ಇದನ್ನೆಲ್ಲ ಮಾಡ್ಕೊಂಡು ಮಾತಾಡೋದಕ್ಕೆ, ಗ್ರಾಮರ್ ಅಂದ್ರೆ ಏನು,
ಉಚ್ಚಾರಣೆ ಏನು ಮಾತಾಡೋದೆಲ್ಲ ಸ್ವಲ್ಪ ಕಲಿತಾಗ ನಮಗೆ ಮಂತ್ರಪಾಠಗಳಲ್ಲಿ ಅದರ ಅರ್ಥಗಳು ವಿಭಜನೆ ಮಂತ್ರ ಪದಾರ್ಥಗಳನ್ನು ಯಾವ ರೀತಿ ಹೇಳಬೇಕು ಇಲ್ಲ ವ್ಯತ್ಯಾಸ ಮಾಡಿ ಬಿಡಿಸಿ ಹೇಳಿದಾಗ ಅದು ಅಪಾರ್ಥಗಳಾಗ್ಬಿಡುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಸಾಮಾನ್ಯ ಜ್ಞಾನ ಬೇಕೇ ಬೇಕು. ಈಗ ನಾವು ಕಂಪ್ಯೂಟರ್ಗಳಲ್ಲಿ ಬೇಸಿಕ್ಸ್ ಕಲಿಬೇಕಲ್ಲ, ಹಾಗೆ ಸ್ವಲ್ಪ ನಾವು ಇದನ್ನೆಲ್ಲ ಕಲ್ತ್ಕೊಂಡು ಬಂದರೆ ಒಳ್ಳೆಯದು. ಕಷ್ಟ ಆಗಲಿಲ್ವಾ ಸಂಸ್ಕೃತ ಕಲೀಲಿಕ್ಕೆ? ಕನ್ನಡ ಮಾಧ್ಯಮ ಓದಿರ್ತೀರಾ, ಮದುವೆ ಆಗಿರ್ತೀರಾ, ಮಕ್ಕಳ ಜೊತೆ ಸಂಸ್ಕೃತ ಕಲಿಯಕ್ಕೆ ಹೋಗ್ತೀರಾ, ಎಷ್ಟು ಕಷ್ಟ ಆಯ್ತು? ಅದನ್ನ ಹೆಂಗೆ ನಿವಾರಿಸ್ಕೊಂಡ್ರಿ? ಕಷ್ಟ ಆಗುತ್ತೆ, ಅವೆಲ್ಲ ತುಂಬ ಗ್ರಾಮರ್ ಎಲ್ಲ ಕಷ್ಟ ಇದೆ. ಸಂಸ್ಕೃತ ದೇವ ಭಾಷೆ, ಹಾಗಾಗಿ ಅದು ಸುಲಭಕ್ಕೆ ಬರೋದಲ್ಲ. ಅದೆಲ್ಲ ಸ್ವಲ್ಪ ದೇವರ ಅನುಗ್ರಹ ಇದ್ರೆ ಸಾಧ್ಯವೇನೋ ಅಂತ ನನ್ಗನ್ಸುತ್ತೆ. ಬಟ್ ಅದು ತುಂಬ ಅದು ಸಮೃದ್ಧವಾದಂಥದ್ದು, ಸಂಸ್ಕಾರವನ್ನು ಕೊಡುವಂಥದ್ದು. ಆ ಉಚ್ಚಾರಣೆ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ. ಉಚ್ಚಾರಣೆ ಶುದ್ಧಿ ಕೂಡ. ಅದಕ್ಕೆ 4 ಶ್ಲೋಕನಾರು ಕಲ್ತ್ಕೊಂಡು ದಿನ ಹೇಳ್ರಪ್ಪ ಮಕ್ಕಳು ಮನೆಯಲ್ಲಿ ಕಲಿಸಿ ಹೇಳಿ. ಇದ್ರಲ್ಲಿ ತಿರ್ಗ ಮೊದಲೇ ನೀವು ಗಂಡು ಹೆಣ್ಣು ಅಂತ ತಾರತಮ್ಯ ಮಾಡಬೇಡಿ. ಮೊದಲೇ ಇವತ್ತೆಲ್ಲ ಹೊರಟೋಗ್ತಾ ಇದೆ ನಮ್ಮ ಸಂಸ್ಕೃತಿಗಳೆಲ್ಲ. ಇದನ್ನೆಲ್ಲ ಹೇಳೋದ್ರಿಂದ ಮಾನಸಿಕ ಸ್ಥಿರತೆ ಒಂದು ಸಾತ್ವಿಕ ವಿಚಾರದಲ್ಲಿ ಇರ್ತದೆ ನಮ್ಮ ಮನಸ್ಸು ಯಾವಾಗಲೂ. ಹೌದು, ಅದಕ್ಕೋಸ್ಕರ ಇದೆಲ್ಲ ಬೇಕು. ಸಂಸ್ಕೃತ ಅಂತ ಒಂದು ಏನು ದೇವ ಭಾಷೆ ಆದ್ರಿಂದ ಅಂತ ಒಂದು ಕಾಂಪೋಸಿಷನ್ ಇದೆ. ಅದು ಕಲಿತಾಗ ನಮ್ಮ ಬಾಡಿಗೆ ಗಿವ್ಸ್ ಪಾಸಿಟಿವ್ ಎನರ್ಜಿ. ಈ ಕೆಲವರು ಹೇಳ್ತಾರೆ ಹೆಣ್ಮಕ್ಳು ವೇದ ಪಠಣ ಮಾಡಬಾರ್ದು ಅಂತ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಯಾಕೆ ಮಾಡಬಾರ್ದು ಹೆಣ್ಮಕ್ಳು? ಕೆಲವರು ಹೇಳ್ತಾರೆ ಗಂಡು ಮಕ್ಳಿಗೆ ಮಾತ್ರ ಸೀಮಿತ ಅಂತ ಹೇಳ್ಬಿಟ್ಟು. ಅದೇ ಇದು ಸರಿನಾ? ಖಂಡಿತ ಇಲ್ಲ ಸರ್. ಅದು ಯಾರೋ ಮೇಲ್ ಡಾಮಿನೇಟ್ ಅವ್ರು ಮಾಡಿರೋದು ಅಷ್ಟೇ. ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಬರ್ತಾ ಇರೋದು ನಾವು ನೀವು ನೋಡ್ತಾನೆ ಇದೀವಿ. ಸೊ ಇನ್ನು ಪೌರೋಹಿತ್ಯ ಕ್ಷೇತ್ರ ಯಾಕಬಾರ್ದು? ಮಂತ್ರ ಯಾಕೆ ಆಗ್ಬಾರ್ದು? ಮಂತ್ರ ಪಾಠನ ಬ್ರಾಕೆಟ್ ಅಲ್ಲಿ ಏನಾದ್ರು ಹೆಣ್ಮಕ್ಳು ಬಿಟ್ಟು ಅಂತ ಎಲ್ಲಾರು ಇದೆಯಾ? ಹೇಳ್ತಾರೆ ಇಲ್ಲ ಗರ್ಭಕೋಶದ ಮೇಲೆ ತೊಂದರೆ ಆಗುತ್ತೆ, ಇನ್ನೇನೋ ತೊಂದರೆ ಆಗ್ಬಿಡುತ್ತೆ, ಮತ್ತೆ ಈ ರಜಾ ಹೆಣ್ಮಕ್ಳಿಗೆ ಬರೋದೇ ಮೇನು, ರಜಸ್ವಲೆ ಆಗ್ತಾರೆ, ಋತುಸ್ರಾವ ಆಗುತ್ತೆ, ಇವೆಲ್ಲ ಕಾರಣಗಳನ್ನ ಕೊಟ್ಕೊಂಡು ನಮಗೂ ತುಂಬಾ ಎದುರಿಸಿದ್ರು ಅವಾಗ. ನನ್ಗಿಬ್ಬರು ಹೆಣ್ಮಕ್ಳೇ ಆದ್ರು ಚೆನ್ನಾಗಿ ಆದ್ರು. ಆಮೇಲೆ ಎಷ್ಟೋ ಜನ ಸೀಮಂತ ಸಂಸ್ಕಾರಗಳೆಲ್ಲ ಮಾಡಿಸುವಾಗ ಹೇಳ್ತೀವಿ. ಎಲ್ಲಾ ಮಂತ್ರಗಳನ್ನು ಹೇಳ್ಬೋದು, ಯಾವುದು ಕೂಡ ವ್ಯತ್ಯಾಸಗಳಾಗೋದಿಲ್ಲ, ಯಾವುದು ಕೂಡ ಇಲ್ಲ. ನೋಡಿ, ದೊಡ್ಡ ನಮ್ಮಂತ ಹೆಣ್ಮಕ್ಳು ಹೇಳ್ಬೇಕು, 36 ವರ್ಷದಿಂದ ನಾನಿದ್ದೀನಿ, ನನ್ಗೇನಾದ್ರು ತೊಂದರೆ ಆದ್ರೆ ನಾನು ಹೇಳ್ಕೋಬೇಕು, ಇಲ್ಲ ದೊಡ್ಡ ಗೈನಕಾಲಜಿಸ್ಟ್ ಹೇಳ್ಬೇಕು. ಯಾರೋ ಮಧ್ಯದಲ್ಲಿ ಹೇಳಿದ್ರೆ ಎಲ್ಲಿ ಬರುತ್ತೆ? ಇಲ್ಲ ವೇದಗಳಲ್ಲಿ ಉಲ್ಲೇಖ ಆಗಿರ್ಬೇಕು. ಇವೆಲ್ಲ ಕೂಡ ಮೇಲ್ ಡಾಮಿನೇಟ್. ಸೊ ಇದು ವೇದಗಳಲ್ಲೂ ಉಲ್ಲೇಖವಾಗಿಲ್ಲ, ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿಲ್ಲ. ಹಾಗಾಗಿ ಹೆಣ್ಮಕ್ಳು ವೇದಗಳನ್ನ ಹೇಳ್ಬಾರ್ದು ಅನ್ನೋದು ಮಿಥ್ಯೆ, ಅದು ಸತ್ಯ ಅಲ್ಲ. ನಡ್ಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಷ್ಟೇ ವಿನಃ. ಇವತ್ತೆಲ್ಲ ನೋಡಿ ಎಷ್ಟು ಚಂದ್ರಯಾನ ಎಲ್ಲ ಮಾಡ್ಕೊಂಡು ಪೈಲಟ್ಗಳಾಗಿದ್ದಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ. ಬೇಸಿಕಲಿ ವಿ ಆರ್ ಕೋಮಲ. ಅದಕ್ಕೋಸ್ಕರ ಹೆಣ್ಮಕ್ಳು ಬ್ಯೂಟಿಫುಲ್, ಗಂಡು ಮಕ್ಳು ಹ್ಯಾಂಡ್ಸಮ್. ಶಾರೀರಿಕವಾಗಿ ನಿಮ್ಗಿಂತ ಸ್ವಲ್ಪ ನಾವು ಇರ್ಲೇಬೇಕು. ಇದು ನಮಗೂ ನಿಮ್ಗೂ ವ್ಯತ್ಯಾಸ ಏನು? ಅದಕ್ಕೋಸ್ಕರ ದೇವರು ಮಾಡಿರ್ತಕ್ಕಂಥ ಪ್ರಕೃತಿ, ಬಟ್ ಸ್ಟ್ರಾಂಗ್, ವಿ ಆರ್ ವೆರಿ ಸ್ಟ್ರಾಂಗ್ ಕಂಪೇರ್ ಟು ಮೆನ್, ಅಲ್ವೇ? ಹೌದು. ಅದಕ್ಕೋಸ್ಕರ ಇದನ್ನ ಮಂತ್ರ ಹೇಳಿ ನೋಡಿ, ಒಟ್ಟಿಗೆ 11 ಸೂಕ್ತ ಗಂಡಸರು ಹೇಳ್ಬೋದು ಕೂತ್ಕೊಂಡು, ಹನುಮಾಕ ರುದ್ರ ಹೇಳುವಾಗ. ಹೆಣ್ಮಕ್ಳು ಸ್ವಲ್ಪ ಸ್ಲೋ ಆಗಿ ಹೇಳ್ಬೋದು, ತಪ್ಪೇನಿಲ್ಲ, ಏನು ಆಗೋದಿಲ್ಲ. ನಾವು ಎಷ್ಟು ವರ್ಷದಿಂದ ರುದ್ರ ಹನುಮಾಕ ಹೇಳ್ತೀವಿ, ಎಷ್ಟು ಕಡೆ ನಮ್ಮ ರುದ್ರ ಪಾಠ ಕರೀತಾರೆ. ಏನಾಗಿದೆ ನಮ್ಮ ಗ್ರೂಪಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ, ಎಷ್ಟು ಜನಕ್ಕೆ ಆಮೇಲೆ ಮದುವೆಯಾಗಿ ಮಕ್ಕಳಾಗಿದೆ, ಇನ್ನು ಮಕ್ಕಳು ಚೆನ್ನಾಗಾರು ಹುಡ್ತಾರೆ. ಸರಿಯಾಗಿ ಕಲ್ತು ಹೇಳಿದ್ರೆ ಸಸ್ವರ ಕರೆಕ್ಟ್ ಆಗಿ, ಸಸ್ವರ ಮೇಲೂ ನಾವು ಯಾವಾಗಲೂ ಉದಾತ್ತ ಅನುದಾತ ಸ್ವರಿತ ಪ್ರಚಯಗಳು 4 ಸ್ವರಗಳು ತುಂಬಾ ನಮ್ಗೆ ಪವರ್ಫುಲ್. ಅದು ಏರಿಳಿತಗಳು ಮಾಡ್ತೀವಲ್ಲ, ಅದು ಬಹಳ ನಮ್ಮ ಶರೀರದ ಮೇಲೆ ಪರಿಣಾಮವನ್ನ ಕೊಡುತ್ತೆ. ಅದು ಸ್ವರಗಳನ್ನ ನೀವು ವ್ಯತ್ಯಾಸ ಹೇಳಿದಾಗ ಅನರ್ಥ ಮಾಡುತ್ತೆ. ಈಗ ಶಾಂತಿ ಮಂತ್ರದಲ್ಲಿ ಸಾಮಾ ಶಾಂತಿ ರೇಧಿ ಅಂತ ಬಂದ್ರೆ ನನಗೆ ಶಾಂತಿಯನ್ನು ಕೊಡು ಅಂತ, ಸಾಮಾ ಶಾಂತಿ ರೇಧಿ ಅಂದ್ರೆ ನನಗೆ ಶಾಂತಿ ಬೇಡ ಅಂತ. ಅದಕ್ಕೆ ಸಸ್ವರ ತುಂಬಾ ಇಂಪಾರ್ಟೆಂಟ್. ಏನೋ ಇಷ್ಟ ಬಂದಂಗೆ ಮಂತ್ರ ಹೇಳೋದಲ್ಲ, ಅದರಲ್ಲೂ ಕೂಡ ಅದಕ್ಕೆ ಅದೇ ಆದ ಅರ್ಥ ಮತ್ತೆ ವಿಶಿಷ್ಟತೆ ಮತ್ತೆ ಶಕ್ತಿ ನಮಗೆ ಜೀವನದಲ್ಲಿ ಮನನತ್ತಾಗೈತೆ. ಇದು ಮಂತ್ರ ಕಂಟ್ರೋಲ್ಸ್ ಯುವರ್ ಮೈಂಡ್. ಇವಾಗೆಲ್ಲ ದೊಡ್ಡ ಆಪರೇಷನ್ ಕೂಡ ಮಾಡುವಾಗ ಮೊನ್ನೆ ನಾನು ಓದಿ ನಾರಾಯಣ ಸೂಕ್ತ ಹೇಳ್ಕೊಂಡು ಆಪರೇಷನ್ ಮಾಡಿದ್ರ ಗೊತ್ತೈತೆ. ಅಷ್ಟು ಶಕ್ತಿ ಇದೆ ಮನಸ್ಸಿಗೆ, ಒಂದು ಕಾನ್ಸಂಟ್ರೇಟ್ ಸಿಗುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಖಂಡಿತ ಹೇಳಬೇಕು. ಯಾಕಂದ್ರೆ ಹೆಣ್ಮಕ್ಳು ಹೊರಗೆ ಎಲ್ಲವನ್ನ ನಿಭಾಯಿಸೋರು. ಬೆಳಗಾಗೆದ್ದು ಮನೇಲಿ ಕಿರಿಕಿರಿ ಪಿಟಿಗಳಾಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ಶಾಂತವಾಗಿರಿ, ಯಾವುದು ನೆಗೆಟಿವ್ ಮಾತಾಡಬೇಡಿ, ಜಗಳ ಮಾಡಬೇಡಿ, ಮನೆಯಲ್ಲಿ ತುಂಬ ಬೇಜಾರಾದರೆ ಮೌನವಾಗಿರಿ. ಅದಕ್ಕೆ ಬೆಳಗ್ಗೆ ಲಲಿತ ಸಹಸ್ರನಾಮ ಹಾಕೊಳ್ಳಿ, ವಿಷ್ಣು ಸಹಸ್ರನಾಮ ಹಾಕೊಳ್ಳಿ, ವೇದ ಮಂತ್ರಗಳು ಹಾಕೊಳ್ಳಿ, ಭಾಗ್ಯ ಸೂಕ್ತಗಳನ್ನು ಹಾಕೊಳ್ಳಿ. ಜೀವನದಲ್ಲಿ ಬೇಕಾಗಿರೋದು ಭಾಗ್ಯ. ನಮಗೆ ಇದು ಭಾಗ್ಯ. ಇವತ್ತು ಅಡುಗೆ ಮನೆಯಿಂದಲೂ ಅಂತರಿಕ್ಷದವರೆಗೂ ಕೂಡ ಮಹಿಳೆ ಸಾಧನೆ ಮಾಡಿದ್ದಾರೆ. ಹಾಗಾಗಿ ವೇದಾಧ್ಯಯನ, ವೇದ ಪಠಣ ಎಲ್ಲ ಮಾಡೋದು ತಪ್ಪೇ ಅಲ್ಲ. ವೈಜ್ಞಾನಿಕವಾಗಿ ಸರಿಯಾಗಿ ಸಸ್ವರದಿಂದ ಉಚ್ಚಾರಣೆ ಮಾಡ್ತಾ ಹೇಳಬೇಕು. ತಯಾರಿ ಇಲ್ಲ, ಯಾವುದು ಮಾಡೋಂಗಿಲ್ಲ. ಇದು ವಿಶೇಷ ಸ್ಥಾನಮಾನ ಇರ್ತಕ್ಕಂಥದ್ದು ವೇದ ಉಪನಿಷತ್ತು ಅಂತ ನಾವು ಸಾಮಾನ್ಯವಾಗಿ ತಗೊಳ್ಳೋ ಹಾಗೆ ಇಲ್ಲ, ವಿಶೇಷವಾದ್ದು. ಓಕೆ, ಋಗ್ವೇದ ನಂತರ ಉಪನಿಷತ್ತುಗಳು ಬರ್ತವೆ. ಆ ಉಪನಿಷತ್ತು ಕೂಡ ಕಲ್ತೀರಾ? ಯಾವ ಗುರುಗಳ ಹತ್ರ ಕಲ್ತೀರಾ? ಅದು ದಿವಂಗತ ವೆಂಕಟರಾಮ ಶರ್ಮಾ ಅಂತ ಹೇಳಿ ನಮಗೆ ಕೃಷ್ಣ ಭಟ್ರಿಂದ ನಮ್ಗೆ ಯಾವಾಗ ಸಸ್ವರ ವೇದ ಪಾಠಗಳು ಮತ್ತೆ ಸ್ವಾಮೀಜಿಯಿಂದ ಅಧ್ಯಯನ ನೋಡಿ, ವೇದಗಳಲ್ಲಿ ಏನೇನು ಬರುತ್ತೋ ಅದೆಲ್ಲ ನಾವು ಕಲಿಬೇಕಾಗುತ್ತೆ. ಪ್ರಾಕ್ಟಿಕಲ್ ಥಿಯರಿ, ಅದು ಸಂಧ್ಯಾ ವಂದನೆ ಮಾಡು, ಅಗ್ನಿಹೋತ್ರವನ್ನು ಕಲ್ತ್ಕೋ, 16 ಸಂಸ್ಕಾರಗಳನ್ನು ಮಾಡಿಸ್ಕೋ, ಇವೆಲ್ಲ ವಿಚಾರಗಳನ್ನ ಹೇಳ್ತಾ ಬರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ನಾನು ಪುರೋಹಿತಳಾಗಿ ಬರಬೇಕು ಅಂತ ಬಂದವಳಲ್ಲ. ಈ ಜ್ಞಾನವನ್ನ ಜಿಜ್ಞಾಸೆಯನ್ನ ನಲ್ಲಿರ್ತಕ್ಕಂಥ ಜಿಜ್ಞಾಸೆಗೆ ಉತ್ತರಗಳನ್ನ ಕಂಡುಕೊಳ್ಳೋಕೆ ಬಂದೆ ನಾನು.
ಅದ್ರಲ್ಲಿ ಬಂದಾಗ ಏನೇನು ಇದೆ ಅಂತ ಗೊತ್ತಾದ್ಮೇಲೆ ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಮಾಡೋದ್ರಿಂದ ಏನು ಅಂತ ನೆಕ್ಸ್ಟ್ ಸ್ಟೆಪ್. ಹಾಗಾಗಿ ನಾನು ಸಂಧ್ಯಾ ವಂದನೆಯನ್ನು ಅವತ್ತಿಗೆ ನಮಗೆ ಉಪನಯನ ಮಾಡಿದ್ರು. ಸುಲಭದ ಮಾತಲ್ಲ, ಜಾತೀಯತೆಯನ್ನು ತರಬಾರ್ದು. ಆದ್ರೂ ಕೂಡ ಹೇಳಬೇಕಾಗುತ್ತೆ, ನಾನು ವೀರಶೈವ ರಂಭಾಪುರಿ ಪೀಠದವ್ರು ನಾವು. ನಮ್ಗಾಗ್ಲೇ ಶಿವದಾರ ಇರ್ತದೆ, ಇನ್ನೊಂದು ಜನವಾರ ಹಾಕೋಬೇಕು ಅಂದ್ರೆ ನಾಟ್ ಈಸಿ. ಅವತ್ತಿನ ಕಾಲದಲ್ಲಿ ಅದು ಒಂದು ದೊಡ್ಡ ಮಹತ್ತರ ಬದಲಾವಣೆನೆ. ಆದ್ರೂ ನಮ್ಮ ಗುರುಗಳು ಗೊತ್ತಿದ್ದು ನಮಗೆ ಹಾಕ್ಸಿದ್ರು, ಒಂದು ಜನ್ಮದಿಂದ ಒಂದು ಕರ್ಮದಿಂದ. ಅದಕ್ಕೆ ಬ್ರಾಹ್ಮಣ ಅನ್ನೋದು ದ್ವಿಜ. ಎಲ್ರಿಗೂ ಕೂಡ ಜೀವನದಲ್ಲಿ ಎರಡೆರಡಿರುತ್ತೆ. ನಮ್ಮ ಹುಟ್ಟಿಂದೇ ಬೇರೆ, ನಾವು ಏನು ಅಳವಡಿಸ್ಕೋತೀವಿ ನಮ್ಮ ಕರ್ಮ, ಗುಣಕರ್ಮ ಸ್ವಭಾವಗಳಿಂದ ಆಗೋದು ಬೇರೆ. ಸೊ ಹಾಗಾಗಿ ನಾವು ಅದನ್ನು ಕೂಡ ಮಾಡಿಕೊಂಡು ನಾವು ಈ ಫೀಲ್ಡಿಗೆ ಬಂದ. ತುಂಬ ನಮ್ಮ ಮನೆಗಳಿಂದ ಅಪೋಸ್ ಆಯಿತು, ಯಾಕೆ ಬೇಕು ಇವಳೇನು ಬ್ರಾಹ್ಮಣರಾಗ್ಬಿಡ್ತಾಳ, ನಮ್ಗಿದು ಹಾಗೆ ಹೇಗೆ ಅಂತ ಬರುತ್ತೆ, ಇವೆಲ್ಲ ಸಹಜ. ಅದನ್ನ ನಾವು ಹೆದರಬಾರ್ದು. ಜ್ಞಾನಕ್ಕೆ ಬಂದಾಗ ಇವೆಲ್ಲ ಕೂಡ ಎದುರಿಸಬೇಕಾಗ್ತದೆ. ಹೆಣ್ಮಕ್ಳಿಗೆ ಯಾವುದೂ ಸುಲಭ ಅಲ್ಲ ರೀ. ಇಲ್ಲಿಗೊಂದು ಬಂದು ಕೆಲಸ ಮಾಡ್ತೀವಿ ಅಂದ್ರೆ ನಾವು ಸಾರಾವೇ ಬಿಡ್ರಿ. ಮತ್ತೆ ಇಂಥ ವಿಶಿಷ್ಟವಾದ ನಾವು ಕ್ಷೇತ್ರಕ್ಕೆ ಬರಬೇಕಾದಾಗ ನಾವೆಲ್ಲ ಮೆಂಟಲಿ ಪ್ರಿಪೇರ್ ಆಗಬೇಕು. ನಮ್ಮ ಸ್ವಾಮೀಜಿ ಒಂದು ಮಾತು ಹೇಳೋದು, ನೋಡು ನಿನ್ನ ಒಂದು ಧೈರ್ಯ ಸ್ಟೆಪ್ ತಗೋಬೇಕು. ಏನು ಅಂದರೆ, ವೇದಾಧ್ಯಯನ ಮಾಡಿ ಉಪನಯನ ಮಾಡಿ ಈ ಫೀಲ್ಡಿಗೆ ಬಂದು ಸಕ್ಸಸ್ ಆದ್ರೂ ನೀನೇ ಉದಾಹರಣೆ, ಫೇಲ್ಯೂರ್ ಆದ್ರೂ ನೀನೇ ಉದಾಹರಣೆ. ಧೈರ್ಯವಾಗಿ ಸ್ಟೆಪ್ ಮಾಡಬೇಕಾದ್ರೂ ನಿನ್ನ ಕರ್ತವ್ಯ, ನಿಂತ್ಕೋಬೇಕು. ಆಯ್ತು ಸ್ವಾಮೀಜಿ ನೀವು ಹೇಳಿದ್ಮೇಲೆ ನಿಂತ್ಕೋತೀವಿ, ಉದಾಹರಣೆಗೆ ನಾನು ಉಳ್ಕೊಂಡೇನೆ ಅಲ್ವಾ ಸರ್? ಇವತ್ತಿಗೆ ಬಂದು ಕೂತಿದ್ದೀನಿ ಉದಾಹರಣೆಗೆ ಅಂದ್ರೆ ಕೂಡ ನಾನೇ ಉದಾಹರಣೆ ಕೂತಿದ್ದೀನಲ್ವಾ? ಅದಕ್ಕೋಸ್ಕರ ಧೈರ್ಯ ಮಾಡೋರಾಗ್ಬೇಕಲ್ಲ, ಯಶಸ್ಸಿಗೆ ಉದಾಹರಣೆ. ಅದಕ್ಕೋಸ್ಕರ ಸ್ವಾಮೀಜಿ ಅವರ ಇದಕ್ಕೋಸ್ಕರ ಇಲ್ಲ, ನಾನು ವೇದ ಉಪನಿಷತ್ತುಗಳನ್ನ ನಾನು ವೇದಾಧ್ಯಯನನೇ ಮಾಡ್ತೀನಿ ಈ ಫೀಲ್ಡಲ್ಲೇ. ವೈದಿಕ ಜೀವನ ಪದ್ಧತಿ, ವೈದಿಕ ಜೀವನವನ್ನು ಅದಕ್ಕೆ ನಾನು ವೇದೋಕ್ತ ಮಹಿಳೆ, ಅದಕ್ಕೆ ವೇದ ಚಿಂತಕರು, ವೇದೋಕ್ತ ಮಹಿಳೆ ಅಂತ ಅನಿಸ್ಕೊಳ್ಳಿ. ಮದುವೆಗಿದೆಲ್ಲ ನಾವು ನಾಮಕರಣ ಗೃಹಪ್ರವೇಶ ಎಲ್ಲ ಏನೇ ಮಾಡಿದ್ರು ನಾವು ವೇದೋಕ್ತವಾಗೇ ಮಾಡೋದು. ಹಾಗಾದ್ರೆ ಪೌರಾಣಿಕ ಬಿಟ್ಟಿದೀವಿ ಅಂತಲ್ಲ, ಪೌರಾಣಿಕನ ಯಾಕೆ ಸೇರಿಸ್ಕೊಂಡಿದ್ದೀವಿ, ಆ ಸ್ಟೆಪ್ಗಳಲ್ಲಿ ಎಷ್ಟು ಮಟ್ಟಿಗೆ ಇವತ್ತು ಸಮಂಜಸ, ಎಷ್ಟು ಬೇಕು ಎಷ್ಟು ಬೇಡ ಅಂತ ಹೇಳೋ ಶಕ್ತಿ ಕೂಡ ನಮಗಿದೆ. ಕೆಲವೆಲ್ಲ ಸುಮ್ಮನೆ ಆ್ಯಡ್ ಆಗ್ಬಿಟ್ಟಿದೆ. ಎಲ್ಲಾ ಕ್ಷೇತ್ರದಲ್ಲೂ ಕಲಬೆರಕೆ ಆಗಿದೆ, ಪೊಲ್ಯೂಟೆಡ್ ಆಗಿದೆ. ಈ ಪೌರಾಣಿಕ ಕ್ಷೇತ್ರದಲ್ಲೂ ಆಗಿದೆ, ಬೇಕಾದಷ್ಟು ಬೇಡದೆಲ್ಲ ಸೇರ್ಕೊಂಡಿದೆ. ಅದನ್ನೆಲ್ಲ ಕೂಡ ನಾವು ಹೇಳ್ಬೋದಲ್ಲ. ಇವತ್ತು ನಿಮ್ಮಂತ ಯಂಗ್ಸ್ಟರ್ಸ್ಗೆ ಜನರೇಷನ್ಗೆ ಗಂಟುಗಟ್ಟಲೆ ಮದುವೆ ಮಾಡಿಸೋ, ಗಂಟುಗಟ್ಟಲೆ ಪೂಜೆ ಮಾಡಬೇಕು, ಬೇಕಿಲ್ಲ ಗಲಾಟೆ. ಹೌದು, ಎಲ್ಲ ಬೇಗ ಫಾಸ್ಟ್. ಮದುವೆ ಮನೆಗಳಿಗೆ ಹೋದ್ರು ಅಷ್ಟೇ ಗಲಾಟೆ ಮಾಡ್ತಿರ್ತಾರೆ, ಫಿಶ್ ಮಾರ್ಕೆಟ್ ತರ. ನಮ್ಮ ಜನಗಳಿಗೆ ಒಂದು ನಮ್ಮ ಧರ್ಮ ಸಂಸ್ಕೃತಿ ಬಗ್ಗೆ ಗೌರವ ಮುಂಚೆನೆ, ಯಾಕೆಂದ್ರೆ ಗೊತ್ತಿಲ್ಲಲ್ಲ ಅದ್ರ ಬಗ್ಗೆ, ಅದೇ ಪ್ರಾಬ್ಲಮ್ ಆಗಿರೋದು. ವೇದಗಳಿಗೂ ಉಪನಿಷತ್ಗೂ ಏನು ವ್ಯತ್ಯಾಸ? ಅದು ಜ್ಞಾನ ಮಾರ್ಗ, ಅದು ಕರ್ಮ ಮಾರ್ಗ, ಇದು ಜ್ಞಾನ ಮಾರ್ಗ ಅಷ್ಟೇ. ಅದರ ವೇದಗಳು ಸ್ವಲ್ಪ ಕಷ್ಟ, ಅದನ್ನ ಸರಳವಾಗಿ ಹೇಳಬೇಕಾದಾಗ ಕಥೆಗಳ ರೂಪದಲ್ಲಿ ಸೂಕ್ಷ್ಮವಾಗಿ ಇನ್ನು ಹತ್ತಿರದಿಂದ ಉಪನಿಷತ್ತು ಹತ್ರ ಕುಳಿತು ನೋಡೋದು, ಹತ್ತಿರದಿಂದ ಸೂಕ್ಷ್ಮವಾಗಿ ನೋಡುವಂಥದ್ದು ವಿಚಾರಗಳನ್ನ ಜ್ಞಾನ ಮಾರ್ಗಕ್ಕೆ ಸಂಬಂಧಪಟ್ಟದ್ದು ಉಪನಿಷತ್ತುಗಳು. ಬೇರೆ ಬೇರೆ ಏನಲ್ಲ, ಫಿಲ್ಟರ್ ಮಾಡಿ ಸ್ವಲ್ಪ ಸಾರಾಂಶವಾಗಿ ಸಂಕ್ಷಿಪ್ತವಾಗಿ ಕೊಟ್ಟಿರೋದು ಉಪನಿಷತ್ತು ಅಷ್ಟೇ. ವೇದ ಭಾಷ್ಯಗಳನ್ನು ಕಲಿತೀರಾ? ಆಮೇಲೆ ಏನು ವೇದ ಭಾಷ್ಯ? ವೇದ ಭಾಷ್ಯ ಅಂತ ಹೇಳಿದ್ರೆ ವೇದಗಳೆಲ್ಲೋ ಕೂಡ ಸಂಸ್ಕೃತದಲ್ಲಿ ಇರೋದ್ರಿಂದ ಎಲ್ಲ ವರ್ಗದವರಿಗೆ ಎಲ್ಲ ಜನಗಳಿಗೆ ಅರ್ಥವಾಗುತ್ತೆ. ಭಾಷ್ಯವನ್ನ ವ್ಯತ್ಯಾಸ ಮಾಡದೆ ಒಂದು ಅಕ್ಷರವು ಆಯಾ ಒಂದು ಭಾಷೆಗಳಿಗೆ ಅನುವಾದ ಮಾಡೋದು ವೇದ ಭಾಷ್ಯ. ಅದು ನಮ್ಮ ಬೆಂಗಳೂರು ಆರ್ಯ ಸಮಾಜದವರು ಕೂಡ ವೇದ ಭಾಷಾ ಸಮಿತಿ ಅಂತ ಮಾಡಿಕೊಂಡು 4 ವೇದಗಳನ್ನು 20 ವಾಲ್ಯೂಮ್ಗಳನ್ನಾಗಿ ಮಾಡಿದ್ದಾರೆ. ಎಲ್ಲ ಆಲ್ರೆಡಿ ಆಗೋಗಿದೆ. ಸ್ವಾಮಿ ದಯಾನಂದ ಸರಸ್ವತಿ ಅವರು ಮಾಡಿದ್ದಾರೆ, ನಮ್ಮ ಶಂಕರಾಚಾರ್ಯರು ಮಾಡಿದ್ದಾರೆ. ಬೇಕಾದಷ್ಟು ಭಾಷೆಗಳಾಗ್ಲಿಂದ ಬಂದಿದೆ, ಬಂದಿಲ್ಲ ಅಂತಲ್ಲ. ಆದರೆ ಈಗಿನ ಒಂದು ಸಾಮಾಜಿಕ ಈಗಿನ ಒಂದು ಜೀವನಕ್ಕೆ ಬೇಕಾಗೋ ಹಾಗೆ ಮಾಡಿದಾಗ ನಮ್ಮ ಬೆಂಗಳೂರಿನ ಆರ್ಯ ಸಮಾಜದವ್ರು ವೇದ ಭಾಷಾ ಪ್ರಕಾಶನ ಸಮಿತಿ ನಾವು ಸೇರಿದಾಗ ಆರ್ಯ ಸಮಾಜದವ್ರು ತುಂಬ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಇವತ್ತು ನಾನು ಇಲ್ಲಿ ಕೂತೋದು ಮಾತಾಡ್ತಾ ಇದ್ದೀನಿ ಅಂದರೆ ಸ್ವಾಮಿ ದಯಾನಂದ ಸರಸ್ವತಿ ಅವ್ರನ್ನ ನೆನೆಸಲೇಬೇಕು. ವೇದಗಳಿರ್ತಕ್ಕಂಥ ಸತ್ಯಾಂಶಗಳನ್ನು ಮಹಿಳೆಯರಿಗೆ ಸಾಕಷ್ಟು ಪ್ರಚಲಿತವಾಗಿ ಕೊಟ್ಟವರು ಸ್ವಾಮಿ ದಯಾನಂದ ಸರಸ್ವತಿ ಅವರು. ಆಯಾ ಭಾಷೆಗಳಿಗೆ ಅನುವಾದಗಳನ್ನ ಮಾಡಿದಾಗ ಸೊ ನಮ್ಗೆ ಚೆನ್ನಾಗಿ ಅರ್ಥವಾಗುತ್ತೆ ಏನಿದೆ 4 ವೇದಗಳು, ಮಂತ್ರಗಳೇನು, ಓಂ ಅಂದ್ರೇನು, ಪರಮಾತ್ಮನ ಸ್ವರೂಪ ಏನು, ನಿರಾಕಾರ ತತ್ವದಲ್ಲಿ ಸಾಕಾರ ತತ್ವ ನೋಡಬೇಕು. ಏನೋ ಯಾವುದೋ ಖಂಡನೆ ಮಾಡೋದಲ್ಲ, ಖಂಡನೆ ಮಂಡನೆ ಮಾಡಬೇಕಾದ್ರೆ ಗೊತ್ತಿರಬೇಕು ಎರಡುವೆ ನಮಗೆ. ಈ ವಿಚಾರದಲ್ಲಿ ವೇದ ಭಾಷ್ಯಗಳನ್ನು ಮಾಡಿದಾಗ ನಾವು ಆ ಸಮಿತಿಯಲ್ಲಿ ಕೆಲಸ ಮಾಡಿ ಸ್ವಲ್ಪ ವೇದ ಪ್ರಚಾರಗಳಿಗೆ ಕೂಡ ನಾವು ಮನಕ್ಕೆ ವೇದ ಅಂತ ಸಾಮಾನ್ಯ ಜನರಿಗೆ ಅವರದೇ ಆದ ಜನರ ಭಾಷೆ ನೆಲದ ಭಾಷೆಯಲ್ಲಿ ತಿಳಿಸ್ಕೊಳ್ಳೋದು. ವೇದ ಅಂದ್ರೆ ಕಬ್ಬಿಣದ ಕಡೆಲೆ ಯಾವುದೋ ಒಂದು ವರ್ಗ, ಯಾವುದೋ ಪುರುಷ ವರ್ಗ ಮಾತ್ರ, ನಮ್ಮಂತವ್ರಿಗಲ್ಲ, ಸಾಮಾನ್ಯರಿಗಲ್ಲ. ಇದು ವೇದಗಳು ಸಾಮಾನ್ಯರಿಗೆ ಜೀವನ ನಡೆಸಲಿಕ್ಕೆ ವೇದ, ಸುಮ್ಮನೆ ಇಟ್ಟು ಪೂಜೆ ಮಾಡೋದಕ್ಕಲ್ಲ ವೇದ. ಓದ್ಬೇಕಲ್ಲ, ಸಿಲೆಬಸ್ ಆಫ್ ಅವರ್ ಲೈಫ್. ಜೀವನದ ಸಿಲೆಬಸ್ ನೋಡಿದ್ರೆ ಜೀವನ ಹೇಗೆ ನಡೆಸ್ತೀರಾ? ಹೌದು, ಸಿಲೆಬಸ್ ಗೊತ್ತಿಲ್ಲ ಎಕ್ಸಾಮ್ ಬರೆಯಕ್ಕಾಗಲ್ಲ, ಹಾಗೆ ಸಿಲೆಬಸ್ ಇಲ್ಲ ಗೊತ್ತಿಲ್ಲ ಅಂದ್ರೆ ನಾವು ಜೀವನ ಮಾಡಬೇಕು. ಅದಕ್ಕೋಸ್ಕರ ವೇದಗಳು ಅತ್ಯವಶ್ಯಕ. ಮತ್ತೆ ಒಂದೇ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ, ಬೇರೆ ಬೇರೆ ತೋರಿಸೋದೇ ಇಲ್ಲ. ಆ ಜಾತಿ ಈ ಜಾತಿ, ಆ ಭೇದ ಈ ಭೇದ, ಆ ಧರ್ಮ ಆ ಮತ ಏನೂ ಇಲ್ಲ, ಮಾನವ ಮಾತ್ರರಿಗೆ ಒಂದೇ ವೇದಗಳು. ಅದಾದ್ಮೇಲೆ ದರ್ಶನ ಮತ್ತೆ ವ್ಯಾಕರಣ ಪೂರಕವಾಗಿ ಒಂದಕ್ಕೊಂದು ಎಲ್ಲವೂ ಪೂರಕವಾಗಿದೆ. ದರ್ಶನ ದೇವರನ್ನ ಹತ್ತಿರದಿಂದ ದರ್ಶಿಸ್ಕೊಳ್ಳೋದು ಹೇಗೆ, ನಮ್ಮನ್ನ ನಾವು ದರ್ಶಿಸ್ಕೊಳ್ಳೋದು, ನನ್ನನ್ನು ನಾನು ನೋಡ್ಕೊಳ್ಳೋದು, ನಿಮ್ಮನ್ನೇ ನೋಡೋಕ್ಕಾಗತ್ತೆ, ದೇವ್ರನ್ನೇ ನೋಡೋಕ್ಕಾಗತ್ತೆ. ವ್ಯಾಕರಣ ಅಂದರೆ ಇವೆಲ್ಲ ಗ್ರಾಮರ್, ಯಾವುದು ಒಂದು ಇಷ್ಟ ಬಂದಾಗ ಯಾವುದೂ ಇಲ್ಲ, ಒಂದು ಅಕ್ಷರ ವ್ಯತ್ಯಾಸ ಮಾಡೋ ಹಾಗಿಲ್ಲ.
ಹಾಗಾಗಿ ಇವನ್ನೆಲ್ಲನೂ ಸ್ವಲ್ಪ ಪೂರಕವಾಗಿ ಸ್ವಲ್ಪ ನೋಡಿದ್ದೀನಿ ಅಷ್ಟೇ, ಪೂರ್ತಿ ಕಲಿಲ್ಲ. ಈ ಜನ್ಮ ಸಾಲೋದಿಲ್ಲ. ನಾನೊಬ್ಬ ಮಹಿಳೆಯಾಗಿ ಜೀವನ ಮಾಡಿ ಮಕ್ಳಿಗೆ ಓದಿಸಿ ಮದುವೆ ಮಾಡಿ ಮೊಮ್ಮಕ್ಳಿಗೆ ನೋಡಿ ಇಷ್ಟೆಲ್ಲ ಮಾಡೋದ್ರಲ್ಲಿ ನನ್ನ ಜೀವನ ಅರ್ಧ ಕಳೆದೇ ಹೋಗಿದೆ. ಹೌದೌದು. ಸೊ ಜೊತೆಗೆ ನಾವು ಇದನ್ನ ಮಾಡ್ಕೊಂಡೋದಾಗ ಜೀವನವನ್ನ ಚೆನ್ನಾಗಿ ನಡೆಸ್ಬೋದು. ಇಷ್ಟೆಲ್ಲ ವೇದ ಅಧ್ಯಯನ, ಉಪನಿಷತ್ತುಗಳ ಅಧ್ಯಯನ ಮಾಡ್ತಾ ಇದ್ದೀರಾ. ಅದ್ರ ಜೊತೆಯಲ್ಲಿ ಕೂಡ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡಿತೀರಾ. ಅದು ತೋರಿಸುತ್ತೆ ತಮಗೆ ಕನ್ನಡದ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು. ಮಾತೃಭಾಷೆ ಕನ್ನಡ. ಇವತ್ತು ನಾನು ಎಲ್ಲೇ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಇವತ್ತೆಲ್ಲ ಇಂಗ್ಲೀಷಲ್ಲಿ ಮಾಡ್ತಾರೆ. ಕೆನ್ ಯು ಎಕ್ಸ್ಪ್ಲೇನ್ ಇನ್ ಇಂಗ್ಲೀಷ್, ಕೆನ್ ಎಕ್ಸ್ಪ್ಲೇನ್ ಇನ್ ಹಿಂದಿ, आप हिंदी में बात कर सकते हैं. ಯಾಕಂದ್ರೆ ಪ್ರಪಂಚದಾದ್ಯಂತ ಓಡಾಡ್ತೀನಿ. ನಾಳೆ ಒಂದೊಂದು ತಿಂಗಳು ಚಂಡೀಗಢ ಕೂಡ ಹೋಗ್ತಾ ಇದ್ದೀನಿ ಮದುವೆ ಮಾಡ್ಸಕ್ಕೆ. ಅಲ್ಲೆಲ್ಲ ಹಿಂದಿ ಬೇಕು, ಇಂಗ್ಲೀಷ್ ಬೇಕು, ಏನು ಬರ್ತಿರ್ಲಿಲ್ಲ, ಎಲ್ಲ ಕಲಿತೆ. ಆದರೆ ನನ್ನ ಮಾತೃಭಾಷೆ ಅಂತ ಒಳಗಡೆ ಇದೆಯಲ್ಲ ಕನ್ನಡ, ಅದು ಯಾವಾಗಲೂ ಸ್ಪಷ್ಟವಾಗಿರ್ಬೇಕು, ಅಭಿಮಾನವಾಗಿರ್ಬೇಕು. ಅದ್ರಲ್ಲಿ ದೋಷ ಬರಬಾರ್ದು. ಎಲ್ಲೋದ್ರೂ ಕೂಡ ಕನ್ನಡ ಸೆಂಟೆನ್ಸ್ ಅಂದರೆ ಮಾತುಗಳನ್ನು ಉಪಯೋಗಿಸ್ತೀನಿ, ಹೇಳ್ತೀನಿ. ಹಾಗಾಗಿ ಕನ್ನಡದಲ್ಲಿ ನನಗೆ ಬಹಳ ಮುಂಚೆಯಿಂದನೂ ಅಷ್ಟೇ ಭಾಷೆ, ವೇಷ, ದೇಶ ಬಹಳ ಗೌರವ ನನಗೆ. ಯಾವಾಗ ಇದು MA ಮಾಡಿದ್ದು ಕನ್ನಡ? ನಾನು 1959 ನಾನು ಹುಟ್ಟಿದ್ದು. ಇವಾಗ ನಾನು 99ರಲ್ಲಿ ಮಾಡಿದೆ. 50ನೇ ವರ್ಷದಲ್ಲಿ ನಾನು ಕನ್ನಡ MA ಮಾಡ್ಕೊಂಡೆ. ಯಾಕೆ ಕನ್ನಡ MA ಮಾಡ್ಬೇಕಂತ ಅನ್ನಿಸ್ತು? ಅದು ಒಂದು ಪದವಿ ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ಕನ್ನಡ? ಅದು ನಾನು ಆವಾಗಲೇ ಹೇಳ್ದಂಗೆ ಭಾಷೆ ವ್ಯಾಕರಣ ಶುದ್ಧವಾಗಿರ್ಬೇಕು. ಕನ್ನಡ ಬೇಗ ಇಂಗ್ಲೀಷ್ ತಪ್ಪು ಮಾಡೋದು ನಡೆಯುತ್ತೆ, ಹಿಂದಿ ತಪ್ಪು ಮಾಡೋದು ನಡೆಯುತ್ತೆ. ನಮ್ಮ ಭಾಷೆ ಅಭಿಮಾನ ಜಾಸ್ತಿ. ಹಾಗಾಗಿ ನಾನು ಫಸ್ಟ್ ಕನ್ನಡ, ಯಾಕೆ ಸಂಸ್ಕೃತ ನಾನು ಎಕ್ಸಾಮ್ಗಳಿಂದ ಮಾಡ್ಕೊಂಡಿದ್ದೆ. ಆವಾಗ PUC ಆದ ತಕ್ಷಣ ಡೈರೆಕ್ಟಾಗಿ ನಮ್ಗೆ ಕೊಟ್ಟರು 4 ವರ್ಷ ಇತ್ತು ಆ ಸ್ಕೀಮ್ ಅಷ್ಟೇ, ಮೈಸೂರು ಯೂನಿವರ್ಸಿಟಿ, ಓಪನ್ ಯೂನಿವರ್ಸಿಟಿ. ಆವಾಗ ಚೆಕ್ ಅಂತ ಕಟ್ಕೊಂಡ್ಬಿಟ್ಟು ನಾನು ಕನ್ನಡ ಭಾಷೆಯಲ್ಲಿ ಕನ್ನಡ MA ಎಕ್ಸಾಮ್ ಮಾಡ್ಕೊಂಡು ಅದರಿಂದ ನಂಗೆ ತುಂಬ ಜ್ಞಾನ ಸಿಕ್ತು. ಮತ್ತು ಭಾಷೆ ಮೇಲೆ ಒಂದು ಹಿಡಿತ, ಸಾಧನೆ, ಮಾತನಾಡುವಾಗ ಸ್ಪಷ್ಟತೆ, ಆ ಒಂದು ಪ್ರೀತಿ, ಗೌರವ ಎಲ್ಲವನ್ನೂ ನಾನು ಆ ಒಂದು ಇದರಿಂದ ನಾನು ಮಾಡಿಕೊಂಡೆ. ಹಾಗೆ ಆಗಲೇ ಗಾಯಕಿಯಾಗಿ ತಾವು ಸಂಗೀತ ಕಲಿತಿದ್ದ ಚಿಕ್ಕ ವಯಸ್ಸಲ್ಲೇ ಇನ್ನೊಂದು ಹಾಡುಗಳನ್ನ ಕೇಳಿಸ್ಬೋದ ನಮ್ಮ ವೀಕ್ಷಕರಿಗಾಗಿ ಈ ಸಂದರ್ಭದಲ್ಲಿ? ಮಹಾದೇವಿ ಮಹಾಕಾಳಿ ಮಹಾಲಕ್ಷ್ಮೀ ಸರಸ್ವತಿ, ಇದೋ ನಿನಗೆ ನಮಿಸುವೆ ಶ್ರೀ ಚಾಮುಂಡೇಶ್ವರಿ. ಮಹಾದೇವಿ ಮಹಾಕಾಳಿ ಮಹಾಲಕ್ಷ್ಮೀ ಸರಸ್ವತಿ, ಇದೋ ನಿನಗೆ ನಮಿಸುವೆ ಶ್ರೀ ಚಾಮುಂಡೇಶ್ವರಿ. ಮಹಾಶಕ್ತಿ ಆದಿಶಕ್ತಿ, ಆದಿಶಕ್ತಿ ದೇವಿಗೆ ನೀನೆ ನಮ್ಮ ತಾಯಿಯಮ್ಮ, ಕಾಯಮ್ಮ ಭಗವತಿಗೆ. ಮಹಾದೇವಿ ಮಹಾಕಾಳಿ ಮಹಾಲಕ್ಷ್ಮೀ ಸರಸ್ವತಿ, ಇದೋ ನಿನಗೆ ನಮಿಸುವೆ ಶ್ರೀ ಚಾಮುಂಡೇಶ್ವರಿ. ಸಂಗೀತದಲ್ಲಿ ತಾವು ಸಾಧನೆ ಮಾಡೋ ಜೊತೆಗೆ ಸಿಡಿಗಳನ್ನ ಕೂಡ ಹೊರತಂದಿದ್ದೀರಾ. ಹೌದು. ಯಾವ್ಯಾವ ಸಂಗೀತದ ಸಿಡಿಗಳು ಬಂದಿದೆ? ಅಂದರೆ ನಾವು ನಾನು ಆರ್ಯ ಸಮಾಜಕ್ಕೆ ನಾವು ಜಾಯಿನ್ ಆದಾಗ ಅಲ್ಲಿ ಭಜನೆಗಳನ್ನು ಮಾಡಿಸ್ತಾ ಇದ್ರು. ಸೊ ಅದರಲ್ಲಿ ನಮ್ಮ ಗುರುಗಳ ಮುಖೇನ ನಾವು ಒಂದು ಒಳ್ಳೆ ವೈದಿಕ ಭಜನ್ಸ್ ಅದನ್ನು ನಾವು ಕ್ಯಾಸೆಟ್ ಮಾಡಿದ್ವಿ. ಗಾಯತ್ರಿ ಮಂತ್ರದ ಬಗ್ಗೆ, ದೇವರ ಬಗ್ಗೆ, ಕಲ್ಪನೆಗಳ ಬಗ್ಗೆ, ಇದೆಲ್ಲ ತುಂಬ ಚೆನ್ನಾಗಿ ತತ್ವ, ಜಾಸ್ತಿ ತತ್ವದನ್ನೇ ನಾನು ವಿಚಾರ ಮಾಡೋದು. ಹಾಗಾಗಿ ನಮ್ಮ ಗುರುಗಳ ಮುಖೇನ ನಾವು ವೇದಿಕ ಭಜನೆ ಕ್ಯಾಸೆಟ್ಸನ್ನು ಮಾಡಿದ್ವಿ. ಆಮೇಲೆ ವೇದ ಮಂತ್ರಗಳ ಕ್ಯಾಸೆಟ್ಸನ್ನು ಕೂಡ ಮಾಡಿದ್ವಿ. ಆಮೇಲೆ ಗುರುಮಲ್ಲೇಶ ಅಂತ ಹೇಳಿ ಆ ದೇವರ ಬಗ್ಗೆ ಒಂದು ನನಗೆ CD ಮಾಡಿಸಿದ್ರು. ಹೀಗೆ ಸುಮಾರು ಆವಾಗ ನಾನು ಸಿಡಿಗಳನ್ನು, ಭಜನೆಗಳನ್ನು, ಮತ್ತು ಎಲ್ಲ ಕಡೆ ತುಂಬ ನಾನು ನಾರ್ತ್ ಇಂಡಿಯಾ, ನಾರ್ತ್ ಕರ್ನಾಟಕ ಎಲ್ಲ ಕಡೆನೂ ಕೂಡ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ. ಮತ್ತು ಸಸ್ವರ ಪಾಠಗಳು ನಾರ್ತಲ್ಲಿ ಇಲ್ಲ. ಹಾಗಾಗಿ ನಾವು ಕುರುಕ್ಷೇತ್ರ, ಹರಿದ್ವಾರ, ನಮ್ಮ ಇದು ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ನಮಗೆ ಕರೆಸಿದ್ದಾರೆ. ಡೆಲ್ಲಿ, ಬಾಂಬೆ, ಪೂನಾ ಎಲ್ಲ ಕಡೆನೂ ಕೂಡ ಇದು ಶ್ರಾವಣ ಮಾಸದಲ್ಲಿ ಈ ಶ್ರಾವಣಿ ಕಾರ್ಯಕ್ರಮ ಅಂತ ಮಾಡ್ತಾರೆ. ಅಲ್ಲೆಲ್ಲ ಅಗ್ನಿಹೋತ್ರಗಳ ಕಾರ್ಯಕ್ರಮಗಳನ್ನು ಮಾಡಿಸೋ ಸಸ್ವರ ಪಾಠ ಮಾಡಿಸೋದೇ ಒಂದು ದೊಡ್ಡ ಇದು. ಹೆಣ್ಮಕ್ಳು ಬಂದು ಪಾಠ ಮಾಡ್ತಾರೆ, ವೇದ ಪಾಠ ಮಾಡ್ತಾರೆ. ಅಲ್ಲೆಲ್ಲ ಹೋಗಿ ಸಸ್ವರವನ್ನು ಹೇಳ್ಕೊಂಡು ಅಲ್ಲೆಲ್ಲ ಸಸ್ವರ ವೇದ ಪಾಠಗಳನ್ನು ಮಾಡಿದ್ವಿ. ಮತ್ತು ಪೂರ್ಣಕುಂಭ ಸ್ವಾಗತಗಳು, ಮತ್ತು ಎಲ್ಲ ಸ್ಟೇಜ್ಗಳಲ್ಲಿ ಕೂಡ ನಾವು ವೇದಘೋಷವನ್ನು ಮಾಡೋ ಸಾಮಾನ್ಯ ಪುರುಷರೇ, ಪೂರ್ಣಕುಂಭ ಸ್ವಾಗತ ಮಾಡೋದು ಕೂಡ ಪುರುಷರೇ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಎಲ್ಲ ನನ್ನ ಟೀಮ್ ಜೊತೆಗೆ ಎಲ್ಲ ಕಡೆನೂ ಕೂಡ ಎಲ್ಲ ಸ್ವಾಮೀಜಿಗಳ ಮುಂದೆ, ಎಲ್ಲ ರಾಜಕಾರಣಿಗಳ ಮುಂದೆ, ಎಲ್ಲ ಮಿನಿಸ್ಟರ್ಗಳ ಮುಂದೆ, ಎಲ್ಲ ಕಡೆನೂ ಕೂಡ ಪೂರ್ಣಕುಂಭ ಸ್ವಾಗತಗಳನ್ನು ವೇದಘೋಷದ ಮೂಲಕ ಎಲ್ಲ ಕಡೆ ಕೂಡ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ತಾವು ಗಾಯಕಿ ಅಷ್ಟೇ ಅಲ್ಲ, ಲೇಖಕಿ ಕೂಡ ಹೌದು. ಪುಸ್ತಕಗಳನ್ನ ಹೊರತಂದಿದ್ದೀರಾ. ತಾವು ಹೊರತಂದಿರೋ ಪುಸ್ತಕದ ಬಗ್ಗೆ ಮಾತನಾಡಿದರೆ? ಗಾಯತ್ರಿ ನನಗೆ ಪರಮ ಪವಿತ್ರ. ನಾನು ಆಗಲೇ ಹೇಳ್ದಂಗೆ ಈ ವೇದಾಧ್ಯಯನ ನಮಗೆ, ಯಾಕೆಂದರೆ ಇಡೀ ವೇದಗಳನ್ನು ನಾವು ಒಂದೇ ಜೀವನದಲ್ಲಿ ಅಧ್ಯಯನ ಮಾಡೋಕ್ಕಾಗೋದಿಲ್ಲ. 4 ವೇದಗಳಿಂದ ನಾವಾಗಲೇ ಹೇಳ್ದಂಗೆ 20,359 ಮಂತ್ರಗಳಿದೆ.
ಸೊ ಅದನ್ನು ಒಂದೇ ಜೀವನದಲ್ಲಿ ಅಧ್ಯಯನ ಮಾಡೋದು ಸ್ವಲ್ಪ ಕಷ್ಟವೇ ನಮ್ಮಂಥ ಸಮಯ. ಅದಕ್ಕೋಸ್ಕರನೇ ಹಿಂದೆ 4 ವೇದಗಳ ಮೊತ್ತವೇ ಗಾಯತ್ರಿ ಮಂತ್ರ. ಎಲ್ಲವನ್ನ ಕ್ರೋಢೀಕರಿಸಿ ಗಾಯತ್ರಿ ಮಂತ್ರ, ಸಮರಿ ಆಫ್ ದಿ ಆಲ್ 4 ವೇದಾಸ್. ಸೊ ಹಾಗಾಗಿ ಕಡೆ ಪಕ್ಷ ಅದಕ್ಕೆ ಗಾಯತ್ರಿ ಮಂತ್ರವನ್ನು ಪರಮ ಮಂತ್ರ ಅಂತ ಹೇಳಿದ್ರು. ನೋಡಿ, ಒಂದೊಂದು ಮಂತ್ರಗಳಲ್ಲಿ ಒಂದೊಂದು ಕೇಳುವ ವಿಚಾರ ಇದೆ. ಶಾಂತಿ ಕೊಡು, ಭಕ್ತಿ ಕೊಡು, ಪ್ರೀತಿ ಕೊಡು, ಸ್ವಸ್ತಿ ಮಂತ್ರ, ಶಾಂತಿ ಮಂತ್ರ, ಮೃತ್ಯುಂಜಯ ಮಂತ್ರದಲ್ಲಿ ಆಯುಷು, ಆರೋಗ್ಯ ಎಲ್ಲವನ್ನ ಕೇಳ್ತೀವಿ. ಬಟ್ ಗಾಯತ್ರಿನಲ್ಲಿ ವಿ ಆರ್ ಓನ್ಲಿ ಆಸ್ಕಿಂಗ್ ಫಾರ್ ಅವರ್ ಇಂಟೆಲೆಕ್ಟ್. ಜೀವನದಲ್ಲಿ ತುಂಬ ಮುಖ್ಯವಾದಂಥ ಬುದ್ಧಿಶಕ್ತಿ. ಒಬ್ಬ ಮನುಷ್ಯನ ಉಳಿಸೋದು ಬುದ್ಧಿನೇ. ಅದಕ್ಕೋಸ್ಕರ ನಾವು ವಿ ಆರ್ ಪ್ರೇಯಿಂಗ್ ಫಾರ್ ಅವರ್ ಇಂಟೆಲೆಕ್ಟ್. ಸೊ ಅದಕ್ಕೋಸ್ಕರ ಗಾಯತ್ರಿ ಮಂತ್ರ ನನಗೆ ಭಾಳ ಪರಮ ಪವಿತ್ರ. ಅದರ ವೈಜ್ಞಾನಿಕತೆಯನ್ನು ಗೊತ್ತಾಯಿತು, ಅದನ್ನು ಹೇಳಿ ನನ್ನ ಜೀವನದಲ್ಲಿ ಸುಧಾರಿಸೋದು ಗೊತ್ತಾಯಿತು. ಸೊ ಅದಕ್ಕೋಸ್ಕರ ಗಾಯತ್ರಿ ಮಂತ್ರದ ಬಗ್ಗೆ ಅಪಾರ ಒಲವು, ಮಹಿಮೆ. ಇವತ್ತಿಗೂ ಕೂಡ ಗಾಯತ್ರಿ ಮಂತ್ರದ ಜಪವೇ, ಗಾಯತ್ರಿ ಮಂತ್ರದ ವಿಶೇಷತೆ ಎಲ್ಲ ಕೂಡ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾಡು ಕೂಡ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಈ ಮಟ್ಟಕ್ಕೆ ಬರಬೇಕಾದ್ರೆ ಇವತ್ತಿನ ಶಾಂತಿ, ಒಂದು ಜೀವನದ ಸಮೃದ್ಧಿ, ಸಂತೋಷ ಎಲ್ಲೆಲ್ಲ ಇವತ್ತು ನನಗೆ ಸಿಗ್ತಾ ಇದೆ. ಒಂದು ಧಾರ್ಮಿಕತೆ, ಒಂದು ನೈತಿಕತೆ, ಒಂದು ಆಧ್ಯಾತ್ಮಿಕತೆ ಇವತ್ತೆಲ್ಲ ಏನು ಬಂದಿದೆ ಅಂದರೆ ಅದು ಗಾಯತ್ರಿ ಮಂತ್ರದ ಒಂದು ತಪಸ್ಸು. ಗಾಯತ್ರಿ ಮಂತ್ರವನ್ನು ಬಹಳಷ್ಟು ಕಡೆ ಮಹಿಳೆಯರು ಹೇಳೋದನ್ನ ನಾವು ನೋಡಿರ್ತೀವಿ. ಬಹಳಷ್ಟು ಸಭೆ ಸಮಾರಂಭಗಳಿರ್ಬೋದು, ಭಕ್ತಿ ಪ್ರಧಾನ ಕಾರ್ಯಕ್ರಮಗಳಿರ್ಬೋದು, ಗಾಯತ್ರಿ ಮಂತ್ರ ಪಠಿಸ್ತಾರೆ. ತಾವು ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ಬೋದು ಈ ಸಂದರ್ಭದಲ್ಲಿ? ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಶಾಂತಿ ಶಾಂತಿ ಶಾಂತಿ. ಗಾಯತ್ರಿ ಮಂತ್ರದಲ್ಲಿ ಸವಿತೃ ದೇವತೆ, ಈ ಸೃಷ್ಟಿ ಪ್ರಕೃತಿಯನ್ನು ಮಾಡ್ತಕ್ಕಂಥ ಪರಮಾತ್ಮ ಸವಿತೃ. ಅದಕ್ಕೋಸ್ಕರ ನಾವು ಗಾಯತ್ರಿ ಮಂತ್ರ, ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ. ನಾವು ಅನ್ಕೋತೀವಿ ಗಾಯತ್ರಿ ಸ್ತ್ರೀ ಅಂತ. ಗಾಯತ್ರಿ ಸ್ತ್ರೀ ಅಲ್ಲ, ಗಾಯತ್ರಿ ಛಂದಸ್ಸು, ಸವಿತೃ ದೇವತೆ. ಸೊ ಅದಕ್ಕೋಸ್ಕರ ಆ ಸೂರ್ಯನಿಗೆ ನಾವು, ಸೂರ್ಯ ಇಸ್ ಸೀಯಿಂಗ್ ಗಾಡ್, ನಮ್ಮ ಕಣ್ಣು ಕಾಣೋದು. ಅದಕ್ಕೆ ನಾವು ಪೂರ್ವ ಶ್ರೇಷ್ಠ ಕೂತ್ಕೊಳ್ಳಿ ಅಂತೀವಿ. ಅಷ್ಟೇ, ಎಲ್ಲಾ ದಿಕ್ಕುಗಳು ಶ್ರೇಷ್ಠ. ಪರಮಾತ್ಮನ ಕ್ರಿಯೇಷನ್ ಅಲ್ಲಿ ಎಲ್ಲವೂ ಒಳ್ಳೇದೆ. 365 ಡೇಸ್ ಈಸ್ ಗುಡ್, 24/7 ಈಸ್ ಗುಡ್. ಯಾವುದೇ ರಾವು ಕಾಲ, ಆ ಕಾಲ, ಈ ಕಾಲ, ಯಮಗಂಟ ಕಾಲ ಏನೂ ಇಲ್ಲ. ನಾವು ಮಾಡುವಂಥ ಕೆಲಸಗಳು ಕೆಟ್ಟ ಕಾಲವೇ ಕೆಟ್ಟ ಕಾಲ ಅಷ್ಟೇ. ಬಟ್ ಆದ್ರೂ ಕೂಡ ಲಗ್ನ ನೋಡ್ತೀರಾ, ಸಮಯ ನೋಡ್ತೀರಾ, ಮದುವೆ ಮಾಡ್ಲಿಕ್ಕೆ ರಾವು ಕಾಲ ಇಲ್ಲ ಅಂತ ಹೇಳ್ತೀರಾ. ಆದ್ರೆ ಸಮಯ ನೋಡಿ, ಲಗ್ನ ನೋಡಿ, ಸಮಯ ಮುಹೂರ್ತ ಬಂದದ್ದು ಏನಕ್ಕೆ ಅಂತ ಫಸ್ಟ್ ನಾವು ತಿಳ್ಕೊಬೇಕು. ಎಲ್ಲಾರನ್ನೂ ಸೇರಿಸಿ ಸೇರಿಸ್ಬೇಕಲ್ಲ, ಅದಕ್ಕೊಂದು ಮುಹೂರ್ತ. 10:30 11:30 ಮುಹೂರ್ತ ಬನ್ನಿ ಇವತ್ತು. ಏನ್ ಬೆಳಗ್ಗೆ ಸಂಜೆವರೆಗೂ ಮದುವೆ ಮಾಡಕ್ಕಾಗತ್ತಾ? ಎಲ್ಲರೂ ಬರಕ್ಕಾಗತ್ತಾ? ಒಂದು ಮುಹೂರ್ತ ಅಂದ್ರೆ ಎಲ್ಲರನ್ನೂ ಕರೆಯೋದಕ್ಕೆ ಒಂದು ನಿಗದಿತವಾದ ಸಮಯ, ಅದು ಮುಹೂರ್ತ ಅಷ್ಟೇ. ಸುಲಗ್ನ, ಸಾವಧಾನ, ಸುಮುಹೂರ್ತ, ಸಾವಧಾನ ಅಂತ ಮಂತ್ರ ಹೇಳ್ತಾ ಇದೆಯಲ್ಲ, ಇದೇ ಮುಹೂರ್ತ ಒಳ್ಳೇದಪ್ಪ, ನಿಧಾನಕ್ಕೆ ಮಾಡ್ಕೊ, ಅರ್ಜೆಂಟ್ ಮಾಡ್ಬೇಡ. ಮಂತ್ರ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇದರಲ್ಲಿ ಮುಹೂರ್ತ, ಪರಮಾತ್ಮನ ಕ್ರಿಯೇಷನ್ ಅಲ್ಲಿ ಯಾವುದೇ ನೆಗೆಟಿವ್ ಇಲ್ಲ. ಗೊತ್ತೈತೆ? ಒಳ್ಳೇದಕ್ಕೆ ಯಾಕ್ರಿ ಮುಹೂರ್ತ ನೋಡ್ತೀರಾ? ಕೆಟ್ಟದಕ್ಕೆ ನೋಡ್ಕೊಳ್ಳಿ, ಅದಕ್ಕೆ ಸಿಗುತ್ತೆ ನಿಮ್ಗೆ ಕೆಟ್ಟ ಫಲ. ಅದನ್ನ ನಾವು ನೋಡೋದೇ ಇಲ್ಲ. ಆರಾಮಾಗಿ 24 ಗಂಟೆನೂ ಕೆಟ್ಟದಕ್ಕೆ ಕೆಲಸ ಮಾಡ್ತಿರ್ತೀವಿ, ಅದೆಲ್ಲ ಕೌಂಟಿಂಗ್ ಆಗಲ್ವೇ? ಆದ್ರೆ ಕೆಲವರು ಮುಹೂರ್ತ ಬೆಳಿಗ್ಗೆ 4 ಗಂಟೆಗೆ ಇರ್ತಾರೆ, ಕೆಲವರು 10 ಗಂಟೆಗೆ ಇರ್ತಾರೆ. ಯಾಕೆ ಅಂದ್ರೆ ಯಾವ ಬೇಕಾದ್ರೂ ಆಗ್ಬೋದಾಗಿದೆ. ನಮ್ಗೆ ಸರಿಯಾದ ಸಮಯಕ್ಕೂ ಮಧ್ಯಾಹ್ನ 1 ಗಂಟೆಗೋ ಸಂಜೆ 4 ಗಂಟೆಗೆ ಆಗ್ಬೋದಾಗಾದ್ರೆ? ಇಲ್ಲ ಇಲ್ಲ, ಆಗಿಲ್ಲ. ನೋಡಿ, ಸತ್ವ ಪ್ರಧಾನವಾದ ಸಮಯ, ರಜ ಸಮಯ, ತಮೋ ಪ್ರಧಾನವಾದ ಸಮಯ ಅಂತ ಇರುತ್ತೆ. ಮನುಷ್ಯನಿಗೆ ಗುಣಗಳಿದೆಯಲ್ಲ, ಅದ್ರ ಮೇಲೆ ಡಿಪೆಂಡ್ಸ್. ಬೆಳಗ್ಗೆ ಹೇಗಿರುತ್ತೆ, ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಬೆಳಗ್ಗೆ, ಅರ್ಲಿ ಮಾರ್ನಿಂಗ್ ಇಂಥ ಒಳ್ಳೆ ವಿಚಾರ ತಗೋಬಹುದು. ಸಾತ್ವಿಕವಾಗಿದೆ ಮನಸ್ಸು, ಸಾತ್ವಿಕತೆಯಿಂದ ಕೊಟ್ಟಿರುತ್ತೆ. ಅದಕ್ಕೆ ಬೆಳಗ್ಗೆ ಮಾಡುವಂತ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತಕ್ಕಲ್ಲ, ಅದು ನಮ್ಮ ಬ್ರಹ್ಮಜ್ಞಾನವನ್ನು ಪಡ್ಕೊಳಕ್ಕೆ. ಅದಕ್ಕೆ ತಪಸ್ ಮಾಡು, ಧ್ಯಾನ ಮಾಡು, ಓದು, ಬರೀ. ಅವಾಗೆಲ್ಲ ಋಷಿಮುನಿಗಳು ಬಿಟ್ಟಿರ್ತಕ್ಕಂಥ ಪಾಸಿಟಿವ್ ವೈಬ್ರೇಷನ್ ಪ್ರಕೃತಿಲಿ ಇರುತ್ತೆ. ವಿ ಆರ್ ರಿಸೀವಿಂಗ್ ದಟ್ ಕೆಪಾಸಿಟಿ. ಅದು ಮುಹೂರ್ತಕ್ಕಲ್ಲ, ಏನೋ ಬಂದು ಸೇರ್ಕೊಂಡಿದೆ ಮುಹೂರ್ತ. ಗೃಹ ಪ್ರವೇಶಕ್ಕೆ 4 ಗಂಟೆಗೆ ಮಾಡಿ ಇಲ್ಲ, ಸೂರ್ಯನೇ ಇಲ್ಲ ಅಲ್ಲಿ. ಸೂರ್ಯ ಬರಬೇಕಲ್ಲ, ಸೂರ್ಯನ ಕಿರಣ ಬಿಡಬೇಕಲ್ಲ. ಸೂರ್ಯೋದಯ ಒಳ್ಳೆ ಪರ್ಫೆಕ್ಟ್ ಮುಹೂರ್ತ ಗೃಹ ಪ್ರವೇಶಕ್ಕೆ. ಇದೇನೋ ಸೇರ್ಕೊಂಡ್ಬಿಟ್ಟಿದೆ, ಎಲ್ಲ ಕೇಳಿದ್ನಲ್ಲ, ಏನೇನೆಲ್ಲ ಸೇರ್ಸ್ಕೊಂಡ್ ಮುಂದಿಯಾರೆ ಅಷ್ಟೇ. ಇದು ನಮ್ಗೆ ವೇದಾರಿತವಾಗಿ ಎಲ್ಲೂ ಇಲ್ಲ. ಅದಕ್ಕೋಸ್ಕರ ಬೆಳಗಿನ ಮುಹೂರ್ತ ಚಂದ. ಅದಕ್ಕೆ ಹೊಟ್ಟೆ ಉಪವಾಸ, ಸ್ವಲ್ಪ ಒಳ್ಳೆ ಮನಸ್ಸು ಚೆನ್ನಾಗಿರುತ್ತೆ. ಮಾಡಿ ಪೂಜೆ ಅವಾಗ. ಆಮೇಲೆ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಬರುತ್ತೆ, ಸೂರ್ಯ ಮೇಲೆ ಬರ್ತಿದ್ದಂಗೆ. ಸೊ ಹಾಗಾಗಿ ಬೇಡ, ಸೆಕೆ, ಬಿಸಿಲು. ಸೊ ಆಗ್ಲೂ ಕೂಡ ಮಾಡೋದು 12 ಗಂಟೆ ಮೇಲೂ ಕೂಡ ಅಭಿಜಿತ್ ಒಂದು ಮಾಡ್ಕೊಡ್ತಾರೆ, ಲಗ್ನ ಇಟ್ಕೋತಾರೆ. ಸೊ ಆ ಒಂದು ಇದ್ರಲ್ಲಿ ಬರ್ತದೆ. ಸಂಜೆ ಎಲ್ಲ ತಮೋಗುಣ, ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ಆದ್ರೂ ನೀವು ನಾರ್ತದೆಲ್ಲ ಮದುವೆ ಸಂಜೆಗೆ ಮಾಡ್ತಾರೆ. ನಾನು ಕೂಡ ಚಂಡೀಗಢ 5:30 6:30. ಅದಕ್ಕೆಲ್ಲವೆಲ್ಲ ಪದ್ಧತಿಗಳನ್ನ ಮಾಡ್ಕೊಂಡು, ಅದಕ್ಕೆ ಇನ್ನೆಲ್ಲ ಇವತ್ತು ಒಂದಿನ ಸಾಲಲ್ಲ ಅವೆಲ್ಲ. ಯಾಕೆ ಬೆಳಗ್ಗೆ ನಾರ್ತವ್ರಿಗೆಲ್ಲ ಸಂಜೆ ಮುಹೂರ್ತ, ನಮಗೆಲ್ಲ ಬೆಳಗ್ಗೆ ಮುಹೂರ್ತ. ಸಂಜೆ ಇಟ್ಟರೆ ಸಂಸ್ಕಾರಗಳ ಬಗ್ಗೆ ಖಂಡಿತ ಮಾತಾಡೋಣ. ಯಾಕೆ ಈ ವ್ಯತ್ಯಾಸಗಳು? ಅಗ್ನಿರಾತ್ರಿಗಳು ಅವ್ರ್ಯಾಕೆ ರಾತ್ರಿ ಮಾಡ್ತಾರೆ, ನಾವು ಬೆಳಿಗ್ಗೆ ಮಾಡ್ತೀವಿ. ಅವ್ರ್ಯಾಕೆ ಸಿಂಧೂರ ಇಟ್ಕೋತಾರೆ, ನಾವ್ಯಾಕೆ ಮಂಗಲ ಕಟ್ಕೋತೀವಿ. ಅವ್ರ್ಯಾಕೆ ಸಾತ್ವರಿ ಮಾಡ್ತಾರೆ, ನಾವ್ಯಾಕೆ ಸಪ್ತಪದಿ ಮಾಡ್ತೀವಿ. ಅದೆಲ್ಲ ಸಂಸ್ಕಾರಗಳ ಬಗ್ಗೆ ಒಂದ್ಸತಿ ಮಾತಾಡುವ, ಜನಗಳಿಗೆ ಒಂದು ಜಾಗೃತಿ. ನಮಗೆ ಪೌರೋಹಿತ್ಯದ ಬಗ್ಗೆ ಯಾವಾಗ ಆಸಕ್ತಿ ಬಂದಿದ್ದು, ಯಾವಾಗ ಪ್ರಾರಂಭ ಮಾಡಿತ್ತು ಪೌರೋಹಿತ್ಯವನ್ನು? ನಾನು ಅವಾಗಲೇ ಹೇಳ್ದಂಗೆ ತಮ್ಮ ಜೊತೆ ನಾನು ಪೌರೋಹಿತ್ಲಾಗಬೇಕು ಅಂತ ಬರಲಿಲ್ಲ, ಪುರೋಹಿತ್ಕನೇ ಮಾಡ್ಬೇಕಂತ ಬರಲಿಲ್ಲ. ಇದನ್ನ ತಿಳ್ಕೋಬೇಕು, ಸಾವು ನೋವುಗಳ ಬಗ್ಗೆ ತಿಳ್ಕೋಬೇಕು. ನಮ್ಮ ಯಜಮಾನ್ರ ಕೆಲಸ ಹೋಯ್ತು, ನಮ್ಮಪ್ಪ ತೀರ್ಕೊಂಡ್ರು, ಯಾಕೆ ಇವೆಲ್ಲ ಬರುತ್ತೆ? ನಾನು ಒಳ್ಳೆ ಅಲ್ವಾ, ನಮ್ಮಪ್ಪ ಒಳ್ಳೆಯವರೇ ಅಲ್ವಾ, ಯಾಕೆ ಈ ತಾರತಮ್ಯ?
ಈ ಜಗತ್ತು ಯಾಕೆ ಒಂದೇ ಥರ ಇಲ್ಲ, ಪ್ರಕೃತಿ ಯಾಕೆ ಒಂದೇ ಥರ ಇಲ್ಲ, ಮನುಷ್ಯರಲ್ಲಿ ಯಾಕೆ ಒಂದೇ, ಅಕ್ಕ ತಂಗಿರು ಒಂಥರ ಇಲ್ಲ, ಯಾಕೆ ಇವೆಲ್ಲ ವ್ಯತ್ಯಾಸಗಳು ಯಾಕೆ? ಪೂಜೆ ಮಾಡಿದವರೆಲ್ಲ ಚೆನ್ನಾಗಿದ್ದಾರಾ, ಪೂಜೆ ಮಾಡಿದವರೆಲ್ಲ ದುಃಖವಾಗಿದ್ದಾರಾ, ಯಾಕೆ ಇವೆ ತಾರತಮ್ಯ? ಈ ಬಗ್ಗೆ ನನಗೆ ಪ್ರಶ್ನೆ ಯಾವಾಗಲೂ ಇತ್ತಲ್ಲ, ಅದನ್ನು ತಿಳಿಬೇಕು ಅನ್ನೋ ಒಂದು ಜಿಜ್ಞಾಸೆಯಿಂದ ಬಂದವಳು ನಾನು ಆವಾಗಲೇ ಹೇಳ್ದಂಗೆ ತಿಳಿದ ಮೇಲೆ ಅಲ್ಲಿ ಏನೇನು ಮಾಡಬೇಕು ಅಂತ ಕೇಳುತ್ತೆ. ಸಂಧ್ಯಾ ವಂದನೆ ಮಾಡಬೇಕು, ಅಗ್ನಿಹೋತ್ರ ಮಾಡಬೇಕು, 16 ಸಂಸ್ಕಾರಗಳನ್ನು ಮಾಡ್ಕೋಬೇಕು, ನಮ್ಮ ಊಟದಿಂದ ನಮಗೆ ಜಾತಕರ್ಮದಿಂದ ಅಂತ್ಯೇಷ್ಟಿವರೆಗೆ ಸಂಸ್ಕಾರಗಳನ್ನು ಮಾಡ್ಕೋಬೇಕು. ಯಾಕಾಗಾರೆ ಇವೆಲ್ಲ ಪ್ರಾಮುಖ್ಯತೆ ಇದೆಯಾ? ಇವೆಲ್ಲ ಪ್ರಶ್ನೆ. ಇವತ್ತು ಮದುವೆನೇ ಪ್ರಾಮುಖ್ಯತೆ ಇದೆಯಾ? ಲಿವಿಂಗ್ ಟುಗೆದರ್ ಇದಿರಲ್ರಿ, ಮದುವೆ ಯಾಕೆ ಇನ್ನು? ಖಂಡಿತ ಶಾಸ್ತ್ರೋಕ್ತವಾಗಿ ಯಾಕೆ ಮದುವೆನೇ ಆಗಬೇಕು? ಯಾಕೆ ಮಾಡ್ಕೋಬಾರ್ದು? ನಾನು ಹೇಳೋದು ನೋಡಿ, ಇಬ್ರು ಸುಮ್ಮನೆ ಜೊತೆಲೇ ಇದ್ರೆ ಅವ್ರು ಗಂಡು ಹೆಣ್ಣು, ಮದುವೆ ಆದ್ರಷ್ಟೇ ಅವ್ರು ಗಂಡ ಹೆಂಡತಿ. ಇವನ್ ಸಂಸ್ಕಾರ ಬೆಳೆದ ನಾವು ಜೀವನ ಮಾಡೋಕ್ಕಾಗಲ್ಲ ಅಲ್ವೇ? ಇದಕ್ಕೋಸ್ಕರ ಸಂಸ್ಕಾರಗಳು ನಮ್ಮ ಸಂಸ್ಕೃತವನ್ನಾಗಿ ಮಾಡ್ತೇವೆ. ನಾ ಸಮಾರಂಭ ಮಾಡ್ಕೋ, ನೀ ಗಲಾಟೆ ಮಾಡ್ಕೋ, ಲಕ್ಷ ಲಕ್ಷ ಕೋಟಿ ಖರ್ಚು ಮಾಡು ಅಂತ ಎಲ್ಲೂ ಹೇಳಿಲ್ಲ. ಸೊ ಈ ಚಿಂತನೆಗಳೆಲ್ಲ ಬಂದಾಗ ನನಗೆ ಮಾಡಬೇಕು ಅಂತಿರ್ಲಿಲ್ಲ, ಅವಾಗ ವ್ಯತ್ಯಾಸ ಕಾಣ್ತಿತ್ತು ಅಷ್ಟೇ, ಹೇಳಕ್ ಗೊತ್ತಾಗ್ತಿರ್ಲಿಲ್ಲ. ಸೊ ಹೀಗೆ ನಾವು ಇಲ್ಲಿ ಬಂದಾಗ ಇದನ್ನೆಲ್ಲ ಸಂಧ್ಯಾವಂದನೆ ಮಾಡೋದು ಕಲ್ತ್ವಿ, ಅಗ್ನಿಹೋತ್ರ ಮಾಡೋದು ಕಲ್ತ್ವಿ. ಅವು ಚೆನ್ನಾಗಿ ಹೋಮ ಮಾಡ್ತಾರೆ, ಇದ್ರ ಬಗ್ಗೆ ವೈಜ್ಞಾನಿಕವಾಗಿ ಹೇಳ್ತಾರೆ. ನಾವೆಲ್ಲ ಲೇಡೀಸ್ ಸೇರ್ಕೊಂಡು ನಮ್ಮ ಸುಶೀಲಾ ನಮ್ಮ ಅವ್ರ ಮನೆಗಳಲ್ಲಿ ಬೃಂದಾವನ ಎಕ್ಸ್ಟೆನ್ಷನ್ ಇದ್ವಿ ಮೈಸೂರಲ್ಲಿ. ಆವಾಗ ಮಂಗಳವಾರ ಇದನ್ನ ಶುರು ಮಾಡಿದ್ವಿ ಅಷ್ಟೇ. ಹೆಣ್ಮಕ್ಳೆಲ್ಲ ಸೇರ್ಸಕ್ಕೊಂದು ಬೇಕಲ್ಲ, ಒಬ್ಬೊಬ್ಬರು ಒಂದು ಇಂಟ್ರೆಸ್ಟ್ ಇಂದ ಬರ್ತಾರೆ. ನೋಡಿ, ಜನ ಬರ್ತಾರೆ, ಜನಕ್ಕೆಲ್ಲ ಕಷ್ಟ ಇದೆ, ಸಮಾಧಾನ ಬೇಕು, ಸರಿಯಾಗಿರೋರು ಹೇಳೋರು ಬೇಕು. ಅದನ್ನು ಸೇರಿಸೋಂಥ ವಿಧಾನ ನಮಗೆ ಗೊತ್ತಿರಬೇಕು. ಅದಕ್ಕೆ ನಾವು ಅಗ್ನಿಹೋತ್ರದ ಮೂಲಕ, ಮಂತ್ರದ ಮೂಲಕ, ಹಾಡಿನ ಮೂಲಕ ಹೆಣ್ಮಕ್ಳನ್ನ ಯಾಕೆ ನಮ್ಗೆ ಗೊತ್ತು, ನಾವು ಹೆಣ್ಮಕ್ಳಾಗಿ ವಿ ಆರ್ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್ ನವೇಡೇಸ್ ಅಲ್ಲ, ಓಲ್ಡನ್ ಡೇಸ್ ಕೂಡ. ಇದ್ದದ್ದೇ ದಿನ ಏನಾದರೂ ನಾವು ಸಮಾಧಾನವಾಗಿರೋದು ಹೇಗೆ? ಹಾಗಾದ್ರೆ ತಿಳ್ಕೊಳ್ಳೋದು ಹೇಗೆ? ಯಾರು ಹೇಳ್ತಾರೆ ನಮಗೆ? ಈ ಒಂದು ವಿಚಾರ ಬಂದಾಗ ಸತ್ಸಂಗ ಸ್ಟಾರ್ಟ್ ಮಾಡಿದ್ವಿ. ಸತ್ಸಂಗದ ಮೂಲಕ ಪ್ರಾರಂಭ ಮಾಡಿದ್ವಿ. ಆಗಿಂದ ಶುರುವಾಗಿ ನಮ್ಮ ಈ ಒಂದು ಏನ್ ಹೇಳ್ತಾರೆ ಯಾತ್ರೆ ನಮ್ಮ ಶುರುವಾಯ್ತು. ಪೌರೈತ್ಯ ಬಂದಿರಲಿಲ್ಲ, ರಾಜ್ಯ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿದೆ. ಯಾವ್ಯಾವ ದೇಶಗಳಲ್ಲಿ ಇದುವರೆಗೂ ತಾವು ಪೌರೈತ್ಯ ಮಾಡಿದ್ದೀರಾ? ನಾನು ನೋಡಿ, ಮೊದಲಿಗೆ ನನ್ನ ಮಗಳು ಅಮೆರಿಕದಲ್ಲಿದ್ದಾಳೆ, 25 ವರ್ಷದಿಂದ ಅಲ್ಲೇ ಇರೋದನ್ನ. ಸೊ ಅಮೆರಿಕಕ್ಕೆ ಸುಮಾರು ಸತಿ ಹೋಗಿದ್ದೀನಿ. ಅಲ್ಲೆಲ್ಲ ಹೋದಾಗ ಸೊ ಈ ಥರ ಎಲ್ಲ ಮಾಡ್ತೀವಿ ಅಂತ ಗೊತ್ತಾಗಿ ಅಲ್ಲೆಲ್ಲ ಕೂಡ ಎಲ್ಲ ಸಂಸ್ಥೆಗಳವರು, ಆರ್ಯ ಸಮಾಜ ಆಗಿರ್ಬೋದು, VSNL ಆಗಿರ್ಬೋದು, ಕನ್ನಡ ಸಂಘಗಳು, ಸೊ ವೇದ ಅಂದ್ರೆ ಏನು, ಮಂತ್ರ ಅಂದ್ರೆ ಏನು, ಇದ್ರ ಬಗ್ಗೆ ಹೇಳ್ತಾರೆ. ಹಬ್ಬಗಳ ವಿಶಿಷ್ಟತೆ ಏನು, ಹಬ್ಬಗಳು ಸುಮ್ಮನೆ ಮಾಡ್ತಿರೋದ ವಿಚಾರಗಳೇನು, ಯಾಕೆ ಮಾಡಬೇಕು, ಎಷ್ಟು ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಒಂದು ಹೇಳ್ತಾ ಬರೋದಾಗ ಎಲ್ಲರೂ ಕೂಡ ಒಂದು ಆಸಕ್ತಿ ಬಂದು ಅಲ್ಲೆಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಆನಂತರದಲ್ಲಿ ನನಗೊಂದು ಟರ್ಕಿನಲ್ಲಿ ಇಸ್ತಾನ್ಬುಲ್ಲಲ್ಲಿ ಒಂದು ಡೆಸ್ಟಿನೇಷನ್ ಮ್ಯಾರೇಜ್ ಗೊತ್ತಲ್ಲ, ಸೊ ಅಲ್ಲಿ ಕರೆಸಿ ಅಲ್ಲೂ ಕೂಡ ಕಾರ್ಯಕ್ರಮ ಮಾಡಿದೆ. ಅಷ್ಟೇ ನಾನು ಆನ್ಲೈನ್, ಈಗ ಕೋವಿಡ್ ಬಂದಮೇಲೆ ಅಂತೂ ಫಸ್ಟ್ ಆಫ್ಲೈನ್ ಮಾಡ್ತಿದ್ದೆ. ಕೋವಿಡ್ ಯಾವಾಗ ಬಂತು ಎಲ್ಲ ಆನ್ಲೈನ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಒಂದು 70-80 ಜನ ಎಲ್ಲ ದೊಡ್ಡ ದೊಡ್ಡ ಅಫಿಷಿಯಲ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ಲರೂ ಕೂಡ ಆನ್ಲೈನ್ ಮೂಲಕ ದೇಶ ವಿದೇಶಗಳಲ್ಲಿ ಕೂಡ, ಜರ್ಮನಿ, ಆಸ್ಟ್ರೇಲಿಯಾ ಅಲ್ಲೆಲ್ಲ ಕೂಡ ನನ್ನ ಸ್ಟೂಡೆಂಟ್ಸ್ ಯಾವಾಗ ಸ್ಟಾರ್ಟ್ ಆದರು ಅಲ್ಲೆಲ್ಲ ಆದಮೇಲೆ ಅವ್ರಿಗೆ ಆನ್ಲೈನಲ್ಲೇ ಮಾಡಿದೆ. ಅವಾಗ ಗೃಹ ಪ್ರವೇಶ ಮಾಡಿದೆ, ಚೂಡಾಕರ್ಮ ಮಾಡಿದೆ, ಆನ್ಲೈನ್ ಎಲ್ಲ ಮಾಡಿಕೊಟ್ಟೆ. ಅವಾಗ ಫ್ಲೈಟ್ ಇಲ್ಲ ಅಲ್ಲ ಹೋಗ್ಲಿಕ್ಕೆ. ಸೊ ಆ ನಂತರದೆಲ್ಲ ಫ್ಲೈಟ್ ಶುರು ಆದ್ಮೇಲೆ ಎಲ್ಲರೂ ಕೂಡ ಬರಬೇಕು, ಮಾಡಬೇಕು ನಮ್ಮ ಮನೆಗಳಲ್ಲಿ ಅಂತ ಹೇಳಿ ಅಲ್ಲೆಲ್ಲ ಆಸ್ಟ್ರೇಲಿಯಾದಲ್ಲಿ ಕರೆಸಿದ್ರು. ಅಲ್ಲೊಂದೆರಡು ತಿಂಗಳೆಲ್ಲ ಹೋಗಿ ಸುಮಾರು ಮನೆಗಳು ಗೃಹ ಪ್ರವೇಶಗಳೇ ಆಗಿರಲಿಲ್ಲ, ಅಲ್ಲೆಲ್ಲ ಗೃಹ ಪ್ರವೇಶಗಳನ್ನು ಮಾಡಿಕೊಟ್ಟೆ. ಸೊ ಅಲ್ಲೂ ಕೂಡ ಕನ್ನಡ ಸಂಘ ನೋಡಿ, ಇದರಲ್ಲಿ ರಾಯರ ಮಠದಲ್ಲಿ ಕೂಡ ಹೆಣ್ಮಕ್ಳಿಗೆ ವೇದ ಹೇಳಕ್ಕೆ ಬಿಡೋದಿಲ್ಲ ಅಷ್ಟು ಸುಲಭವಾಗಿ. ಸಂಸ್ಕೃತ ಹೇಳ್ಬೇಡಿ ಮೇಡಮ್, ಹೆಣ್ಮಕ್ಳಿಗೆ ವೇದ ಅಂತ ಕೊಡಬೇಡಿ, ಇದೆ ಅಂತ ಹೇಳ್ಬೇಡಿ, ನಮ್ಮ ಮಠದಲ್ಲಿ ಇದ್ದಾರೆ ಗೊತ್ತಾಯ್ತಾ, ಇವತ್ತಿಗೂ ಕೂಡ ಇದೆ. ಅದು ನಾನು ಹೇಳಿದ ಇರೋದನ್ನ ಹೇಳಬೇಕು, ಇಲ್ಲದೆಲ್ಲ ಹೇಳಕ್ಕಾಗೋದಿಲ್ಲ. ಸೊ ವೇದಗಳು ಹೆಣ್ಮಕ್ಳಿಗೂ ಇದೆ, ಅದಕ್ಕೋಸ್ಕರ ಹೆಣ್ಮಕ್ಳು ಕಲಿತಾರೆ. ಏನ್ ತಪ್ಪುರಿ, ಏನೇನೋ ಕಲಿತಾರೆ, ಏನೇನೋ ಕಲಿಯಕ್ ಬಿಡ್ತಾರೆ ಹೆಣ್ಮಕ್ಳನ್ನ, ವೇದ ಉಪನಿಷತ್ತುಗಳಿಗೆ ಬಿಡಲ್ವಾ? ಯಾಕೆ ಅಂಜಿಕೆ? ಅಥವಾ ನಿಮ್ಗೇನಾದ್ರು ಅವ್ರಿಗೆ ಅದೇ ಅಷ್ಟೇ ಇನ್ನೇನಿಲ್ಲ, ಅವ್ರಿಗಿಂತ ಬೆಳೆದ್ ಬಿಡ್ತಾರೆ ಅಂತ ಸ್ವಲ್ಪ ಅದನ್ನ ನೀನೇನಾಯ್ತು ನೀನೇ ಅಂತ ಹಿಂಗೆ ಅನ್ಬೇಕು. ಅವಾಗ ಸ್ವಲ್ಪ ಅವ್ರಿಗೆ ಸಮಾಧಾನ ಆಗುತ್ತೆ ಪುರುಷರಿಗೆ. ಅಲ್ಲ ಎಲ್ಲರೂ ಅನ್ಕೋಬೇಡಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಪುರುಷರ ಸಹಾಯ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಆ ಸಹಯೋಗ ಇಲ್ಲದೆ ನಾನು ಕೂಡ ಎಷ್ಟು ಮುಂದೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಇವತ್ತಿನ ಮೆಂಟಾಲಿಟಿ ನಾನು ಇವತ್ತಿಗೂ ಕೂಡ ಹೇಳ್ತೀನಿ, ಇವತ್ತಿಗೂ ಕೂಡ ಅದೇ ಸ್ಥಿತಿ ಇದೆ. ಎಷ್ಟೋ ಕಡೆ ಸುಧಾರಿಸಿದೆ, ಅವೆಲ್ಲವನ್ನ ಮೀರಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದೀರಾ. ಅಷ್ಟೇ ಆನ್ಲೈನ್ ಆಫ್ಲೈನ್ ಪೌರೋಹಿತ್ಯ ಮಾಡೋ ಜೊತೆಗೆ ತಾವು ತರಬೇತಿ ಕೂಡ ಕೊಡ್ತೀರಾ, ಮಹಿಳೆಯರನ್ನ ಕರ್ಕೊಂಡು ಅವ್ರಿಗೆ ಪೌರೋಹಿತ್ಯದ ಬಗ್ಗೆ ತರಬೇತಿ ಕೂಡ ಕೊಡ್ತಾರೆ. ಎಷ್ಟು ವರ್ಷಗಳಿಂದ ಈ ತರಬೇತಿ? ಅದನ್ನ ನಾನೊಂದು 25 ವರ್ಷ ಆಯ್ತು. ಈಶಾವಾಸ್ಯ ಮೇಧನಾದ ಕೇಂದ್ರ ಅಂತ ಒಂದು ಆರ್ಯ ಸಮಾಜದಲ್ಲಿ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದೆ 8 ವರ್ಷ. ಆಮೇಲೆ ನಾನು ಶ್ರೀರಾಮ್ಪುರಕ್ಕೆ ಬಂದ ಮೇಲೆ ಈಶಾವಾಸ್ಯ ಮೇಧನಾದ ಕೇಂದ್ರ ಅಂತ ಮಾಡಿಕೊಂಡು ನಮ್ಮದೇ ಸಂಸ್ಥೆಯಲ್ಲಿ 25 ವರ್ಷಗಳಿಂದ ಹೆಣ್ಮಕ್ಳಿಗೆ ಮಾತ್ರ, ಯಾಕೆಂದ್ರೆ ಹೆಣ್ಮಕ್ಳಿಗೆ ಯಾರು ಕೊಡಲ್ಲ, ಹೆಣ್ಮಕ್ಳು ಮತ್ತು ಮಕ್ಕಳಲ್ಲಿ ಇದು ಜಾಗೃತಿ ಬರಲಿ ಅಂತ ಹೇಳ್ತಾ ವೇದ ಪಾಠ ಮಾಡೋದು, ಸತ್ಸಂಗ ಮಾಡೋದು, ಇದ್ರ ಬಗ್ಗೆ ವೈಜ್ಞಾನಿಕ ಚಿಂತನೆಯನ್ನು ಕೊಡೋದು, ಎಲ್ಲ ಕಡೆ ಪೂರ್ಣಕುಂಭ ವೇದಘೋಷಗಳನ್ನು ಮಾಡಿಸೋದು. ಯಾರಿಗೆ ಒಂದು ಟ್ರೈನಿಂಗ್ ಇದೆ, ಇದು ಕೂಡ ಒಂದು ಫೀಲ್ಡೇ, ಜಾಬೆ ಇದು ಕೂಡ. ನೀವೆಲ್ಲ ಇವತ್ತೋಗಿ ಎಲ್ಲೆಲ್ಲೋ ಕೆಲಸ ಮಾಡ್ತೀರಾ, ರಾತ್ರಿ ಎಲ್ಲ ನೀವೆಲ್ಲ ಏನೋ ನೈಟ್ ಎಲ್ಲ MNC ಕಂಪ್ನಿಗಳಲ್ಲೆಲ್ಲ ಮಾಡ್ತೀರಾ. ಅದಕ್ಕಿಂತ ಇದು ಸೇಫೆಸ್ಟ್. ಗೌರವ ಕೊಡ್ತಾರೆ, ನಮಸ್ಕಾರ ಮಾಡ್ತಾರೆ. 36 ವರ್ಷಗಳಿಂದ ಯಾರು ಕೂಡ ನಾನು ಯಾವ ದೃಷ್ಟಿಯಲ್ಲಿ ನೋಡ್ಲಿಲ್ಲ, ಭಯ ಬರಲಿಲ್ಲ.
ದೇವ್ರ ಜೊತೆ ಕೆಲಸ ಮಾಡೋದು, ದೇವ್ರ ಪ್ರೆಸೆನ್ಸಲ್ಲಿ ಕೆಲಸ ಮಾಡೋದು. ಇವತ್ತು ಮನಸ್ಸು ಶಾಂತಿರೇ ಕೆಲಸ ಮಾಡೋದು, ಟೆನ್ಷನ್ ಇಲ್ಲ, ಆರಾಮಾಗಿ ಕೆಲಸ ಮಾಡ್ಬೋದು. ಮತ್ತು ಸಾಮಾಜಿಕ ಚಿಂತನೆ ಕೂಡ ಇದೆ ನಮ್ಮಲ್ಲಿ. ಇವತ್ತು ಗಂಡು ಹೆಣ್ಣು ಮಕ್ಕಳು ಮದುವೆ ಮಾಡಿಸಿದ್ರೆ ಇವತ್ತು ಎಷ್ಟು ಜನ ಖುಷಿ ಪಡ್ತಾರೆ ಗೊತ್ತೇ ಇಲ್ಲ ಅವ್ರಿಗೆ. ಪಾಪ ಯಾಕೆ ತಲೆ ಕಟ್ಕೋತಾರೆ, ಯಾಕೆ ಹಾರ ಹಾಕೋತೀರಾ, ಯಾಕೆ ಸಪ್ತಪದಿ, ಯಾಕೆ ಕನ್ಯಾದಾನ ಅಲ್ಲ, ಕನ್ಯಾ ಪ್ರದಾನ, ಕನ್ಯಾ ಪ್ರತಿಗ್ರಹಣ. ಹೆಣ್ಮಕ್ಳು ದಾನದ ವಸ್ತು ಅಲ್ಲ. ಪುರಾಣದಲ್ಲಿ ಸೇರಿಸಿದ 18 ದಾನಗಳಲ್ಲಿ ಹೆಣ್ಮಕ್ಳು ದಾನ ಶ್ರೇಷ್ಠ. ಎಲ್ರೂ ಇದೆ ಇದು. ಹೆಣ್ಮಕ್ಳು ವಾಪಸ್ ಬರೋದಿಲ್ವೇ ಮದುವೆ ಮಾಡಿದ್ಮೇಲೆ? ಇದೆಲ್ಲ ತಪ್ಪು ಕಲ್ಪನೆಗಳನ್ನ ಮದುವೆ ಮನೆಗಳು ಸೇರಿಸಿ ಗಂಡ ಉನ್ನತಿ ಹೆಂಡತಿ ಕಮ್ಮಿ ಎಲ್ಲೂ ಇಲ್ಲ. ಪತಿವ್ರತೆ ನೀನಾಗಿರು, ಹುಡುಗರಿಗೆ ಏನಾಗದ ಅವನೇಗಿರ್ಬೇಕು. ಆ ಒಂದು ಅಸಮಾನತೆ ಕೊಟ್ಟೆ ಇವತ್ತಿಷ್ಟು ವ್ಯತ್ಯಾಸಗಳಾಗಿರೋದು. ನಮ್ಮ ವೇದಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ, ವೈದಿಕ ಮದುವೆಗಳು ಎಷ್ಟು ಉನ್ನತ. ಸಖಾಸಪ್ತಪದಿ ಭವ ಅನ್ನತ್ತೆ. ನೀವು ಬೆಸ್ಟ್ ಫ್ರೆಂಡ್ಸ್ ಹಂಗಿರಪ್ಪ, ಫ್ರೆಂಡ್ಸ್ ಥರ ಇರಿ. ಆವಾಗ ನಿಮ್ಮಲ್ಲಿ ಯಾವುದೇ ವ್ಯತ್ಯಾಸ ಬರಲ್ಲ, ಗುಟ್ಟನ್ನು ಮುಚ್ಚಿಡೋ ಪ್ರಶ್ನೆ ಬರೋದಿಲ್ಲ, ತಾರತಮ್ಯ ಬರೋದಿಲ್ಲ ಅಲ್ವೇ. ಫರ್ಗೆಸ್ನೆಸ್ ಇರುತ್ತೆ. ನಾವು ನಮ್ಮ ಬೆಸ್ಟ್ ಫ್ರೆಂಡ್ ಯಾಕೆ ನಾವು ಫರ್ಗಿವ್ ಮಾಡ್ತೀವಿ ಹೇಳಿ, ನಮ್ಮವರು ಅನ್ನೋ ಭಾವನೆಯಿಂದ. ಅದು ಪತಿ ಪತ್ನಿಯಲ್ಲೇ ಇರಬೇಕು. ಎಲ್ಲ ಅದೇ ಮದುವೆಗೆ ಮುಂಚೆ ಚೆನ್ನಾಗಿರ್ತಾರೆ, ಮದುವೆ ಆದ್ಮೇಲೆ ಯಾಕೆ ಜಗಳ? ದಿಸ್ ಇಸ್ ದ ರೀಸನ್. ವ್ಯತ್ಯಾಸ ಮಾಡ್ಕೋಬೇಡಿ. ಸ್ಥಾನಮಾನಗಳು ಇಲ್ಲಿರ್ಬೇಕು ಅಲ್ವೇ, ಹೃದಯದಲ್ಲಿ ಇರ್ಬೇಕು. ಅವ್ರಿಗೆ ಇವ್ರ ಗೌರವ, ಇವ್ರಿಗೆ ಗೌರವ. ಕಷ್ಟ ಯಾಕೆ ಮದುವೆ ಮಾಡ್ಕೋಬೇಕು ಹೇಳಿ? ಒಬ್ರಿಗೊಬ್ರು ಸಹಕಾರಕ್ಕೋಸ್ಕರ ಅಲ್ವೇ. ಇದೇ ನಮ್ಗೆ ಚಿಂತನೆ ಮದುವೆಲಿ ನಾವು ಕೊಡ್ಲಿಲ್ಲ, ಗಲಾಟೆ ಮಾಡಿ ಮದುವೆ ಮನೆಗಳಲ್ಲಿ ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಿ ಒಂದು 6 ತಿಂಗಳು ಇಲ್ಲ ಡೈವರ್ಸ್ ಇವತ್ತು. ಹೌದು. ಅದರಿಂದ ಅದಾಗಬಾರ್ದು. ಇವತ್ತು ಒಬ್ರಿಗೊಬ್ರು ನಾವು ಸಪೋರ್ಟಿವ್ ಒಡನಾಡಕ್ಕೋಸ್ಕರ ಮದುವೆ. ಸಂತಾನ ಬೇಕಲ್ಲ, ದೇಶ ಚೆನ್ನಾಗಿರ್ಬೇಕಲ್ಲ, ಸಮಾಜ ಚೆನ್ನಾಗಿರ್ಬೇಕಲ್ಲ, ಅದಕ್ಕೆ ಮಕ್ಕಳು. ಹೌದು. ಈ ಒಂದು ಚಿಂತನೆ ಇಟ್ಕೊಂಡು ನಮ್ಮ ಕೆಲಸ ಮಾಡಿದ್ರೆ ಯಾವುದೂ ಏನೂ ಆಗೋದಿಲ್ಲ. ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಆಮೇಲೆ ಅನ್ನಿಸ್ತು ನನಗೆ. ನಾನು ಮದುವೆ ಮಾಡಿಸುವಾಗ ನನಗೆ ಆವಾಗಲೇ ಉಪನಯನ ಮಾಡಿಸಿದ್ವಿ ನಾವು 25 ವರ್ಷದಿಂದ. ಈಗ ಮೊನ್ನೆ ಮದುವೆ ಮಾಡಿಸಿದ್ವಿ ತಿರ್ಗಾ ಹುಡುಗಿಗೆ. ಬಾಂಬೆಲಿದ್ದಾಳೆ ಹುಡುಗಿ, ಒಳ್ಳೆ ಲಾಯರ್ ಆಗಿದ್ದಾಳೆ, ಅಡ್ವೊಕೇಟ್ ಆಗಿದ್ದಾಳೆ. ಸೊ ಆವತ್ತಿನಿಂದ ರಾಧಾಕೃಷ್ಣ ಶಾಸ್ತ್ರಿ ಅಂತ ಹೇಳಿ ಅವರು ಮನಸ್ಸು ಮಾಡಿ ಹುಡುಗಿರಿಗೆ ಹೆಣ್ಮಕ್ಳಿಂದನೇ ಉಪನಯನ ಮಾಡಿಸ್ಬೇಕು ಅಂತ ಅವತ್ತು ನಾವು ಮಾಡಿದ್ವಿ. ಅವತ್ತು ನಂಗೆ ತುಂಬ ಒಳ್ಳೆ ಬಗ್ಗೆ ಸಿಕ್ತು. ತರಂಗದಲ್ಲಿ, ಪೇಪರ್ಗಳಲ್ಲಿ, ನಿಮ್ಮ ಇದ್ರಲ್ಲೂ ಕೂಡ ನಾನು ಬೆಳಗಿಂದ ಆವಲಿಂದ 15 ವರ್ಷದಿಂದ ನಾನು ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಸೊ ಹೆಣ್ಮಕ್ಳು ಕೂಡ ಪೌರೋಹಿತ್ಯನ ಮಾಡಿ, ಹೆಣ್ಮಕ್ಳೇ ಮಾಡ್ಬೇಕು. ದಯಾನಂದ ಸರಸ್ವತಿ ಅವರು ಹೇಳ್ತಾರೆ, ಉಪನಯನ ಹೆಣ್ಮಕ್ಳಿಗೆ ಮಾಡಿದ್ರೆ ಹೆಣ್ಮಕ್ಳೇ ಪುರೋಹಿತರಾಗಬೇಕು, ಗಂಡು ಮಕ್ಳು ಯಾಕೆ ಮುಟ್ಬೇಕು ಅವ್ರನ್ನ. ಈ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿ ಅವರು ಮಾಡಿಕೊಟ್ಟಿರೋದು ಆವತ್ತಿಗೆ. ಸೊ ಹಾಗಾಗಿ ನಾನು ಉಪನಯನವನ್ನು ನಮ್ಮ ಗ್ರೂಪಲ್ಲಿ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಮಾಡಿದೆ. ಆಮೇಲೆ ಒಂದು ಸಾಮೂಹಿಕ ಮದುವೆ ಬಂತು, ಅದನ್ನು ಕೂಡ ಮಾರ್ಗದರ್ಶನದಲ್ಲಿ ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿದೆ. ಹಾಗೆ ಮಾಡ್ತಾರೆ ಅಂತ ಸ್ವಲ್ಪ ಸ್ಲೋ ಆಗಿ ನನಗೂ ಧೈರ್ಯ ಬರಬೇಕಲ್ಲ. ತಮಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿದೆ. ಇದುವರೆಗೂ ಯಾವ್ಯಾವ ಪ್ರಶಸ್ತಿಗಳು ಲಭಿಸಿದೆ ಮೇಲ್ಕ್ ಹಾಕ್ಬೋದಾ? ಹೌದು, ಖಂಡಿತವಾಗಿ ಹಾಕ್ಬೋದು. ನನಗೆ ಮೊದಲಿಗೆ ಟಿ ವಿ ಕಪಾಲಿ ಶಾಸ್ತ್ರಿ, ಮತ್ತು ಮೈಸೂರು ಮಹಿಳಾ ಪ್ರಶಸ್ತಿ, ಕಿತ್ತೂರು ರಾಣಿ ಪ್ರಶಸ್ತಿ, ಬಸವಭೂಷಣ ಪ್ರಶಸ್ತಿ, ದಯಾನಂದ ಸರಸ್ವತಿ, ಆರೋಢ ಪ್ರಶಸ್ತಿ, ಹೀಗೆ ಬೇಕಾದಷ್ಟು ಪ್ರಶಸ್ತಿಗಳು ಬಂದಿದೆ. ಪ್ರಶಸ್ತಿಗಳ ಗುಚ್ಛವನ್ನು ನಾವು ನೋಡ್ತಾ ಇದೀವಿ ತೆರೆ ಮೇಲೆ. ಎಲ್ಲ ದೇವರಿಚ್ಛೆ. ಅದಕ್ಕೊಂದು ಸಪರೇಟ್ ಆಗಿ ಒಂದು ರೂಮ್ ಅನ್ನು ಕೂಡ ತಯಾರು ಮಾಡಿ, ಎಲ್ಲ ವೇದ ಮಾತೆ ಅನುಗ್ರಹ. ಇವತ್ತು ಮಹೇಶ್ವರಿ, ಭ್ರಮರಮ ಮಹೇಶ್ವರಿ ಒಬ್ಬಳೆ ಏನೂ ಮಾಡಿಲ್ಲ, ಗೊತ್ತಾಯ್ತಾ? ಸೊ ಇವೆಲ್ಲ ಹೆಣ್ಮಕ್ಳ ಪ್ರತೀಕವಾಗಿ ಆಗಿರ್ಬೇಕು. ಇವತ್ತು ಹೆಣ್ಮಕ್ಳಿಗೆ ಇವತ್ತು ಇದಮಿತ್ತಂ ಸ್ತ್ರೀ ಬ್ರಹ್ಮ ಬಭೂವಿಥ ಅಂತ ಏನು ಹೇಳುತ್ತೋ ಅದಕ್ಕೊಂದು ನಾನು ಮಾರ್ಗದರ್ಶಿಯಾಗಿ ನಿಂತಿದ್ದೀನಿ ಅಷ್ಟೇ, ಒಂದು ಸಾಕ್ಷಿಯಾಗಿ ನಿಂತಿದ್ದೀನಿ. ರಾಮದೇವ್ ಜಿ ಅವರು ಕೂಡ ಅಲ್ಲಿ ನಾವು ಹರಿದ್ವಾರದಲ್ಲಿ ಅವ್ರ ಬಿಲ್ಡಿಂಗ್ ಓಪನಿಂಗ್ ಇದ್ದಾಗ ನಾವೇ ಹೋಗಿದ್ವಿ ಹೋಮಕ್ಕೆ. ನಮ್ಮ ಕೃಷ್ಣ ಭಟ್ರ ಅವ್ರ ಜೊತೆಲಿ ನಾವು ಹೋಗಿದ್ವಿ ನಾವೆಲ್ಲ. ಸೊ ಅಲ್ಲಿ ನಾವು ಮಾಡಿಕೊಟ್ವಿ ಕಾರ್ಯಕ್ರಮ. ಸೊ ಅವಾಗ ನಮಗೆಲ್ಲ ಸನ್ಮಾನ ಮಾಡಿದ್ರು. ಹಾಗಾಗಿ ಇವತ್ತೆಲ್ಲ ಎಲ್ಲ ಕಡೆನೂ ಕೂಡ ಇವತ್ತು ಹೆಣ್ಮಕ್ಳು ಎಲ್ಲೆಲ್ಲಿ ಕಾಲು ಇಟ್ಟಿರಲಿಲ್ಲ. ಬನಾರಸ್ ಯೂನಿವರ್ಸಿಟಿನಲ್ಲಿ ಯಾರು ಕೂಡ ಸ್ಟೇಜ್ ಹತ್ತಿ ನಾವು ವೇದಘೋಷ ಮಾಡಿರಲಿಲ್ಲ. ಹಾಗಾಗಿ ನಮ್ಮ ಕೃಷ್ಣ ಭಟ್ರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೋಗಿ ಅಲ್ಲೂ ಕೂಡ ನಾವು ವೇದಘೋಷಗಳನ್ನೆಲ್ಲ ಮಾಡಿದ್ದೀವಿ. ಸೊ ಅದು ಬೇರೆ ದೊಡ್ಡ ಶ್ರೀಮಂತರುಗಳ ಮನೆಗಳಲ್ಲಿ ಇವತ್ತೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡೋದಲ್ಲ, ಆನ್ಲೈನ್ ಸಿಗ್ತೀನಿ, ನಾನು ವೆಬ್ಸೈಟಲ್ಲಿ ಸಿಗ್ತೀನಿ. ಎಲ್ಲ ಅಮೆರಿಕದಲ್ಲಿ, ಲಂಡನ್ನಲ್ಲಿ, ಜಪಾನ್ ಎಲ್ಲ ಕಡೆ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ನನ್ನನ್ನು ಭೇಟಿ ಮಾಡಿ ಇವತ್ತು ಹೆಣ್ಮಕ್ಳೇ ಮಾಡಿಸ್ಬೇಕು. ಮತ್ತೆಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಇದ್ದೀನಿ ನಾನು. ನೀವು ಹಾಗೆ ಮಾಡ್ಕೊಳ್ಳಿ, ನೀವು ಹೀಗೆ ಮಾಡ್ಕೊಳ್ಳಿ, ಅತ್ತಲ್ಲಿ ಏನು ಹೇಳೋಂಗಿಲ್ಲ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳೋದು ಅರ್ಥ ಮಾಡ್ಕೊಂಡು ಜೀವನ ಮಾಡಿ, ಎಷ್ಟು ಬೇಕೋ ಅಷ್ಟು ಮಾಡಿ. ಏನೇನೋ ಗಂಟುಕಟ್ಲೆ ಇವತ್ತು ಯಾರು ಕೂತ್ಕೊಳ್ಳಲ್ಲ ಸರ್ ಮದುವೆ. ಅರ್ಥ ಇಲ್ಲಿ ಅವ್ರು ಮಾತಾಡ್ತಿರ್ತಾರೆ, ಈ ಕಡೆ ಪುರೋಹಿತರು ಮಾತಾಡ್ತಿರ್ತಾರೆ, ಆ ಕಡೆ ಜನ ಮಾತಾಡ್ತಿರ್ತಾರೆ. ದಿಸ್ ಇಸ್ ನಾಟ್ ಎ ಫಿಶ್ ಮಾರ್ಕೆಟ್. ಅರ್ಥ ಮಾಡ್ಕೋಬೇಕು. ಡಿವೈನ್ ಮುಹೂರ್ತ ಅಂದ್ರೆ ಡಿವೈನ್ ದೇವರ ಪ್ರೆಸೆನ್ಸ್. ಅರ್ಥ ಮಾಡ್ಕೊಳ್ಳಿ, ಖುಷಿಯಾಗಿ ಮದುವೆ ಮಾಡ್ಕೊಳ್ಳಿ, ಜೀವನ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಈಗ ಯಾರು ಇದ್ದಾರೆ ಮೇಡಮ್? ನಾವು ನಮ್ಮ ಮನೆಯಲ್ಲಿ ನನಗೆ 2 ಹೆಣ್ಮಕ್ಳು ಮದುವೆ ಮಾಡಿದ್ದೀನಿ. ಸೊ ದೊಡ್ಡವಳು ಅಮೆರಿಕದಲ್ಲಿದ್ದಾಳೆ, ಅವಳಿಗೆ 2 ಮಕ್ಕಳಿದ್ದಾರೆ. ಸೊ ಅಳಿಯ ಕೂಡ ಸಾಫ್ಟ್ವೇರ್ ಇಂಜಿನಿಯರ್. ಚಿಕ್ಕವಳು ಕೂಡ ಬೆಂಗಳೂರಲ್ಲಿದ್ದಾಳೆ, ಅವಳು ಪ್ರೀತಿ, ಅವಳು ಭಾಷೆಯಲ್ಲಿ ಕೆಲಸ ಮಾಡ್ತಾಳೆ. ಸೊ ಅಳಿಯ ಬಂದು ಇಸ್ರೋದಲ್ಲಿ ಸೈಂಟಿಸ್ಟ್, ಅವಳಿಗೆ 2 ಹೆಣ್ಮಕ್ಳು. ನಾವು ನಮ್ಮ ಮನೆಯವ್ರ ಮನೆಯಲ್ಲಿ. ಸೊ ಸುಖಿ ಕುಟುಂಬ, ಚೆನ್ನಾಗಿದ್ದೀರಾ? ಈ ನನ್ನ ಜೀವನ ಎಲ್ಲ ಈಗ ನಮ್ಮ ಈ ಒಂದು ವೈದಿಕ ಜೀವನ ಮಾರ್ಗ, ಧರ್ಮ ಪ್ರಚಾರ ಅಂತಲ್ಲ, ನಾನು ಎಷ್ಟು ದೊಡ್ಡವಳಲ್ಲ. ಈ ಒಂದು ವೇದಗಳಿರ್ತಕ್ಕಂಥದ್ದು ಸ್ತ್ರೀಯರ ಜಾಗೃತಿ, ಸ್ತ್ರೀಯರ ಒಂದು ಎಚ್ಚರಿಕೆ ಕೊಡಿ. ಯಾಕೆಂದ್ರೆ ಸ್ತ್ರೀಯರಿಗೊಂದು ಈಗ ಹನುಮಂತನಿಗೊಂದು ಶಾಪ ಇತ್ತಂತಲ್ಲ, ನಿನ್ನ ಶಕ್ತಿ ನಿಂಗೆ ಜ್ಞಾಪಕರಿಗೆ ಜ್ಞಾಪಕ ಬರಬೇಕು ಅಂತ. ಹಂಗೆ ನಮ್ಮ ಸ್ತ್ರೀಯರಿಗೂ ಹಂಗೆ ನಿನ್ಗೆ ಎಲ್ಲ ಬರುತ್ತೆ, ಮಾಡಮ್ಮ ಅವರೊಬ್ಬರು ಬೇಕು. ಸಶಕ್ತ ಮತ್ತು ಸ್ವಾಭಿಮಾನಿ ಮಹಿಳೆಯಾಗಿ ಇಂದಿನ ಯುವ ಮಹಿಳೆಯರಿಗೆ, ಯುವ ಜನಾಂಗಕ್ಕೆ, ಮಹಿಳೆಯರಿಗೆ ಸ್ತ್ರೀ ಜಾಗೃತಿ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತಾರೆ ಕೊನೆಯದಾಗಿ? ಖಂಡಿತ
ನೋಡಿ, ಸ್ತ್ರೀಯರು ಯಾವಾಗಲೂ ಕೂಡ ನಾನು ಆವಾಗಲೇ ಹೇಳ್ದಂಗೆ ವಿಚಾರವಂತರಾಗಬೇಕು, ಜ್ಞಾನವಂತರಾಗಬೇಕು. ಧಾರ್ಮಿಕತೆಯ ಅರಿವನ್ನು ಪಡ್ಕೊಳ್ಳಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಅದು ನಮ್ಮ ಫೌಂಡೇಶನ್ ಆಫ್ ಅವರ್ ಲೈಫ್. ವಿವೇಕ ಇಲ್ಲದೆ ನಾವು ಯಾವ ಕೆಲಸ ಮಾಡಿದ್ರೂ ಕೂಡ ಜೀವನದಲ್ಲಿ ಸಕ್ಸಸ್ ಆಗೋದಿಲ್ಲ. ಸೊ ನಮ್ಮನ್ನ ಯಾರೋ ಬಂದು ನಮ್ಮನೆ ಮೇಲೆ ಕೂರಿಸೋದಿಲ್ಲ, ನಾವೇ ಬಂದು ಕೂತ್ಕೋಬೇಕು. ನಾವೇ ವಿಚಾರವಂತರಾಗಬೇಕು, ನಾವೇ ಇದಕ್ಕೆ ಪರಿಶ್ರಮ ಪಡಬೇಕು. ಬರೀ ನನ್ನ ಗಂಡ ಮಕ್ಕಳು ಜೀವನ ಇಷ್ಟಕ್ಕೆ ನಾವು ಬರಲಿಲ್ಲ. ನಮ್ಮದು ಏನೋ ಒಂದು ಜೀವನ ಕೊಟ್ಟಿದ್ದಾನೆ ದೇವರು, ಏನೋ ಒಂದು ಬುದ್ಧಿಶಕ್ತಿ ಕೊಟ್ಟಿದ್ದಾನೆ. ಸೊ ನಮ್ಮ ಜೀವನದ ಜೊತೆಗೆ ನಮ್ಮ ಜಾಗೃತಿ, ನಮ್ಮ ಶಕ್ತಿಯನ್ನು ನಾವು ಗುರುತಿಸ್ಕೋಬೇಕಾಗ್ತದೆ. ಯಾಕೆಂದರೆ ಸ್ತ್ರೀಯರಲ್ಲಿ ಸ್ವಲ್ಪ ಒಗ್ಗಟ್ಟು ಕಡಿಮೆ, ನಾನೊಬ್ಳು ಸ್ತ್ರೀಯರಾಗಿ ಹೇಳ್ತೀನಿ. ಸೊ ವಿಶಾಲತೆಯನ್ನು ಬೆಳೆಸ್ಕೋಬೇಕು. ಒಬ್ಬರು ಮುಂದೆ ಬಂದರೆ ಒಬ್ಬರು ಮಾಡಿದ, ನಾವೆಲ್ಲ ಸಂಘಟಕರಾಗ್ಬಿಟ್ಟು ಪುರುಷರೇನ್ರಿ ಮಾಡ್ತಾರೆ. ನಾವು ಅತ್ತೆ ಸೊಸೆ ಚೆನ್ನಾಗಿದ್ರೆ ಪಾಪ ಅವ್ರೇನು ಮಾಡ್ತಾರೆ. ಈ ಒಂದು ವಿಶಾಲತೆಯನ್ನು ನಾವು ಹೆಣ್ಮಕ್ಳು ಬೆಳೆಸ್ಕೋಬೇಕು, ಜಾಗೃತಿಯನ್ನು ಬೆಳೆಸ್ಕೋಬೇಕು. ಅತ್ತೆ ಆದವಳು ಹೇಗಿರಬೇಕು, ಮಗಳಾದವಳು ಹೇಗಿರಬೇಕು, ತಾಯಿ ಆದವಳು ಹೇಗಿರಬೇಕು, ಈ ಒಂದು ವಿಚಾರವಂತಿಕೆ ನಮ್ಮಲ್ಲಿ ಇರಬೇಕು. ಅದಕ್ಕೆ ನಾವು ಆರ್ ದಿ ಬಾಸ್. ಹೆಣ್ಮಕ್ಳು ಯಾವಾಗಲೂ ಬಾಸ್ ಇದ್ದ ಹಾಗೆ. ಖಂಡಿತ ವಿಚಾರವಂತರಾಗಬೇಕು, ಅವಕಾಶಗಳನ್ನ ಸದುಪಯೋಗಪಡಿಸ್ಕೋಬೇಕು, ಮುಂದೆ ಬರಬೇಕು, ಎಲ್ಲಕ್ಕೂ ಮುಂದೆ ಬರಬೇಕು, ಹಿಂಜರಿಬಾರ್ದು, ನನಗೇನಾಗುತ್ತೆ ಅಂತ ಖಂಡಿತ ಮಾಡ್ಕೋಬಾರ್ದು. ಸೊ ಮತ್ತೆ ನನ್ನ ಕ್ಷೇತ್ರ ಇನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ, ಪೌರಾಹಿತ್ಯ ಕ್ಷೇತ್ರ ತುಂಬಾ ಗ್ರೇಟ್, ದೇವ್ರ ಪ್ರೆಸೆನ್ಸ್. ಹೆಣ್ಮಕ್ಳು ಇದು ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ಬೋದು, ಗೌರವ ಇದೆ, ಯಾವುದೇ ಹೆಸಿಟೇಷನ್ ಇಲ್ಲ. ಏನೋ ಆಗ್ಬಿಡುತ್ತೆ ನೋಡಿ, ಹೆಣ್ಮಕ್ಳು ಒಂಥರ ನನ್ನ ತಪ್ಪು ತಿಳ್ಕೊಬೇಡಿ, ಎಮೋಷನಲ್ ಫೋಲ್ಸ್. ನಾವು ಏನಾದ್ರು ಒಂದು ಎದುರಿಸ್ಬಿಟ್ರೆ ಕೂತ್ಕೊಂಡ್ಬಿಡ್ತೀವಿ. ಹಾಗಾಗಿ ಧೈರ್ಯವಾಗಿರಿ, ದೇವ್ರ ಸಹಾಯ ಯಾವತ್ತೂ ಇದೆ. ಖುಷಿಯಾಗಿರೋಣ ಯಾವಾಗಲೂ. ನಮ್ಮ ಸಾಮಾಜಿಕ ಚಿಂತನೆ, ರಾಷ್ಟ್ರದ ಚಿಂತನೆಯನ್ನು ಇಟ್ಕೊಳ್ಳೋಣ ಯಾವಾಗಲೂ. ಧನ್ಯವಾದಗಳು ಮೇಡಮ್. ಬಹಳಷ್ಟು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್.